ಗುಬ್ಬಿ ವೀರಣ್ಣ, ಮಾಸ್ಟರ್ ಹಿರಣ್ಣಯ್ಯ ಮತ್ತು ಸುಬ್ಬಯ್ಯ ನಾಯ್ಡು ಈ ಹೆಸರುಗಳೆಲ್ಲ ಕೇಳಿದ್ರೆ ತಮ್ಗೇನು ಜ್ಞಾಪಕಕ್ಕೆ ಬರುತ್ತೆ? ಹಳೆ ಕಾಲದವರಾದರೆ ಅವ್ರು ನಡೆಸ್ತಾ ಇದ್ದಂತಹ ನಾಟಕದ ಕಂಪ್ನಿ ಜ್ಞಾಪಕಕ್ಕೆ ಬರುತ್ತೆ. ಇವತ್ತಿನ ದಿವಸದ ಸಂಚಿಕೆ ಅದೇನೆ. ಕರ್ನಾಟಕದ ಇತಿಹಾಸದಲ್ಲಿ ಹೇಗೆ ಒಂದು ನಾಟಕದ ಕಂಪನಿ ಹುಟ್ಟಿತು, ನಂತರ ಹಲವಾರು ಹೇಗಾದವು, ಬೆಳೀತಾ ಬೆಳೀತಾ ಹವ್ಯಾಸಿ ರಂಗಭೂಮಿ ಕೂಡ ಹೇಗೆ ಬೆಳೆದು ನಿಂತು, ಈಗಿನ ಎಷ್ಟೋ ದಿಗ್ಗಜರು ಹೇಗೆ ನಾಟಕವನ್ನು ಹಾದಿಯಾಗಿ ಮಾಡಿಕೊಂಡು ಇಲ್ಲಿವರೆಗೂ ಬೆಳೆದು ಬಂದರು. ಇದನ್ನೆಲ್ಲ ಈ ದಿವಸ ನಿಮ್ಮ ಮುಂದೆ ಮಾತಾಡೋದಕ್ಕೆ ಅಂತ ಹೇಳಿ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ, ಮೋಸ್ಟ್ಲಿ ಲಾಸ್ಟ್ ಮಾಸ್ಟರ್ ಪೀಸ್ ಇವರೇ ಅಂತ ನನಗನ್ಸುತ್ತೆ. ಲೆಟ್ ಮಿ ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ನಮ್ಮೆಲ್ಲರ ಪ್ರೀತಿಯ ಬಾಬು ಹಿರಣ್ಣಯ್ಯ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಮೂಲಕವಾಗಿ ಅಭಿಮಾನಿ ಅನ್ನದಾತರಿಗೆಲ್ಲ ಅನಂತಪೂರ್ವಕವಾದಂಥ ವಂದನೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು. ಎರಡನೇದಾಗಿ ಒಂದು ನಾಟಕದ ಕಂಪ್ನಿ ನಡೆಸಿದಂಥವ್ರು ತಮ್ಮ ತಂದೆ ಜೊತೆಗೆ ತಾತನ ಜೊತೆಗೆ ತಾವು. ಇವತ್ತಿನ ದಿವಸ ನಾಟಕದ ಕಂಪ್ನಿ ಅನ್ನೋದು ಎಲ್ಲೂ ಕಾಣಲ್ಲ ನಾವು, ಆದರೆ ಅದರ ಜೀವನ ಮತ್ತು ಅದು ಬಿಟ್ಟೋದಂಥ ಲೆಗಸಿ ಏನಿದೆ ಅದು ಬಹಳ ಜನರ ಮನಸ್ಸಲ್ಲಿ ಅಚ್ಚು ಉಳಿದ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ತಮ್ಮನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ವಾರ್ಮ್ ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ, ಕೋಟ್ಯಾಂತರ ನಟರಿಹರು ಚಿತ್ರ ವಿಚಿತ್ರ ಪಾತ್ರಗಳಲ್ಲಿ, ನಾಟಕಕ್ಕೆ ಕತೆ ಇಲ್ಲ, ಕೊನೆ ಇಲ್ಲ, ಮೊದಲಿಲ್ಲ, ನೋಟಕರು ಮಾಟಕರೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡ ಶೇಕ್ಸ್ಪಿಯರ್ ಅದನ್ನು ಹೇಳಿದ್ರು ಅಂತಂದರೆ ಫಂಟಾಸ್ಟಿಕ್, ಗೊತ್ತು ಅಂತೀವಿ. ದಿ ವರ್ಲ್ಡ್ ಇಸ್ ಎ ಥಿಯೇಟರ್ ಆ್ಯಂಡ್ ವಿ ಆರ್ ಆಲ್ ಆರ್ಟಿಸ್ಟ್ ಅಂತಾರೆ ಶೇಕ್ಸ್ಪಿಯರ್ ನಮ್ಮಿಂದ ಕದ್ರು, ನಾವು ಅವರಿಂದ ಕದ್ವಿ, ಇದೆಲ್ಲ ವಿಚಾರ. ಆದರೆ ಎಲ್ಲಿಂದನೂ ಬಂದದ್ದನ್ನು ನಾವು ಆಪ್ಯಾಯಮಾನವಾಗಿ ನಮ್ಮದಾಗಿಸ್ಕೊಳ್ಳೋದಕ್ಕಿಂತ ನಮ್ಮಲ್ಲಿರೋದನ್ನು ಮರಿತೀವಲ್ಲ ಅನ್ನೋದು ಒಂದು ಸಂಕಟದ ಸುದ್ದಿ. ಇಲ್ಲಿ ನಾಟಕವನ್ನು ನೋಡು ಬ್ರಹ್ಮಾಂಡ ರಂಗಸ್ಥಳದೆ, ಭಗವಂತ ಸೃಷ್ಟಿ ಮಾಡಿರುವ ಈ ಜಾಗದಲ್ಲಿ ನಾವೆಲ್ಲ ನಾಟಕಾಡಕ್ಕೆ ಸೇರಿದ್ದೀವಂತೆ. ಈ ನಾಟಕದಲ್ಲಿ ವಿಚಿತ್ರವಾದ ಪಾತ್ರಗಳು, ಒಬ್ಬ ಕುಂಟುತ್ತಿರ್ತಾನೆ, ಒಬ್ಬ ಕುಡುಕ ಇರ್ತಾನೆ, ಇನ್ನೊಬ್ಬ ಬೇರೆ ರೀತಿಯ ಕಾಣಿಸ್ತಾನೆ, ಇನ್ನೊಬ್ಬ ವಿಚಿತ್ರವಾದಂಥ ವೇಷಭೂಷಣದಲ್ಲಿರ್ತಾನೆ, ಮತ್ತೊಬ್ಬ ದಪ್ಪಿಗಿರ್ತಾನೆ, ಒಬ್ಬ ಕಪ್ಪಿಗಿರ್ತಾನೆ. ಈ ಜನಗಳನ್ನೆಲ್ಲ ನೀವು ಸುತ್ತಮುತ್ತ ನೋಡ್ತಾ ಹೋಗ್ಬಿಟ್ರೆ, ಇದನ್ನು ಒಂದು ರಂಗಭೂಮಿ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟು ಪಾತ್ರಗಳು ಸಿಕ್ಬಿಡುತ್ತೆ ನಮ್ಗೆ ಸಮಾಜದಲ್ಲಿ, ಅಷ್ಟು ಪಾತ್ರಗಳಿದೆ. ಆಮೇಲೆ ನಾವಾಡೋ ನಾಟಕಕ್ಕೆ 1.25 ಗಂಟೆ, 2 ತಾಸು, 2.25 ತಾಸು ಒಂದು ಅವಧಿ ಇದೆ. ಭಗವಂತ ರಚಿಸಿರೋ ಈ ನಾಟಕಕ್ಕೆ ಅವಧಿ ಇಲ್ಲ, ಸೈಡ್ ವಿಂಗ್ಸ್ ಇಲ್ಲ. ಅದೇ ದೇರ್ ಆರ್ ನೋ ಸೈಡ್ ವಿಂಗ್ಸ್ ಅಂತಾರೆ. ಇಲ್ಲಿ ಯಾವಾಗ ಯಾವ ಪಾತ್ರ ಎಲ್ಲಿಂದ ಯಾಕೆ ಬಂತು ಯಾರಿಗೂ ಗೊತ್ತಿಲ್ಲ. ಪಾತ್ರಗಳು ಬರ್ತಿರುತ್ತೆ, ಹೋಗ್ತಿರುತ್ತೆ. ಆ ಪಾತ್ರಗಳ ವಿಚಿತ್ರವಾದಂಥ ಸನ್ನಿವೇಶವನ್ನು ಅಲ್ಲಲ್ಲೇ ನಿರ್ಮಾಣ ಮಾಡ್ತಿರುತ್ತೆ. ನಾವು ಅದಕ್ಕೆ ತಕ್ಕಂತೆ ಪ್ರತಿಸ್ಪಂದನ ನೀಡ್ತಾ ಹೋಗ್ತೀವಿ, ನಟಿಸ್ತಾ ಹೋಗ್ತೀವಿ. ಇವೆಲ್ಲವೂ ನಡೀತಿರುತ್ತೆ. ನಾಟಕಕ್ಕೆ ಕೊನೆ ಇಲ್ಲ, ಮೊದಲಿಲ್ಲ. ಯಾವಾಗ ಆರಂಭ ಆಯ್ತು ನಾಟಕ ಐ ಡೋಂಟ್ ನೋ, ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ನೋಟಕರು ಮಾಟಕರೇ ಅಂದರೆ, ನೋಟಕ ಅಂದರೆ ವೀಕ್ಷಣೆ ಮಾಡೋಕ್ಕೆ ಅಂತ ಇರೋನು ಕೂಡ ಇಲ್ಲಿ ಮಾಟಕ. ಅವನು ಒಬ್ಬ ಪಾತ್ರಧಾರಿನೇ. ನಾನು ನಿಮ್ಮ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ, ನೀವು ನನ್ನ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ, ಎಲ್ಲರೂ ಕೂಡ ಇಲ್ಲಿ ಪಾತ್ರಧಾರಿಗಳು. ಇದು ಎಷ್ಟು ಅದ್ಭುತವಾಗಿದೆ. ಇದನ್ನು ಯಾತಕ್ಕೆ ಹೇಳಿದೆ ನಿಮಗೆ ಅಂದರೆ, ಕಂಪ್ನಿ ನಾಟಕ ಒಂದು ಅವತರಣಿಕೆ ಅಂತ ಕರಿತೀವಿ. ಈ ಅವತರಣಿಕೆಗಳು ಭಾಗವಾಗಿ ಭಿನ್ನ ಭಿನ್ನವಾದಂತಹ ವೇಷಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೊರಹೊಮ್ಮುತ್ತಾ ಹೋಯ್ತೆ ವಿನಃ ರಂಗಭೂಮಿ ಅಂತ ತಗೊಂಡಾಗ ರಂಗಭೂಮಿ ಯಾವತ್ತಿದ್ರೂ ಚಿರಾಯು. ಇಟ್ ಕೆನಾಟ್ ಡೈ. ಯಾಕೆ ಅಂದರೆ, ನನಗೊಂದು ನಮ್ಮ ತಂದೆ ಹೇಳಿದ ಮಾತನ್ನು ಇಲ್ಲಿ ಕೋಟ್ ಮಾಡಬೇಕು ಅನಿಸುತ್ತೆ. ಸ್ಕ್ರೀನ್ ಆ್ಯಂಡ್ ಸ್ಟೇಜ್ ಏನು ವ್ಯತ್ಯಾಸ ಅಂತ ಕೇಳಿದ್ದೆ. ಅವ್ರು ಹೇಳಿದ್ರು, ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಒಂದು ಮಗುವಿನ ಚಿತ್ರವನ್ನು, ಭಾವಪುಟವನ್ನು ಇಟ್ಕೊಂಡು ಮುದ್ದಾಡೋಕ್ಕೂ ಒಂದು ಮಗುನ ಎತ್ಕೊಂಡು ಮುದ್ದಾಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ವ್ಯತ್ಯಾಸ. ಒಂದು ಫೋಟೋ ಎಷ್ಟೊತ್ತು ಮುದ್ದು ಮಾಡ್ಬೋದು. ಆ ಫೋಟೋ ಕೈಯಲ್ಲಿ ಇಟ್ಕೊಂಡು ತುಂಬ ಆಸೆಯಿಂದ ನೋಡ್ಬೋದು. ಒಂದು 2-3 ನಿಮಿಷ ಅದಕ್ಕೆ ಮುದ್ದು ಕೊಡ್ಬೋದು, ಅಷ್ಟೇ. ತುಂಬ ಜಾಸ್ತಿ ಮಾಡೋಕ್ಕೆ ಹೋದರೆ ಫೋಟೋ ಹರಿದೋಗುತ್ತೆ. ಆದರೆ ಜೀವಂತವಾಗಿರೋ ಮಗು ಇದ್ದರೆ ನನ್ನ ಕೈಯಲ್ಲಿ, ನನ್ನ ತೊಡೆಯ ಮೇಲೆ ಒಂದು ಜೀವಂತವಾದ ನನ್ನ ಮೊಮ್ಮಗು,
ಇದೆ ಅಂತ ಆದರೆ ಅದ್ರ ಜೊತೆ ಎಷ್ಟು ಆಟ ಆಡ್ತೀನಿ, ನಾನು ಮಗು ಆಗ್ತೀನಿ. ಆ ಮಗುಗೆ ಬರ್ದೇ ಇರೋ ಭಾಷೆಯನ್ನು, ನನಗೂ ಗೊತ್ತಿಲ್ಲದೆ ಇರೋ ಭಾಷೆಯನ್ನು ಅಲ್ಲಲ್ಲೇ ಬಬ್ಬ ಚುಚ್ಚು ಅಂತೆಲ್ಲ ಅಂತಿರ್ತೀವಿ. ಒಬ್ಬ ಪ್ರೆಸಿಡೆಂಟ್ ಆಗಿರಲಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, ಅವನು ದೇವರೇ ಆಗಿರಲಿ, ಮಗುವಿನ ಜೊತೆ ಮಗುವಾಗಿ ಹೋಗ್ತಾನೆ. ಬೇರೆ ಯಾರೂ ಬೇಕಾಗಿಲ್ಲ, ಅಲ್ಲಿ ಆಟ ಆಡ್ತಾನೆ. ಇದಿದೆಯಲ್ಲ, ದಿಸ್ ಈಸ್ ರಂಗಭೂಮಿ. ಯು ಕ್ಯಾನ್ ಸಿ ಯುವರ್ ಸೆಲ್ಫ್. ಮುಂದೆ ಕೂತಿರುವ ವ್ಯಕ್ತಿ ತನ್ನನ್ನು ತಾನು ನೋಡ್ಕೊಳ್ಳೋಕೆ ಏನಾದರೂ ಒಂದು ಆಯಾಮ ಇದೆ ಅಂದರೆ ಅದು ರಂಗಭೂಮಿ. ತನ್ನನ್ನು ತಾನು, ಸಮಾಜವನ್ನು ನನಗೇನಾದ್ರು ತೋರಿಸ್ಬೇಕು, ನಾನು ಏನಾದರೂ ಒಂದು ಸಮಾಜಕ್ಕೆ ಹೇಳಬೇಕು ಅಂತಂದರೆ, ಇಫ್ ಐ ಹ್ಯಾವ್ ಟು ಗಿವ್ ಎ ಮೆಸೇಜ್, ಆ ಮೆಸೇಜ್ನ ಮಾಮೂಲಾಗಿ ನಿಂತು ಮಾತಾಡ್ತಾ ಹೇಳಿಬಿಟ್ರೆ ನೋಬಡಿ ವಿಲ್ ರಿಸೀವ್ ಇಟ್. ಅದು ಕಠಿಣವಾಗಿರ್ಬೋದು ಅಥವಾ ಅವನಿಗೆ ಇಷ್ಟವಾಗದೇ ಇರೋವಂಥದ್ದಾಗಿರ್ಬೋದು. ಮೆಚ್ಚಿದಾಗ ಎಲ್ಲರೂ ಒಪ್ತಾರೆ, ಮೆಚ್ಚದೇ ಹೋದಾಗ ದೇ ಮೈಟ್ ನಾಟ್ ರಿಸೀವ್ ಇಟ್. ಬಟ್ ಸ್ಟೇಜ್ ಮೇಲೆ ನಾನು ಅದನ್ನು ಹೇಳಿದರೆ ಖಂಡಿತ ಒಪ್ತಾರೆ. ಇದು ನಮಗೆ ರಂಗಭೂಮಿ ಅಂತ ನೀವು ಅಂದ ತಕ್ಷಣ ನನಗೆ ನೆನಪಾಗೋದು ಅಂದರೆ ನಾಟ್ಯಶಾಸ್ತ್ರ. ಭರತ ಮುನಿ ರಚಿಸಿದ ನಾಟ್ಯಶಾಸ್ತ್ರ. ಆ ನಾಟ್ಯಶಾಸ್ತ್ರದ ಆರಂಭವನ್ನು ಇದೇ ಹೇಳ್ತಾನೆ. ಬ್ರಹ್ಮನ ಹತ್ರ ಎಲ್ಲರೂ ಕಾಲ್ಪನಿಕ ಇದು, ಬಟ್ ವಾಟ್ ಈಸ್ ದಿ ಫಾರ್ಮೇಷನ್ ಆಫ್ ರಂಗಭೂಮಿ ಅನ್ನಕ್ಕೆ ಅವನು ಹೇಳ್ತಾರೆ. ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಬರೀತಾರೆ, ಬ್ರಹ್ಮನ ಹತ್ರ ಹೋಗ್ಬಿಟ್ಟು ದೇವಾನ್ ದೇವತೆಗಳೆಲ್ಲ ಕೇಳ್ತಾರಂತೆ, ನಮ್ಮ ಸತ್ಯಲೋಕದಲ್ಲೇ ಬೇಕಾದಷ್ಟು ತಪ್ಪುಗಳು ನಡೀತಿದೆ. ಇಂದ್ರ ಒಂದು ತಪ್ಪು ಮಾಡ್ತಾನೆ, ಇನ್ನೊಂದು ತಪ್ಪು ಮಾಡ್ತಾನೆ. ನೋಡಿ, ಅವತ್ತಿನ ಕಾಲದಲ್ಲಿ ಅದನ್ನು ಬರೆದಾಗಲೇ ಹೇಳಿಬಿಟ್ರು, ಅಧಿಕಾರ ಬಂದ ತಕ್ಷಣ ವ್ಯಕ್ತಿ ತನ್ನ ನಿಜ ಸ್ವರೂಪದಿಂದ ಹೊರಗೆ ಬಂದು ತಪ್ಪು ಮಾಡೋಕ್ಕೆ ಶುರು ಮಾಡ್ತಾನಂತೆ. ಅಧಿಕಾರ ತಲೆಗೆ ಹತ್ತತ್ತೆ, ಹಣ ತಲೆಗೆ ಹತ್ತತ್ತೆ, ಒಂದು ಮದ ಬರುತ್ತೆ ಅವನಿಗೆ ಅಂತ. ಇದನ್ನು ಅವನಿಗೆ ನಾವು ಹೇಳಬೇಕು. ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಬೋದು, ಒಬ್ಬ ಪ್ರೈಮ್ ಮಿನಿಸ್ಟರ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ಹೇಳೋಕ್ಕಾಗಲ್ಲ. ಓಟ್ ಕೇಳೋಕ್ಕೆ ಬಂದಾಗ ಆತ ನಮ್ಮನ್ನು ನೀವು ಇಲ್ಲ ರೀ ಇದು ಬೇಕು ನಮಗೆ ಅಂದರೆ ಖಂಡಿತ ಮಾಡಿಕೊಡ್ತೀನಿ ಎನ್ನುವ ವ್ಯಕ್ತಿ ಹಿ ವಿಲ್ ನಾಟ್ ಬಿ ಲಿಸನಿಂಗ್ ಟು ಯು. ಇದನ್ನು ನಾವು ಹೇಳಬೇಕಲ್ಲ ಅಂತ ಕೇಳ್ತಾರಂತೆ ದೇವಾನ್ ದೇವತೆಗಳು. ಅದಕ್ಕೆ ಬ್ರಹ್ಮ ಏನು ಮಾಡ್ತಾನಂತೆ, 4 ವೇದಗಳಿದೆ, 4 ವೇದಗಳಿಂದ ಒಂದೊಂದು ಅಂಶವನ್ನು ತೆಗಿತಾನೆ. ಋಗ್ವೇದದಿಂದ ಸಾಹಿತ್ಯ, ಸಾಮವೇದದಿಂದ ಸಂಗೀತ, ಆಮೇಲೆ ಆಹಾರ್ಯ, ಎಲ್ಲವನ್ನು ಒಂದೊಂದು ವೇದದಿಂದ ತೆಗೆದು ಒಂದು ಕಡೆ ಒಂದು ಸಾರವಾಗಿ ಇಟ್ಟು ಕೊಡ್ತಾನಂತೆ. ಅದನ್ನೇ ಪ್ರದರ್ಶನ ಕಲೆ, ನಾಟ್ಯಶಾಸ್ತ್ರ ಅಂತ ಕರೀತಾರೆ. ಇದನ್ನು ಕರೆದು ಭರತ ಮುನಿಯನ್ನು ಕರೆದುಬಿಟ್ಟು ಭರತ ಮುನಿ ಕೈಯಲ್ಲಿ ಕೊಡ್ತಾನಂತೆ, ತಗೊಂಡೋಗಿದ್ದನ್ನು. ಆ ಭರತ ಮುನಿ ತನ್ನ 100 ಮಕ್ಕಳನ್ನು ಸೇರಿಸಿ ಒಂದು ರಂಗ ಸಜ್ಜಿಕೆಯನ್ನು ನಿರ್ಮಾಣ ಮಾಡಿ ನಾಟಕವನ್ನು ಪ್ರದರ್ಶನ ಮಾಡಿ ಅಲ್ಲಿ ಇಂದ್ರನನ್ನು ಕರೆಸಿ ಕೂರಿಸ್ಬಿಟ್ಟು ಅವನಿಗೆ ನೀನು ಮಾಡಿರೋ ತಪ್ಪುಗಳನ್ನ ಪಾತ್ರಧಾರಿಯಾಗಿ ತೋರಿಸ್ತಾನೆ. ಪಾತ್ರಧಾರಿಯಾಗಿ ತೋರಿಸಿದಾಗ ಇಂದ್ರನಿಗೆ ಗೊತ್ತಾಗತ್ತೆ, ಓ ಇವನು ಹೇಳ್ತಿರೋದು ನನ್ನ ಬಗ್ಗೆನೇ ಅಂತ. ಸೊ ದ ಸೊಸೈಟಿ ಕರೆಕ್ಟ್ಸ್ ಇಟ್ ಸೆಲ್ಫ್ ಓನ್ಲಿ ವೆನ್ ಐ ಆಮ್ ಶೋಯಿಂಗ್ ಹಿಮ್ ಇಟ್ ಆನ್ ದಿ ಸ್ಟೇಜ್ ಥ್ರೂ ಎ ಡ್ರಾಮಾ. ದಟ್ ಈಸ್ ರಂಗಭೂಮಿ. ಸೊ ದಿ ಸೊಸೈಟಿ ವಾಂಟ್ಸ್ ಟು ಬಿ ಕರೆಕ್ಟೆಡ್. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಪ್ಪುಗಳನ್ನು ಅಂದರೆ ಅದಕ್ಕೊಂದು ಮೀಡಿಯಮ್ ಬೇಕು. ಆ ಮೀಡಿಯಮ್ನ ರಂಗಭೂಮಿಯಾಗಿ ಬಳಸ್ತಾ ಇದ್ದೀವಿ. ಸೊ ರಂಗಭೂಮಿ ಯಾವತ್ತೂ ಕೂಡ ಕೊನೆಯಾಗಕ್ಕೆ ಸಾಧ್ಯ ಇಲ್ಲ. ಏನಾಗಬಹುದು, ವೃತ್ತಿ ಇತ್ತು, ನಂತರದಲ್ಲಿ ಹವ್ಯಾಸಿ ರಂಗಭೂಮಿ ಬಂತು, ಈಗ ನೀವೇ ಹೇಳಿದಾಗೆ, ಮತ್ತು ಅದಾದಮೇಲೆ ರೆಪ್ರೇಟ್ರಿ ಬಂತು. ರೆಪ್ರೇಟ್ರಿ ಆದಮೇಲೆ ಇವತ್ತು ಬೇರೆ ಫಾರ್ಮ್ ತಗೋತಿದೆ. ಈ ಫಾರ್ಮ್ಯಾಟ್ಗಳು ಚೇಂಜ್ ಆಗುತ್ತೆ, ಬಟ್ ಅಲ್ಟಿಮೇಟ್ ಗೋಲ್ ಈಸ್ ಟು ರೀಚ್ ದಿ ಆಡಿಯನ್ಸ್. ದಟ್ ವಿಲ್ ಬಿ ದೇರ್ ಫಾರ್ ಎವರ್. ಸೊ ದಟ್ ಈಸ್ ರಂಗಭೂಮಿ. ಜ್ಞಾನದ ಭಂಡಾರ, ಅದ್ಭುತವಾದಂತಹ ವಾಗ್ಮಿ, ಅದರೊಟ್ಟಿಗೆ ಅನುಭವ, ಇವೆಲ್ಲವೂ ಸೇರಿದಾಗ ಇದೊಂದು ಅದ್ಭುತವಾದಂತಹ ಸಂಭಾಷಣೆ ಆಗತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಬಾಬು ಹಿರಣ್ಣಯ್ಯ ಅವರ ಸಾಧನೆ, ಬದುಕು ಏನು, ಬನ್ನಿ ನೋಡ್ಕೊಂಬರೋಣ. ನಮ್ಮ ಈ ದಿವಸದ ಗೆಸ್ಟ್ ನಾಟಕ, ಕಿರುತೆರೆ, ಬೆಳ್ಳಿತೆರೆ ಹೀಗೆ ಹಲವಾರು ಮಾಧ್ಯಮಗಳಲ್ಲಿ ಮನೆ ಗೆದ್ದಿರತಕ್ಕಂತಹ ವ್ಯಕ್ತಿ ಡಾಕ್ಟರ್ ಬಾಬು ಹಿರಣ್ಣಯ್ಯ. ತಮ್ಮ ತಾತ ಕೆ ಹಿರಣ್ಣಯ್ಯನವರ ದೇವದಾಸಿ ನಾಟಕದಲ್ಲಿನ ನಾಜೂಕಯ್ಯ ಪಾತ್ರದಿಂದ ರಂಗಭೂಮಿಗೆ ಪ್ರವೇಶಿಸಿದ್ರು. ನಂತರ ತಮ್ಮ ತಂದೆ ಮಾಸ್ಟರ್ ಹಿರಣ್ಣಯ್ಯನವರ ಜೊತೆ 1979ರಿಂದ ಸಾವಿರಾರು ನಾಟಕಗಳನ್ನು ಪ್ರದರ್ಶನ ನೀಡಿದ್ದಾರೆ. ಈಗ ತಮ್ಮ ತಾತ ಸ್ಥಾಪಿಸಿದ ಹಿರಣ್ಣಯ್ಯ ಮಿತ್ರ ಮಂಡಳಿ ನಾಟಕ ಕಂಪನಿಯನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇವರು ಕಂಪನಿ ನಾಟಕಗಳ ವಿಷಯದಲ್ಲಿ PhD ಸಹ ಪಡೆದಿದ್ದಾರೆ. ಇವರು ದೇವದಾಸಿ, ಸದಾರಮೆ,
ನಡುಬೀದಿ ನಾರಾಯಣ, ಮಕ್ಮಲ್ ಟೋಪಿ, ಲಂಚಾವತಾರ ಮುಂತಾದ ಜನಪ್ರಿಯ ನಾಟಕಗಳಲ್ಲಿ ಪಾತ್ರ ನಿರ್ವಹಿಸುತ್ತಾ ರಂಗಭೂಮಿಯ ಎಲ್ಲಾ ರೀತಿಯ ಲಲಿತ ಕಲೆಗಳನ್ನು ಮೈಗೂಡಿಸಿಕೊಂಡಿದ್ದಾರೆ. ಇವರ ನಾಟಕ ಪ್ರದರ್ಶನಗಳು ಭಾರತದಲ್ಲಷ್ಟೇ ಅಲ್ಲ, ಅಮೆರಿಕ, ಇಂಗ್ಲೆಂಡ್, ಸಿಂಗಪುರ್, ಆಸ್ಟ್ರೇಲಿಯಾ, ದುಬೈನಲ್ಲೂ ಕೂಡ ಜನಪ್ರಿಯವಾಗಿವೆ. ಇವರು ನಾಟಕರಂಗ ಅಷ್ಟೇ ಅಲ್ಲ, ಕಿರುತೆರೆ ಹಾಗೂ ಚಲನಚಿತ್ರಗಳಲ್ಲಿ ಸಹ ಮಿಂಚಿದ್ದಾರೆ. ನಂಜುಂಡ, ಆಪರೇಷನ್ ಅಂತ, ಮಫ್ತಿ, ಮಾಣಿಕ್ಯ, ಕಥೆಯೊಂದು ಶುರುವಾಗಿದೆ, ಮಮ್ಮಿ ಮುಂತಾದ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ಪಾಪ ಪಾಂಡು, ಪರ್ವ, ಮುಕ್ತ, ಪುಣ್ಯಕೋಟಿ ಮುಂತಾದ ಧಾರಾವಾಹಿಗಳಲ್ಲಿ ಜನಪ್ರಿಯ ಪಾತ್ರಗಳಲ್ಲಿ ಮನೆ ಗೆದ್ದಿದ್ದಾರೆ. ಇದರ ಜೊತೆಗೆ ಹಲವಾರು ಟೆಲಿಫಿಲ್ಮ್ಗಳು, ಕಾಮಿಡಿ ಶೋಗಳು ಹಾಗೂ ಪುಸ್ತಕಗಳನ್ನು ಕೂಡ ರಚಿಸಿದ್ದಾರೆ. ಬನ್ನಿ, ಈಗಿನ ದಿನಗಳಲ್ಲಿ ಮಾಸಿ ಹೋಗುತ್ತಿರುವ ಕಂಪನಿ ನಾಟಕಗಳ ಬಗ್ಗೆ ಇನ್ನಷ್ಟು ಮಾತಾಡಲು ಡಾಕ್ಟರ್ ಬಾಬು ಹಿರಣ್ಣಯ್ಯ ಅವರನ್ನ ಲೆಟ್ಸ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ನನ್ನಂಥ ಹುಡುಗರು ಯಾವಾಗಲೇ ನಿಮ್ಮ ಮನೆ ಬಾಗಿಲಿಗೆ ಬಂದರೂ ನಮ್ಮನ್ನು ಆಶೀರ್ವದಿಸಿ ಒಳ್ಳೇದು ಮಾಡಿ ಕಳಿಸಿದ್ದೀರ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವ, ನಿಮ್ಮ ತಂದೆಯವರ ಅನುಭವ, ನಿಮ್ಮ ತಾತನವರ ಅನುಭವ ಮತ್ತು ನಿಮ್ಮ ಕಾಲಘಟ್ಟದಲ್ಲಿ ಹುಟ್ಟಿದಂಥ ಹಲವಾರು ನಾಟಕ ಕಂಪನಿಗಳನ್ನ ಮತ್ತು ಅವರ ಬದುಕನ್ನು ಮೆರೆದಂತಹ ಕಲಾವಿದರನ್ನು, ಕಲ್ಚರನ್ನು ಈ ದಿವಸ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅವರಿಗೆ ನಾವು ಮತ್ತೆ ಅದನ್ನು ಕಟ್ಟಿಕೊಡಬೇಕು. ಅದರ ಮಹತ್ವ ಏನು ಅದನ್ನು ನೋಡಿರೋ ಜನ ತುಂಬ ಜನ ಇದ್ದಾರೆ. ಅದನ್ನು ಮತ್ತೆ ಅವರು ಬದುಕಬೇಕು ಅನ್ನೋ ಆಸೆ ನನಗಿದೆ. ಸೊ ಹಾಗಾಗಿ ಕಳೆದು ಹೋದಂತಹ ಕಂಪನಿ ನಾಟಕಗಳನ್ನು ಮತ್ತೊಮ್ಮೆ ನಮ್ಮ ಮಾತುಗಳ ಮೂಲಕ ಜೀವಂತಕ್ಕೆ ತರಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ಕಂಪನಿ ನಾಟಕ ಅಂದರೆ ಇದರ ಇತಿಹಾಸ ಅಂದರೆ, ಮೊದಲು ನಮ್ಮಲ್ಲಿ ಸಂಸ್ಕೃತ ನಾಟಕಗಳಿದ್ವು, ಬಯಲಾಟ ಇದ್ವು. ಆದರೆ ನಾಟಕ ಅಥವಾ ಕಂಪನಿ ಅನ್ನೋದು ಶುರು ಆಗಿದ್ದು ಯಾವಾಗ, ಎಲ್ಲಿ? ನಿಮಗೆ ಮನುಷ್ಯ ಹುಟ್ಟಿದಾಗಿಂದ ಆ್ಯಕ್ಚುಲ್ ಆಗಿ ಪ್ಲೂಟೋ, ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆ ಇವೆಲ್ಲವನ್ನ ಓದಿದಾಗ ಅಲ್ಲಿ ಹೇಳ್ತಾನೆ, ಯಾವಾಗ ಸ್ಟಾರ್ಟ್ ಆಯಿತು ಈ ಸ್ಟೋನ್ ಏಜ್ ಅಂತೀವಲ್ಲ, ಅದು ನಾಟಕದ ಜನನ ಅಂತ ಹೇಳ್ತಾರೆ. ಹೇಗೆ? ಅವಾಗ ಮಾತೇ ಇರಲಿಲ್ವಂತೆ, ನೋಬಡಿ ಯೂಸ್ ಟು ಸ್ಪೀಕ್. ನಾನು ಕಾಡೊಳಗೆ ಹೋದೆ, ಒಂದು ಸಿಂಹವನ್ನು ಬೇಟೆ ಆಡಿದೆ, ಮಾಂಸ ತಗೊಂಬಂದೆ, ಕೊಟ್ಟೆ. ಸುತ್ತಮುತ್ತ ಕೂತಿದ್ರು, ಅವ್ರುಗಳು ನನ್ನನ್ನು ಕೇಳಿದ್ರು. ಜಸ್ಟ್ ಇಮ್ಯಾಜಿನ್ ದಿಸ್, ನಾನು ಎಲ್ಲೋಗಿದ್ದೆ ನೀನು ಇಷ್ಟೊತ್ತು ಅಂತ. ಎಲ್ಲೋಗಿದ್ದೆ ಅಂತಾನೆ. ಅವನ ಹತ್ರ ಮಾತಿಲ್ಲ. ಅವನು ನನಗೆ, ನಾನು ಹೋಗಿ ಭೇಟಿ, ಎಲ್ಲಿತ್ತು ಇದು, ಇಷ್ಟು ದೊಡ್ಡ ಸೈಜ್ದು ಮಾಂಸ ತಂದಿದೆಯಾ, ಏನೋ ಇದು ಹೆಂಗೆ ಅಂತ ಅವನು ಕೇಳಿದ. ನಾನು ಅವನಿಗೆ ಬೇಟೆ ಆಡೋಕ್ಕೆ ಹೋಗಿ ಅಲ್ಲಿ ಸಿಂಹವನ್ನು ಇದ್ದಿದ್ದನ್ನು ಕೊಂದು ಆ ಕಥೆಯನ್ನೆಲ್ಲ ಅವನಿಗೆ ಥ್ರೂ ಮೈ ಆ್ಯಕ್ಷನ್ಸ್ ಹೇಳ್ತೀನಿ. ಅದಾದಮೇಲೆ ಸೌಂಡ್ ಬಂತು, ಈ ಶಬ್ದಗಳ ಮೂಲಕ ಸಿಂಹ ಬಂತು, ಅಂತೂ ನಾನು ಒಂದೇ, ಇವೆಲ್ಲ ಗರ್ಜ್ ಶಬ್ದಗಳು ಬಂತು. ತದನಂತರದಲ್ಲಿ ಮಾತು ಬರೋಕ್ಕೆ ಶುರುವಾಯಿತು. ಆ ಮಾತಿನ ಮುಖಾಂತರವಾಗಿ, ಅಂದರೆ ಇವೆಲ್ಲವೂ ಒಂದೊಂದು ಫೇಸ್. ಸೊ ಆಂಗಿಕ, ವಾಚಿಕ, ಆಹಾರ್ಯ, ಆಂಗಿಕಾಭಿನಯ, ವಾಚಿಕಾಭಿನಯ, ಆಹಾರ್ಯಾಭಿನಯ, ಇದಿಷ್ಟೂ ಕೂಡ ನಾಟ್ಯಶಾಸ್ತ್ರದಲ್ಲಿ ಹೇಳುವ ಅಭಿನಯ ಶಾಸ್ತ್ರ ರಂಗಭೂಮಿಯಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತೀವಿ. ಆಂಗಿಕಂ ಭುವನಂ ಭುವನಂ ಯಸ್ಯಾತ್, ವಾಚಿಕಂ ಸರ್ವವಾಂಗ್ಮಯಂ, ಆಹಾರ್ಯಂ ಚಂದ್ರತಾರಾದಿ, ತ್ವಂ ವಂದೇ ಸಾತ್ವಿಕಂ ಶಿವಂ ಅಂತಾರೆ. ಸೊ ಇದು ನೃತ್ಯ ಬಂತು, ಎಲ್ಲವೂ ಕೂಡ ರಂಗಭೂಮಿಯ ಹುಟ್ಟಿಗೆ ಕಾರಣವಾಯಿತು. ಹಾಗಾಗಿ ಸ್ಯಾನ್ಸ್ಕ್ರಿಟ್ ಅಂತ ನೀವು ಅಂದಾಗೆ ಕಾಳಿದಾಸ, ಬಾಣ ಇವರೆಲ್ಲರೂ ಕೂಡ ರಂಗಭೂಮಿಯನ್ನು ಅವತ್ತಿನ ಕಾಲಕ್ಕೆ ತಗೊಂಬಂದುಬಿಟ್ಟಿದ್ರು. ಅದಾದಮೇಲೆ ನಮ್ಮಲ್ಲಿ ದಾಳಿಗಳ ಆರಂಭ ಆಯಿತು. ಪಾಶ್ಚಿಮಾತ್ಯರು, ಇಂಗ್ಲೀಷ್ನವ್ರು ಬರೋದಕ್ಕಿಂತ ಮುಂಚಿತವಾಗಿ ದಾಳಿಗಳಾಯಿತು. ಪರ್ಷಿಯನ್ಸ್, ರೋಮನ್ಸ್, ಆಮೇಲೆ ಅಫ್ಘಾನ್ನಿಂದ ಬಂದಂಥವ್ರು ಎಲ್ಲರನ್ನೂ ತಗೊಳ್ಳೋಣ. ಇವರೆಲ್ಲರೂ ಕೂಡ ಅವ್ರ ಜೊತೆ ಅವರ ಆಹಾರ ಪದ್ಧತಿ ತಂದರು, ಅವರ ಜೀವನ ಶೈಲಿ ತಂದರು, ಅವರ ಅಡ್ಮಿನಿಸ್ಟ್ರೇಟಿವ್ ತಂದರು. ಇದಿಷ್ಟೇ ತರಲಿಲ್ಲ, ಸಂಸ್ಕೃತಿ, ಕಲ್ಚರ್ ಅಂತಂದರು. ಆ ಕಲ್ಚರ್ ಬ್ರಿಟಿಷರ ಆಳ್ವಿಕೆ ತನಕ ಗ್ರೀಕ್ ಬಂತು,
ಗ್ರೀಕರು, ಪೋರ್ಚುಗೀಸರು ಇವರೆಲ್ಲರೂ ಬಂದರು. ಗ್ರೀಕಲ್ಲಿ ನಮ್ಮಲ್ಲಿ ನಾನು ಸ್ಟೋನ್ ಏಜ್ ಅಂತ ಏನು ಹೇಳಿದೆ ಅದೇ ರೀತಿಯಾಗಿ ಅವತ್ತಿನ ಕಾಲದಲ್ಲಿ ಭಗವಂತನ ವಿಚಾರಗಳನ್ನು, ಅಂದರೆ ಅವರ ಭಗವಂತನ ಸ್ವರೂಪ ಬೇರೆ ಇತ್ತು, ಭಗವಂತನ ಕಥೆಗಳು ಬೇರೆ ಇದ್ವು. ಆಮೇಲೆ ಮೆಡಿಸಿನ್ ಮ್ಯಾನ್ ಸ್ಟೋನ್ ಏಜಲ್ಲಿ ಈ ಥರದ ರೀತಿಯಲ್ಲಿ ಇದ್ದಂಥವರೆಲ್ಲರೂ ಕೂಡ ದೇ ವರ್ ಯೂಸಿಂಗ್ ಸ್ಟೇಜ್ ಟು ಕನ್ವೆ ವಾಟ್ ಎವರ್ ದೇ ವಾಂಟ್ ಟು ದಿ ಪಬ್ಲಿಕ್. ನಾವು ಥೆಸ್ಪಿಯನ್ ಅನ್ನೋ ಪದ ಬಂದಿದ್ದು ಅಲ್ಲಿಂದ. ಹಾಗಾಗಿ ಪಾಶ್ಚಿಮಾತ್ಯ ದೇಶದಿಂದ ಬಂದಂಥ ರಂಗಭೂಮಿ ಬಂಗಾಳಕ್ಕೆ ಬಂತು. ಬಿಕಾಸ್ ಬಂಗಾಳ, ಆಮೇಲೆ ಗುಜರಾತ್, ಆಮೇಲೆ ಬಾಂಬೆ, ಆಮೇಲೆ ಮಂಗಳೂರು, ಗೋವಾ ಇವೆಲ್ಲವೂ ಕೂಡ ಆಕ್ಸೆಸಬಲ್ ಪಾಯಿಂಟ್ಸ್. ಮದ್ರಾಸ್ ಆಕ್ಸೆಸಬಲ್ ಪಾಯಿಂಟ್ ಫಾರ್ ಇನ್ವೇಡರ್ಸ್. ಅವರೆಲ್ರಿಗೂ ಬರೋಕ್ಕೆ ಅನುಕೂಲವಾಗ್ತಿತ್ತು, ಅಲ್ಲಿ ಬಂದು ಅಲ್ಲಿ ನೆಲೆ ಊರಕ್ಕೆ ಅನುಕೂಲವಾಗ್ತಿತ್ತು, ಪೋರ್ಟ್ ಇತ್ತು. ಸೊ ಹಾಗಾಗಿ ಶಿಪ್ಗಳಲ್ಲಿ ಬಂದಂಥವ್ರು ಅಲ್ಲಿ ಬರೋರು, ಅಲ್ಲಿ ರಂಗಭೂಮಿ ತಂದರು. ಸಾಯಂಕಾಲದ ಅವರ ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಇವೆಲ್ಲವೂ ಬರ್ತಾ ಹೋಯಿತು. ಸೊ ಸ್ಟೇಜ್ ಅವಾಗ ಬಂತು, ಮಾಡರ್ನ್ ಥಿಯೇಟರ್ಸ್ ಅಂತ ಕರೀತಾರೆ ಅದನ್ನು. ಸೊ ಇಟ್ ವಾಸ್ ನಾಟ್ ಸಾಂಸ್ಕ್ರಿಟ್ ಥಿಯೇಟರ್. ನಮ್ಮಲ್ಲಿ ಪೌರಾಣಿಕ ಸಂಸ್ಕೃತ ನಾಟಕ, ಕಾಳಿದಾಸನ ಅಭಿಜ್ಞಾನ ಶಾಕುಂತಲ, ಮೇಘದೂತ ಇವೆಲ್ಲವೂ ಏನಿದ್ವು ಇವನ್ನೆಲ್ಲ ಬಳಸ್ಕೊಂಡು ದೇವರ್ ಪ್ಲೇಯಿಂಗ್ ಶೋಸ್. ಇದನ್ನು ಮಾಡರ್ನೈಸ್ ಆಗಕ್ಕೆ ಶುರುವಾಯಿತು. ಅಲ್ಲಿಂದ ಬಂದಂಥವ್ರು ಅವ್ರ ನಾಟಕವನ್ನು ಇವ್ರು ಯಾರೋ ಕೂತ್ಕೊಂಡು ನೋಡಿದ್ರು, ಅಲ್ಲಿ ಅವ್ರು ಬಳಸಿದಂಥ ಲೈಟು, ಅಲ್ಲಿ ಬಳಸಿದಂಥದ್ದನ್ನು ನೋಡಿ ನಮ್ಮ ಪೌರಾಣಿಕ ನಾಟಕವನ್ನು ನಾವು ಇದಕ್ಕೆ ಯಾತಕ್ಕೆ ಅಳವಡಿಸ್ಕೋಬಾರ್ದು ಅಂತ. ಇವಲ್ಯೂಷನ್ ಆಗಲೇಬೇಕಲ್ಲ. ಬದಲಾವಣೆ ಅನ್ನೋದು ಒಂದು ದಿನದಲ್ಲಾಗುವಂಥದ್ದಲ್ಲ. ಚೇಂಜ್ ಈಸ್ ಕಾನ್ಸ್ಟೆಂಟ್, ಆಗ್ತಾನೇ ಇರುತ್ತದು. ಆ ಥರ ಬದಲಾವಣೆ ಆಗಿ ಮಾಡರ್ನ್ ಥಿಯೇಟರ್ಸ್ ಬಂತು. ಈ ಮಾಡರ್ನ್ ಥಿಯೇಟರ್ಸು ಪ್ರಾಯಶಃ ಬಂಗಾಳದಲ್ಲಿ ಮೊದಲು ಆರಂಭ ಆಯಿತು. ತದನಂತರದಲ್ಲಿ ಭಾರತದಲ್ಲಿ ಬೇರೆ 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 ಕಡೆ ಹರಡಕ್ಕೆ ಶುರುವಾಯಿತು. ಕರ್ನಾಟಕಕ್ಕೆ ಬಂದರೆ ಸಕ್ಕರೆ ಬಾಳಾಚಾರ ಅಂತ ಉತ್ತರ ಕರ್ನಾಟಕದಲ್ಲಿದ್ದರು. ಅಷ್ಟೊತ್ತಿಗಾಗಲೇ ನಮ್ಮಲ್ಲಿ ದೊಡ್ಡಾಟ, ಸಣ್ಣಾಟ, ಆಮೇಲೆ ಯಕ್ಷಗಾನ ಇವೆಲ್ಲವೂ ಕೂಡ ತನ್ನದೇ ಆದಂಥ ಒಂದು ಸಣ್ಣ ಇದು ಬೇರೆ ಬೇರೆ ಕಡೆ ಪ್ರಚಾರವಾಗಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಬಿಕಾಸ್ ಸಂಚಾರ ಇರ್ತಿರಲಿಲ್ಲ ಆವಾಗ. ಯಕ್ಷಗಾನ ಘಟ್ಟದ ಕೆಳಗಡೆಯ ಭಾಗಕ್ಕಿತ್ತು. ಈ ಕಡೆ ಉತ್ತರ ಕರ್ನಾಟಕಕ್ಕೆ ತಗೊಂಡ್ರೆ ದೊಡ್ಡಾಟ, ಚಿಕ್ಕಾಟಗಳು ಅಲ್ಲಿದ್ವು. ಈ ರೀತಿಯಾಗಿ ಇದ್ದಂಥ ಜಾಗಗಳಲ್ಲಿ ಅಲ್ಲಲ್ಲಲ್ಲೇ ನಡೆಯೋದು. ನಮ್ಮಲ್ಲಿ ಹರಿಕತೆ ನಡೆಯೋದು. ಹರಿಕತೆಯನ್ನು ನಾವು ಕೇಳಿಬಿಟ್ರೆ ಈ ಅನ್ಇಮ್ಯಾಜಿನಬಲ್. ಆ ಹರಿಕತೆ ದಾಸರೊಬ್ಬರು ಹಾರ್ಮೋನಿಯಂ ಪೆಟ್ಟಿಗೆ ತಬಲಾ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹಾಡ್ತಿದ್ರು. ನಾವು ಗುರುರಾಜಲ್ ನಾಯ್ಡು ಅಂತ ಕರಿತೀವಿ. ಅಯ್ಯೋ ದೇವ್ರೆ, ಗುರುರಾಜಲ್ ನಾಯ್ಡು ಅದ್ಭುತ. ನಾನಂತೂ ಆ 3.5 ವಜ್ರಗಳು, ಮಾಯಾ ಬಜಾರ್ ಇದನ್ನೆಲ್ಲ ನಲ್ಲತಂಗಾದೇವಿ ಇವೆಲ್ಲ ಕೇಳಿಬಿಟ್ರೆ ಅವ್ರದ್ದು. ಆಮೇಲೆ ಎಂತೆಂಥದನ್ನ ಹೇಳೋರು, ಆ ಉಪಕಥೆಗಳನ್ನು ಹೇಳೋರು. ಇವೆಲ್ಲ ಎಮೋಷನ್, ಆಹಾ ತಾಯೇ ಅಂತ ಅವನು ಬಂದು ನಿಂತ್ಕೊಂಡು ಅಮ್ಮ ಅಂತಾನೆ ಅಂತ ಇವ್ರು ಕೂಗೋರು ಅಮ್ಮ ಅಂತ. ನಮಗೆ ಸಡನ್ನಾಗಿ ಅಲ್ಲಿರೋ ಹೆಣ್ಮಕ್ಳೆಲ್ರಿಗೂ ಪಾಪ ಕಡೆ ಅವನ ಹತ್ರ ಹೋಗಿ ಸಮಾಧಾನ ಮಾಡಬೇಕು ಅನ್ಸ್ಬಿಡೋದು. ಈ ರೀತಿಯಾಗಿ ಇಲ್ಲಿತ್ತು. ಸೊ ಇದೆಲ್ಲವನ್ನೂ ಸೇರಿಸ್ಕೊಂಡು ರಂಗಭೂಮಿಗೆ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಆವಾಗ ಸಕ್ಕರೆ ಬಾಳಾಚಾರ ಅಂತ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೊದಲು ರಂಗಭೂಮಿಯನ್ನು ನಾಟಕ ಪ್ರದರ್ಶನವನ್ನು ಮಾಡಿದವರು ಅಂತ ಹೇಳ್ತಾರೆ. ಸೊ ಕರ್ನಾಟಕದಲ್ಲಿ ನಾಟಕದ ಕಂಪ್ನಿ ಯಾವಾಗ ಪ್ರಾರಂಭ ಆಯಿತು, ಎಲ್ಲಿ ಶುರು ಆಯಿತು, ಅದ್ರ ಬಗ್ಗೆ ಹೇಳ್ಬೋದಾ? ಇಸ್ವಿ ನನಗೆ ಇದೆಲ್ಲ ಕೇಳ್ಮೆ. ಅಂದರೆ ಇದು ನಾನು ಅನುಭವಿ ಅಲ್ಲ, ನಾನು ಇದನ್ನೆಲ್ಲ ಕೇಳಿಕೊಂಡಿರೋದು, ತಿಳ್ಕೊಂಡಿರೋದು, ಓದ್ಕೊಂಡಿರೋದ್ರಿಂದ ಐ ಕ್ಯಾನ್ ಸೇ ಅಕ್ಕಪಕ್ಕದಲ್ಲೆಲ್ಲೋ ಇರ್ಬೋದು. ಪಾರ್ಸಿ ರಂಗಭೂಮಿ ಅಂತ ಬಂತು. ಈ ಮಾಡರ್ನ್ ಥಿಯೇಟರ್ಸ್ ಅಂತ ಎಲ್ಲ ಬಂಗಾಳದಲ್ಲಿ, ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಆರಂಭ ಆದಾಗೆ ಪಾರ್ಸಿ ರಂಗಭೂಮಿ ಆರಂಭ ಆಯಿತು. ಪಾರ್ಸಿ ರಂಗಭೂಮಿಯವರು ನಮ್ಮ ಪೌರಾಣಿಕ ನಾಟಕಗಳ ವಸ್ತುವನ್ನು ತಗೊಂಡು ಅದ್ಭುತವಾದಂಥ ಒಂದು ರಂಗಭೂಮಿ ಮಂದಿರವನ್ನು ಕಟ್ಕೊಂಡು, ನಾಟಕವನ್ನು ಕಟ್ಕೊಂಡು ಪ್ರದರ್ಶನ ಮಾಡ್ತಾ ಬೇರೆ 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 ರಾಜ್ಯಗಳಿಗೆ ಹೋದರು. ಅದರಲ್ಲಿ ಕರ್ನಾಟಕಕ್ಕೆ ಬಂದರು. ಅವತ್ತಿನ ಕರ್ನಾಟಕದ ಅಂದರೆ ಅವತ್ತು ಮೈಸೂರಲ್ಲಿ ಇದ್ದಿದ್ದು 7 ಜಿಲ್ಲೆ. ಕೂರ್ಗ್ ನಮಗೆ ಸೇರಿತ್ತಿಲ್ಲ. ಕೂರ್ಗ್ ವಾಸ್ ಅನದರ್ ಸ್ಟೇಟ್. ಉತ್ತರ ಕರ್ನಾಟಕ, ಬೆಳಗಾಮು ಆ ಕಡೆ ಎಲ್ಲ ಒಂದಷ್ಟು ಜಾಗಗಳು ಮಹಾರಾಷ್ಟ್ರ ಜೊತೆ ಇದ್ವು. ಇನ್ನು ಕೆಲವು ಮದ್ರಾಸ್ ಪ್ರಾವಿನ್ಸ್ ಜೊತೆ ಇತ್ತು. ಹೀಗಾಗಿ ಎಲ್ಲ ಹರಡುಬಿಟ್ಟಿತ್ತು. 7 ಜಿಲ್ಲೆಗಳು ಮೈಸೂರು ಅಂತಿದ್ದಿದ್ದು. ಆ 7 ಜಿಲ್ಲೆಯ ಮೈಸೂರಿಗೆ ರಾಜಧಾನಿ ಮೈಸೂರು. ಅಲ್ಲಿ ಬಂದು ಜಾಗ ತಗೊಂಡು ಥಿಯೇಟ್ರನ್ನ ಹಾಕಿ ನಾಟಕ ಶುರು ಮಾಡಿದ್ರು. ಒಂದು 10-15 ದಿನ 20 ದಿನ ಆಡಿದ್ರೋ ಏನೋ ಗೊತ್ತಿಲ್ಲ.
ಆ ನಾಟಕವನ್ನು ನೋಡಿದಂತಹ ಜನಗಳಿಗೆ ಕ್ರೇಜ್, ರಂಗಭೂಮಿಯ ಕಲೆಯ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರದರ್ಶನಗಳನ್ನು ಕಂಡುಬಿಟ್ರು. ನಿಬ್ಬೆರಗಾಗಿ ನಿಂತುಬಿಟ್ರು. ಅದನ್ನು ನೋಡಿದಂತಹ ಅಂದಿನ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್, ಮೈಸೂರಿನ ಮಹಾರಾಜರಾಗಿದ್ದವರು, ಅವರ ಆಸ್ಥಾನದಲ್ಲಿದ್ದಂಥ ಕವಿಗಳು, ಸಾಹಿತಿಗಳು, ಸಂಗೀತಗಾರರು, ಪ್ರದರ್ಶನ ಕಲೆ ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದರು. ಅವರೆಲ್ಲರೂ ಅವರ ಆಸ್ಥಾನದಲ್ಲಿ ಇರೋರು. ಅವ್ರಗಳ ಜೊತೆ ಅವ್ರನ್ನೆಲ್ಲ ಕರೆದುಬಿಟ್ಟು ಪಾರ್ಸಿಯಿಂದ ಬಂದಂತಹ ಒಂದು ರಂಗಭೂಮಿ ಹೀಗೆ ಮೆರಿತಾ ಇದೆ ಅಂತ ಸುದ್ದಿ ಬಂತು. ನೋಡಿದ್ರಾ ನೀವು ಯಾರು ಅಂತ ಕೇಳಿದ್ರಂತ ಒಂದು ಸಭೆಯಲ್ಲಿ. ಹೌದು, ಹೋಗಿದ್ವಿ, ತುಂಬ ಚೆನ್ನಾಗಿ. ನಾವ್ಯಾಕೆ ನಮ್ಮಲ್ಲಿ ಮಾಡಬಾರ್ದು? ಯಾಕಂದರೆ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಒಂದು ಇನ್ಫಾರ್ಮೇಷನ್ಗೋಸ್ಕರ ನಿಮ್ಗೆ ಹೇಳಬೇಕಂದ್ರೆ ಹಾಡುಗಳು ಬರೆದಿದ್ದಾರೆ. ಜಯಚಾಮರಾಜೇಂದ್ರ ವಿಜಯದಾತೆ ಅಂತ ಅಂಕಿತ ಬರುವ ಯಾವುದೇ ಹಾಡಾಗಲಿ ಜಯಚಾಮರಾಜೇಂದ್ರ ಬಹದ್ದೂರ್ ಅವ್ರು ಬರೆದಿರೋ ಹಾಡುಗಳು. ಆಮೇಲೆ ಪಿಯಾನೋನ ಅಮೇಝಿಂಗ್ ಆಗಿ ನುಡಿಸ್ತಿದ್ರಂತೆ. ಅದರದ್ದು ಕಚೇರಿ ಕೊಡೋಕ್ಕೆ ಜರ್ಮನಿಗೆ ಹೋಗೋರಂತ. ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು ಜರ್ಮನಿಲಿ ಹೋಗಿ ಕಾನ್ಸರ್ಟ್ಸ್ ಕೊಡೋರಂತೆ. ಅಂಥ ಅದ್ಭುತವಾದಂಥ ಮ್ಯೂಸಿಷಿಯನ್, ಸಾಹಿತ್ಯ ಬರೆದಿದ್ರು. ಸೊ ಇಷ್ಟೆಲ್ಲ ಇದೆ. ಕನ್ನಡದ ಶ್ರೀಮಂತಿಕೆಯ, ಸಾಹಿತ್ಯದ ಶ್ರೀಮಂತಿಕೆ ಗೊತ್ತಿದ್ದವರು ಯಾತಕ್ಕೆ ಮಾಡಬಾರ್ದು? ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಕವಿ, ಸಾಹಿತಿಗಳು ಇವರೆಲ್ಲ ಕೂತ್ಕೊಂಡ್ಬಿಟ್ಟು ಒಂದು ನಾಟಕಗಳನ್ನು ಬರೆದ್ರು. ಯಾವ ನಾಟಕ ಏನು ಅಂತ ಇವತ್ತು ನನಗೆ ಅದರ ಬಗ್ಗೆ ಹೆಚ್ಚು ನೆನಪಿಲ್ಲ. ನನಗೆ ನಾಟಕ ಸಿದ್ಧವಾಯಿತು. ನಾಟಕವನ್ನು ಆರಂಭ ಮಾಡಿದ್ರು. ಒಂದು ಕಂಪ್ನಿ ಕಲಾವಿದರನ್ನ ಒಂದಷ್ಟು ಜನನ ಸೇರಿಸಿದ್ರು. ನೃತ್ಯ, ಸಂಗೀತ ಎಲ್ಲವನ್ನು ಇಟ್ಟು 10 ಗಂಟೆಗೆ ನಾಟಕ ಆರಂಭ ಆಗುತ್ತೆ. ಬೆಳಗಿನ ಜಾವ 6 ಗಂಟೆ ತನಕ ಪೌರಾಣಿಕ ನಾಟಕ ನಡೆಯೋ ಹಾಗೆ ಮಾಡಿದ್ರು. ಒಂದು ಕಂಪ್ನಿ ಅಂತ, ಅದನ್ನು ಕಂಪ್ನಿ ಅಂತ ಕರೆದ್ರು. ಅರಮನೆ ಕಂಪನಿ ಅಂತ ಕರೆಯೋರು ಅದನ್ನು. ಅರಮನೆ ಕಂಪನಿ ಯಾಕಂದರೆ ಅರಮನೆಯ ಪೋಷಿತವಾಗಿತ್ತು. ಇಟ್ ಎಕ್ಸಿಸ್ಟೆಡ್ ಫಾರ್ ಮೋರ್ ದೆನ್ 1 or 2 years ಇನ್ ದಿ ಸೇಮ್ ಫಾರಮ್. ಅದಾದ ಮೇಲೆ ಮಹಾರಾಜರು ಅದನ್ನು ತಮ್ಮ ಹಿಡಿತದಿಂದ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ರು. ಸತ್ಯವನ್ನು ವೇದಿಕೆಯ ಮೇಲೆ ನಿಂತು ಹೇಳುವ ಒಂದು ಮಾಧ್ಯಮ ಆಗಬೇಕು. ಹಾಗಾಗಿ ಇದು ನಮ್ಮ ಇದರಲ್ಲಿ ಅಂಕೆಯಲ್ಲಿ ಇರಬಾರ್ದು ಅಂತ ಬಿಡಬೇಕು ಅಂತ ಬಿಟ್ಬಿಟ್ರು. 150-200 ಜನ ಇದ್ದರು. ಆ ಬಿಟ್ಕೊಟ್ಟು ಒಂದು ಬೇರೆ ಕಂಪ್ನಿಯ ಫಾರ್ಮ್ಯಾಟ್, ಚಾಮುಂಡೇಶ್ವರಿ ನಾಟಕ ಕಂಪನಿ ಅಂತ ಮಾಡಿಬಿಟ್ಟು ಒಂದು ಮ್ಯಾನೇಜ್ಮೆಂಟ್ ಟೀಮ್, ಬೇರೆ ಬೇರೆ ಸಾಮಾಜಿಕವಾಗಿ ಸಮಾಜದಲ್ಲಿ ಇರುವಂತಹ ಯಾರೋ ಒಬ್ಬ ವರ್ತಕ ಇರ್ಬೋದು, ಇನ್ಯಾರೋ ಒಬ್ಬ ವ್ಯಕ್ತಿ ಹೂ ಈಸ್ ಮೋಸ್ಟ್ ಇಂಟ್ರೆಸ್ಟೆಡ್ ಇನ್ ಥಿಯೇಟರ್ಸ್, ಹೂ ವಾಂಟ್ಸ್ ಟು ರನ್ ದಟ್ ಮ್ಯಾನೇಜ್ಮೆಂಟ್, ಅದನ್ನು ಅವ್ರಿಗೆ ವಹಿಸ್ಕೊಟ್ರು. ತದನಂತರದಲ್ಲಿ ಅದು ಬೇರೆ 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 ಆಯಿತು. ವರದಾಚಾರ್ ಅಂತ ಒಬ್ಬರು ಬೇರೆ ಕಂಪ್ನಿ ಮಾಡಿದ್ರು. ಅವರು ರತ್ನಾವಳಿ ಕಂಪನಿ ಅಂತ, ರತ್ನಾವಳಿ ಥಿಯೇಟರ್ಸ್ ಅಂತ ಮಾಡಿದ್ರು. ಅಲ್ಲಿಂದ ಆಚೆ ಬಂದವರು. ಇದೆಲ್ಲ ಏನು 1890 ಹಂಗಿರ್ಬೋದಾ? ಸಂಬೇರ್ 1880s 1880 ಅದಾದಮೇಲೆ ಚಂದಣ್ಣವರು ಅಂತ ಗುಬ್ಬಿ ಅಂತ ನಾವೇನು ಕರಿತೀವಿ, ಆ ಊರಲ್ಲಿ ಚಂದಣ್ಣವರು ಅಂತಿದ್ರು, ವರ್ತಕರಾಗಿದ್ದರು. ಅವ್ರ ಜೊತೆಗೆ ಒಂದು 4 ಜನ ಸ್ನೇಹಿತರು ಸೇರಿ ಎಲ್ಲ ಊರಲ್ಲೆಲ್ಲೋ ಹೋಗಿ ನೋಡಿರೋರು. ಬಿಸ್ನೆಸ್ಸಲ್ಲಿ ಹೋಗಿ ಮೈಸೂರಲ್ಲಿ ನೋಡಿದ್ರು ವರದಾಚಾರದ ಒಂದು ಕಂಪ್ನಿ ನಡೀತಿತ್ತು, ಚಾಮುಂಡೇಶ್ವರಿ ನಾಟಕ ಕಂಪನಿ ಅಂತಿದೆ. ಸರಿ, ನಾವು ಯಾಕೊಂದು ಕಟ್ಟಬಾರ್ದು ಅಂತಂದರು. 4 ಜನ ಸ್ನೇಹಿತರು ಸ್ವಲ್ಪ ದುಡ್ಡು ಹಾಕಿದ್ರು, ತಗೊಂಡ್ಬಂದು ಒಂದು ನಾಟಕದ ಕಂಪ್ನಿ ಕಟ್ಟಿದ್ರು. ಆ ಕಂಪ್ನಿಯಲ್ಲಿ ಗುಬ್ಬಿ ವೀರಣ್ಣವರು ಇದ್ದರು. ಎಲ್ಲರೂ ಬಂದು ಸೇರಿಕೊಂಡ್ರು. ಗುಬ್ಬಿ ಕಂಪ್ನಿ ಶುರು ಆಗಿದ್ದು ಪ್ರಾಯಶಃ 1910, ಸಂಬೇರ್ ಅರೌಂಡ್ 1902, 1901 or 1910, 2010 100 years ಆಯ್ತು ಅದು ಅಂತ ಹೇಳಿ. ಹೌದು, 1910. ಬಟ್ ವೀರಣ್ಣವರು ಯಜಮಾನಿಕೆಯನ್ನು ತಗೊಂಡ ಮೇಲೆ 100 ವರ್ಷ ಅಂತೀವಿ. ಯಜಮಾನಿಕೆ ತಗೊಳ್ಳೋದಿಕ್ಕೆ ಮುಂಚಿತವಾಗಿ ಅಂತ ತಗೊಂಡ್ರೆ ನಾವು ಪ್ರಾಯಶಃ ಒಂದು 5-6 ವರ್ಷ ಹಿಂದಕ್ಕೂ ಹೋಗಬಹುದು. ಕೆಲವೊಮ್ಮೆ ಏನಾಗತ್ತೆ ಅಂದರೆ ಈ ಕಂಪನಿ ನಾಟಕಗಳದ್ದು ಒಂದು ಕೆಟ್ಟ ದುರದೃಷ್ಟ ಅನ್ಬೋದು. ಕೆಟ್ಟದು ಅಂತ ಅನ್ನಲ್ಲ, ದುರದೃಷ್ಟ. ಏನು ದುರದೃಷ್ಟ? ಆ್ಯಂಡ್ ಅದು ನಮಗೆ ಲಾಜಿಕಲಿ ಇಟ್ ಈಸ್ ಬೀನ್ ಪ್ರೂವ್ಡ್ ರೈಟ್. ನಮ್ಮ ಇದಕ್ಕೆ ಸುಮ್ಮನೆ ಪೋಷಕವಾಗಿರೋದ್ರಿಂದ ಈ ಮಾತನ್ನು ಮತ್ತಿನ್ನೆಲ್ಲೋ ನೆನಪು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಹೇಳ್ಬಿಡ್ತೇನೆ. ನಮ್ಮ ಕಂಪನಿಯಲ್ಲಿ ಮಾಸ್ಟರ್ ಹಿರಣ್ಣಯ್ಯನವರ ಲಂಚಾವತಾರ 11,000 ಪ್ರಯೋಗ ಕಂಡಿತು. ಒಬ್ಬ ವ್ಯಕ್ತಿ ಒಂದು ಪಾತ್ರವನ್ನು, ಈಗ ಇಂಗ್ಲೆಂಡಲ್ಲಿ ಮೌಸ್ ಟ್ರ್ಯಾಪ್ ಅಂತ ಒಂದು ನಾಟಕ, ಅಗತಾ ಕ್ರಿಸ್ತಿದೊಂದು ಸಸ್ಪೆನ್ಸ್ ಥ್ರಿಲ್ಲರ್. ಫಾರ್ 45 years in one theatre it has been running. For more than 45-50 years. It's world record. 50 ವರ್ಷಗಳಿಂದ
ರಂಗಶಂಕರದ ಥರದ ಒಂದು ಜಾಗದಲ್ಲಿ ಮೌಸ್ ಟ್ರ್ಯಾಪ್ ಪ್ರತಿದಿನ ನಡೆಯುತ್ತೆ. ಅಂದರೆ ಒಂದು ಇನ್ಫೋಸಿಸ್ ಕಂಪನಿ ಇದ್ದಾಗೆ ಬೆಳಗಿಂದ ಸಾಯಂಕಾಲ ತನಕ ಎಂಪ್ಲಾಯೀಸ್ ಬರ್ತಾರೆ ಹೋಗ್ತಾರೆ. ಹಾಗೆ ಪ್ರತಿದಿನ ಅಲ್ಲ ನಾಟಕ ಮೌಸ್ ಟ್ರ್ಯಾಪ್ ನಡೆಯುತ್ತೆ. ನಾವು ಇವತ್ತು ಈ ಟ್ರೂಪ್ ಆಡುತ್ತೆ, ನಾಳೆ ಇನ್ನೊಂದು ಟ್ರೂಪ್ ಆಡ್ಬೋದು, ಬೇರೆ ಇನ್ನೊಂದು ಟ್ರೂಪ್ ಆಡ್ಬೋದು. ಆ ಥರ ನಡೆದಿದ್ದು. ಬಟ್ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಸಂಸ್ಥೆಯಿಂದ ಒಂದು ನಾಟಕ 10,000 ಪ್ರಯೋಗಕ್ಕೂ ಮೇಲೆ, ಮಿನಿಮಮ್ ಅಂತ 10,000 ಅಂತ ಇಟ್ಕೊಂಡ್ರು. 10,000 ಪ್ರಯೋಗ ನಡೆದು 10,000 ಪ್ರಯೋಗದಲ್ಲೂ ಒಂದು ಪಾತ್ರವನ್ನು ಒಬ್ಬನೇ ವ್ಯಕ್ತಿ ಮಾಡಿರೋದು ಅಂತಂದರೆ ಹಿರಣ್ಯ ಮಿತ್ರ ಮಂಡಳಿಯ ಲಂಚಾವತಾರ, ದಟ್ ಈಸ್ ಮಾಸ್ಟರ್ ಹಿರಣ್ಯ. ಗುಬ್ಬಿ ವೀರಣ್ಣವರು ಸಾಮಾನ್ಯ ಒಬ್ಬರು ಎಂಪ್ಲಾಯಿಯಾಗಿ ಸೇರ್ಕೊಂಡಿದ್ದಲ್ವಾ ಅಲ್ಲಿ? ನಿಮಗೆ ಒಂದು ಇಮ್ಯಾಜಿನೇಷನ್ ಕೂಡ ಬರದೇ ಇರೋವಂಥದ್ದು ಅಂತಂದರೆ ನಮ್ಗೆ ಅವಾಗ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಬೆಳೆದೋದ ಮೇಲೆ ನಿಮಗೆ ಟು ರೀಚ್ ದಿ ಪಬ್ಲಿಕ್ ಇಟ್ಸ್ ವೆರಿ ಈಸಿ. ಬುಕ್ ಮೈ ಶೋಲ್ಲಿ ಹಾಕ್ಕೊತೀರಿ, ಇಲ್ಲ ಫೇಸ್ಬುಕ್ಕಲ್ಲಿ ಹಾಕ್ಕೊತೀವಿ, ವಾಟ್ಸಪ್ಪಲ್ಲಿ ಏನೋ ಇನ್ಸ್ಟಾಗ್ರಾಮು, ರೀಲ್ಸ್, ಏನು ಮಣ್ಣು ಮಷಿ 108 ಇದೆ. ನಮಗೆ ಅವತ್ತಿದ್ದಿದ್ದು ವಾಲ್ ಪೋಸ್ಟರ್ಸ್. ಆ ವಾಲ್ ಪೋಸ್ಟರ್ ಪ್ರಿಂಟ್ ಮಾಡಿ ಗೋಡೆಗಳಿಗೆ ಅಂಟಿಸೋದು. ಎರಡನೇದು ಊರು ತುಂಬ ಅದನ್ನು ಅಂಟಿಸ್ತಿದ್ವಿ. ಸಣ್ಣ ಸಣ್ಣ ಹ್ಯಾಂಡ್ ಬಿಲ್ಸು ಪೋಸ್ಟರ್ಸ್ ಮಾಡಿ ಹೋಗ್ತಾ ಬರ್ತಾ ಇರೋರ ಕೈಗೆಲ್ಲ ಹಿಂಗೆ ಹಂಚೋದು. ಎಲ್ಲ ಆ ಕಡೆ ಹೋಟ್ಲುಗಳವ್ರನ್ನೆಲ್ಲ ಕೈ ಮುಗಿದು ಆ ಬಿಲ್ ಕೊಡ್ತಾರಲ್ಲ, ಬಿಲ್ ಕೌಂಟ್ರ್ ಹತ್ರ ಅದನ್ನು ಇಟ್ಟಿರೋದು. ಅವ್ರು ಯಾರೋ ಹೋಗ್ತಾ ಹಿಂಗೆ ತಗೊಂಬಿಟ್ಟು ಹಿಂಗೆ ನೋಡ್ಕೊಂಡು ಹೋಗಲಿ ಅಂತ. ಊರಿಂದ ಊರಿಗೆ ಎತ್ತಿನ ಗಾಡಿಯಲ್ಲಿ ಸ್ಪೀಕರ್ಸ್ನ ಕಟ್ಟಿಬಿಟ್ಟು ಪ್ರಚಾರಕ್ಕೆ ಹೋಗೋದು. ಇವತ್ತು ಈ ಕಡೆ ಹೋಗೋ, ನಾಳೆ ಈ ದಿಕ್ಕು ಹೋಗು, ನಾಡಿದ್ದು ಈ ದಿಕ್ಕು ಹೋಗು, ಮೌತ್ ಟು ಮೌತ್ ಹೋಗಬೇಕು ಪ್ರಚಾರ. ಇದು ಅಲ್ಲದೆ ಭಾಳ ಅಮೇಝಿಂಗ್ ಆಗಿದ್ದಂಥ ಒಂದು ಕಾರ್ಯ ಮಾಡೋರು. ಏನು ಅಂದರೆ ಒಂದು 14 ಅಡಿ 18 ಅಡಿ 18x20 or 25x40 ಈ ಸೈಜ್ದು ದೊಡ್ಡ ಪೋಸ್ಟರ್ಸ್ ಪೇಂಟ್ ಮಾಡೋರು. ಪೋಸ್ಟರ್ ಪ್ರಿಂಟಿಂಗ್ ಇರಲಿಲ್ಲ, ಕಟೌಟನ್ನ ನಾವೇನು ಮಾಡ್ತಿದ್ವಿ, ಕೋರಾ ಬಟ್ಟೆ ತಗೊಂಡು ಅದರ ಮೇಲೆ ಪೇಂಟ್ ಮಾಡಿ ಮುಖಗಳು ಫಿಗರ್ಗಳನ್ನೆಲ್ಲ ಆರ್ಟಿಸ್ಟ್ ಕೈಲಿ ಬರೆಸಿ 2 ಕಟೌಟ್ಸ್ ಮಾಡಿಸ್ತಿದ್ವಿ. ಆ 2 ಕಟೌಟ್ಗಳನ್ನು ಅಟ್ ಅನ್ ಆ್ಯಂಗಲ್ ಹೀಗೆ ಅದನ್ನು ಜೋಡಿಸ್ತಿದ್ವಿ. ಅದರ ಮಧ್ಯಕ್ಕೆ ರಿಪೀಸ್ ಅಂತ ಕರಿತೀವಿ. ಅದನ್ನು ಹೊಡೆದ್ಬಿಟ್ಟು ಕೆಳಗಡೆಗೆ 2 ವುಡನ್ ವೀಲ್ಸ್ ಕೊಡ್ತಿದ್ವಿ. ಆ ವೀಲ್ಸ್ ಕೊಟ್ಟರೆ ಗಾಲಿ ಥರ ಆಗೋದದು. ಅದನ್ನು ಹೀಗೆ ತಳ್ಕೊಂಡು ಒಳಗಡೆ ಒಂದು ಹಟ್ ಶೇಪಲ್ಲಿ ಬರೋದದು, ಗುಡಿಸಲಲ್ಲಿ ಟಾಪ್ ಶೇಪಲ್ಲಿ. ಅದರ ಮಧ್ಯದಲ್ಲಿ ಗಮ್ಮು ಮಾಡಿರೋನು. ಆ ಗಮ್ಮು ಪೋಸ್ಟರ್ಸ್ನ ಅದರಲ್ಲಿ ಇಟ್ಬಿಡ್ತಿದ್ವಿ. ಗಾಡಿ ತಳ್ಕೊಂಡು ಹೋಗೋಕೆ ಒಬ್ಬಂಗೆ ಬಿಡ್ತಿದ್ವಿ. ಅವನು ಊರು ತುಂಬ ಗಾಡಿ ಹಿಂಗೆ ತಳ್ಕೊಂಡು ಹೋಗಬೇಕು. ತಳ್ಕೊಂಡು ಹೋಗ್ತಾ 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 ಎಲ್ಲರ ಗೋಡೆ ಕಂಡ್ರೆ ಆ ಪೋಸ್ಟರ್ ತೆಗೆದು ಗಮ್ ಹಾಕಿ ಅಂಟಿಸ್ಬೇಕು. 8-10 ವರ್ಷದ ಒಬ್ಬ ಬಾಲಕ ಈ ಕೆಲಸಕ್ಕೆ ಬಂದು ಸೇರಿಕೊಂಡಿದ್ದು ಗುಬ್ಬಿ ಚಂದಣ್ಣವ್ರು ನಡೆಸ್ತಿದ್ದಕ್ಕಂಥ ಕಂಪ್ನಿಗೆ ವೀರಣ್ಣವ್ರು. ಓದಿಲ್ಲ, ಬರಹ ಇಲ್ಲ, ತಂದೆ ತಾಯಿ ಯಾರು ಏನು ಬಂದರು. ಅಲ್ಲಿ ಬಂದು ಕಂಪ್ನಿಲಿ ಸೇರಿಕೊಂಡ್ರು. ದಿನನಿತ್ಯ ಇದನ್ನು ಮಾಡ್ತಾ 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 ಬೆಳೆದ್ರು. ಅವರು ಯಾವ ಮಟ್ಟಕ್ಕೆ ಬೆಳೀತಾ ಹೋದರು ಅಂದರೆ ಅವರಲ್ಲಿ ಸಂಘಟನಾ ಶಕ್ತಿ, ಕ್ರಿಯೇಟಿವ್ ಥಿಂಕಿಂಗ್, ಇದೆಲ್ಲ ನೋಡ್ತಾ ನೋಡ್ತಾ ಚಂದಣ್ಣವ್ರಿಗೆ ಮಕ್ಕಳಿತ್ತಿಲ್ಲ. ಬಟ್ ಗುಬ್ಬಿ ಕಂಪ್ನಿ ಒಂದು 10 ವರ್ಷದಲ್ಲಿ ಅದ್ಭುತವಾಗಿ ಬೆಳೆದು ನಿಂತುಬಿಡ್ತು. ಇಟ್ ಹ್ಯಾಡ್ ಆಲ್ ದಿ ಎಸೆನ್ಸ್ ಟು ರೀಚ್ ದಿ ಹೈಟ್ಸ್ ಇನ್ ಥಿಯೇಟರ್. ಸೊ ಯಾರ ಕೈಲಿ ಕೊಡಬೇಕು? ಕಂಪ್ನಿಯಲ್ಲಿ ಒಂದು 80 ಜನ ಇದ್ದರು. ಆ ಟೈಮಲ್ಲಿ ಚಂದಣ್ಣವರು ದೆ ಟುಕ್ ಎ ವೆರಿ ಗುಡ್ ಡಿಸಿಷನ್. ನಟನಾಗಿ ಸ್ಟೇಜ್ ಮೇಲಿರುವ ವ್ಯಕ್ತಿ ಸಂಘಟಕನಾಗಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು ಕಷ್ಟ. ಯಾಕಂದರೆ ಅವ್ನು ಪಾರ್ಟ್ ನೋಡ್ಕೋತಾನ, ಗೇಟ್ ಹತ್ರ ಟಿಕೆಟ್ ಮಾರೋದು ನೋಡ್ಕೋತಾನ, ಆಮೇಲೆ ಬೇರೆ ಕಲಾವಿದರನ್ನ, ಅಂದರೆ ಕ್ಯಾಪ್ಟನ್ಸಿ ಅಂತೀವಿ ಕ್ರಿಕೆಟಲ್ಲಿ. ಕ್ಯಾಪ್ಟನ್ಸಿ ಮೆಟೀರಿಯಲ್ ಆಗಬೇಕಾದ್ರೆ ಎಲ್ಲರೂ ಕ್ಯಾಪ್ಟನ್ ಆಗಿಬಿಡೋಕ್ಕಾಗಲ್ಲ. ಇವನ್ ದೋ ಹಿ ಈಸ್ ದಿ ಬೆಸ್ಟ್ ಪ್ಲೇಯರ್, ಹಿ ವಿಲ್ ಪ್ರೂವ್ ಟು ಬಿ ದಿ ಬ್ಯಾಡ್ ಕ್ಯಾಪ್ಟನ್. ಹಾಗೆ ಚಂದಣ್ಣವರು ಅವನನ್ನು ಕರೆದು ಚೆನ್ನಾಗಿ ಅವನನ್ನು ಟ್ರೈನ್ ಮಾಡಿ ಎಲ್ಲ ಮಾಡಿಬಿಟ್ಟು ಗುಬ್ಬಿ ಕಂಪ್ನಿ ಅವ್ರ ಕೈಗೆ ವಹಿಸ್ಕೊಟ್ರು. ದೆನ್ ಇಟ್ ಬಿಕೇಮ್, ವೀರಣ್ಣವರು ಬಿಕೇಮ್ ಎ ಲೆಜೆಂಡ್. ಗುಬ್ಬಿ ಕಂಪ್ನಿ ಅಟೈನ್ಡ್ ದಿ ಹೈಯೆಸ್ಟ್ ಪೀಕ್ಸ್ ಡ್ಯೂರಿಂಗ್ ಹಿಸ್ ಟೆನ್ಯೂರ್. ಒಂದು ಕಡೆ ನೀವು ಹೇಳಿದ ಹಾಗೆ ಗುಬ್ಬಿ ಕಂಪ್ನಿ ಇತ್ತು, ಮತ್ತೊಂದು ಕಡೆ ವರದಾಚಾರ್ ಅವ್ರ ಕಂಪ್ನಿ ಇತ್ತು.
ಸುಬ್ಬಯ್ಯ ನಾಯ್ಡು ಅವರು ಇವರೆಲ್ಲ ಯಾವಾಗ ಬರ್ತಾರೆ ಪಿಕ್ಚರ್ಗೆ? ಕೆ ಹಿರಣ್ಣಯ್ಯನವರು ಅವರ ಒಂದು ನಾಟಕ ಮಂಡಳಿ ಯಾವಾಗ ಶುರು ಆಗುತ್ತೆ? ಇದೆಲ್ಲ ಯಾವಾಗ ಶುರು ಆಯಿತು ಸರ್? ಗುಬ್ಬಿ ಕಂಪ್ನಿಯನ್ನು ನಾವು ಮಾತೃ ಸಂಸ್ಥೆ ಅಂತ ಕರಿತೀವಿ. ಹ್ಮ್. ಇವತ್ತು ಗುಬ್ಬಿ ವೃತ್ತಿರಂಗ ಭೂಮಿಯಲ್ಲಿ ನಾವು ಯಾರನ್ನಾರ ಮಾತಾಡಿದ್ರೆ ಯಜಮಾನರು ಅಂತ ಕರೆದ್ರೆ ಇನ್ವೇರಿಯಬಲಿ ಇಟ್ ಈಸ್ ವೀರಣ್ಣವರು. ಯಜಮಾನರು ಮಾಲೀಕರು ಆ ಥರ ಅವ್ರನ್ನ ಕರಿತೀವಿ. ಆ ರೀತಿಯಲ್ಲಿ ಅವ್ರ ಕಂಪ್ನಿಯಲ್ಲಿ ಅನೇಕ ಕಲಾವಿದರುಗಳಿದ್ರು. ಪೀರ್ ಸಾಹೇಬ್ರು ಅಂತ ಒಬ್ಬರಿದ್ರು, ಮೊಹಮ್ಮದ್ ಭೀರ್ ಅಂತ. ಆಮೇಲೆ ಸೀತು ಅಂತ ಒಬ್ಬರಿದ್ರು, ಸೀತಾರಾಮಯ್ಯ ಅಂತ. ಆಮೇಲೆ ಸುಬ್ಬಯ್ಯ ನಾಯ್ಡುಗಳಿದ್ರು, ನಾಗೇಂದ್ರ ರಾಯರು ಅಂತ. ಇವರೆಲ್ಲ ಲೆಜೆಂಡ್ಸ್. ಮುಂದೆ ಆರಂಭದ ದಿನಗಳಲ್ಲಿ ಅಲ್ಲಿದ್ರು ಪುಟ್ಟಸಾಮಯ್ಯನವರು, ಸಿಂಗಾನಲ್ಲೂರು ಪುಟ್ಟಸಾಮಯ್ಯನವರು, ಮುತ್ತುರಾಜು ಅವರು, ಅಂದರೆ ಮುಂದೆ ರಾಜ್ಕುಮಾರ್ ಅವರು, ವರದಾಚಾರ್ಯರು, ವರದಪ್ಪ ಅಂತ ಕರೆಯೋರು, ಶಾರದಮ್ಮ, ಇವರೆಲ್ಲ ಕಂಪ್ನಿಯ ಕೆ ಹಿರಣ್ಣಯ್ಯನವರು, ಅಚ್ಯುತರಾಯರು, ಪಾರ್ಥಸಾರ್ಥಿಗಳು. ಅಣ್ಣವ್ರು ಯಾವ ಕಂಪ್ನಿಲಿ ಇದ್ದಿದ್ದು? ಗುಬ್ಬಿ ಕಂಪ್ನಿಯಲ್ಲಿದ್ದರು. ನಂತರದಲ್ಲಿ ಸುಬ್ಬಯ್ಯ ನಾಯ್ಡುಗಳ ಕಂಪ್ನಿಗೆ ಹೋದರು. ಅವಾಗ ಮನೋರಂಜನೆ ಅಂತ ಅಂದರೆ ಇದ್ದಿದ್ದು ರಂಗಭೂಮಿ ಒಂದೇ. ದೇವಸ್ಥಾನಗಳಲ್ಲಿ ನಡೀತಿದ್ದಂತಹ ಹರಿಕತೆ ಆಚಾರ್ಯಗಳು ಅವ್ರುಗಳು ಮಾಡ್ತಿದ್ದಂತಹ ಪುರಾಣದ ಕಥೆಗಳನ್ನು ಹೇಳ್ತಿದ್ದಿದ್ದು ಹರಿಕತೆ. ಇದು ಬಿಟ್ಬಿಟ್ರೆ ನಿಮಗೆ ಇದ್ದಿದ್ದು ಇದೊಂದೇ ಮಾಧ್ಯಮ ಎಂಟರ್ಟೈನ್ಮೆಂಟ್ಗೆ, ರಂಗಭೂಮಿ. ಅದು ಬಿಟ್ಟರೆ ಟೆಂಟ್ ಸಿನಿಮಾ, ಟೂರಿಂಗ್ ಟಾಕೀಸ್ ಅಂತ ಏನು ಕರಿತೀವಿ, ಆ ಟೆಂಟ್ ಸಿನಿಮಾ ಅಂತಿದ್ವಿ, ಟೂರಿಂಗ್ ಟಾಕೀಸ್ ಅನ್ನೋ. ಅದು ತುಂಬ ಒಂದೊಂದು ಊರಿಗೆ ಬಂದರೆ ಒಂದು 6 ತಿಂಗಳಲ್ಲಿರೋರು, 1 ವರ್ಷ ಇರೋರು. ಕೆಲವು ಟೂರಿಂಗ್ ಟಾಕೀಸು ಟೆಂಟ್ ಸಿನಿಮಾಗಳು, ಪರ್ಮನೆಂಟ್ ಟೆಂಟ್ ಸಿನಿಮಾಗಳು ಅದೇ ಊರಲ್ಲಿ ಇದ್ದುಬಿಟ್ಟಿರೋದು. ಬಟ್ ಅದು ಜಿಲ್ಲೆಯಲ್ಲಿ ಹಳ್ಳಿಗೆ ಬರ್ಬೋದಾಗಿದ್ದು ರಂಗಭೂಮಿ ಮಾತ್ರ. ಸೊ ರಂಗಭೂಮಿ ಕಾಂಪಿಟೇಟಿವ್. ಸೊ ಒಂದು ಕಂಪ್ನಿ ನಾಟಕ ಅಂದರೆ ಅದು ಒಂದೇ ಕಡೆ ಇರ್ತಾ ಇರಲಿಲ್ಲ. 1-2 ತಿಂಗಳು ಈ ಊರು, ಅದಾದ್ಮೇಲೆ ಮತ್ತೆ ಇನ್ನೊಂದು 2 ತಿಂಗಳು ರಜಾ ಇರ್ತಿತ್ತು ಅವ್ರಿಗೆ? ಇಲ್ಲ, ರಜಾ 2 ದಿನ 3 ದಿನ. ಯಾತಿಕ್ ರಜಾ ಅದು ಅಂತಂದರೆ, ಒಂದು ಕಂಪ್ನಿ ಒಂದು ಕ್ಯಾಂಪ್ ಅಂದರೆ ಮೊಕ್ಕಾಮ್. ಈಗ ಹಾಸನದಲ್ಲಿ 6 ತಿಂಗಳು ನಾಟಕ ಆಡಿರ್ತಿದ್ವಿ. ನೆಕ್ಸ್ಟ್ ನಾನು ಹಾವೇರಿಗೆ ಬರ್ತಿದ್ದೆ. ಹಾವೇರಿಗೆ ಬರೋದಕ್ಕೆ ನನ್ನ ಕಂಪ್ನಿಯ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ಸು ಎಲ್ಲ ತಗೊಂಡು ಅಲ್ಲಿಗೆ ಬರೋಕ್ಕೆ 3 ದಿನ ಟೈಮ್ ಬೇಕು. ಆ 3 ದಿನ ಇವ್ರಿಗೆ ರಜಾ. 3 ದಿನ ನೀ ಎಲ್ಲಿ ಬೇಕಾದ್ರೂ ಹೋಗು. ಕೆಲವು ಬಟ್ ಅನ್ಫಾರ್ಚುನೇಟ್ ಥಿಂಗ್, ಮೋಸ್ಟ್ ಆಫ್ ದಿ ಪೀಪಲ್ ಇನ್ಕ್ಲೂಡಿಂಗ್ ಅವರ್ ರಾಜ್ಕುಮಾರ್ ಅವರು, ಕೈ ಮುಗಿದು ಹೇಳ್ಬೋದು, ಇವತ್ತು ಹೋಗಕ್ಕೆ ಬೇರೆ ಎಲ್ಲೂ ಜಾಗ ಇರಲಿಲ್ಲ ಅವ್ರಿಗೆ. ವರದಾಚಾರ್ಯರಿಗಾಗ್ಬೋದು, ಸುಬ್ಬಯ್ಯ ನಾಯ್ಡುಗಳಿಗೆ ಮನೆ ಮಠ ಆ ಥರ ಅಂದರೆ ರಂಗಭೂಮಿನೇ. ಸೊ ಇಲ್ಲಿ ಬಿಟ್ಟರೆ ಅಲ್ಲೇ ಹೋಗಿ ಕೂತ್ಕೋಬೇಕು. ಈ ಊರು ಬಿಟ್ಟರೆ ಆ ಊರು. ದೇ ಹ್ಯಾಡ್ ನಥಿಂಗ್ ಟು ಗೋ, ನೋ ಪ್ಲೇಸ್ ಟು ಗೋ. ಯಾಕೆ? ಅಲ್ಲಿಗೆ ಅವ್ರು ಬರ್ತಿದ್ದಿದ್ದು ಹಾಗೆ. ಮಕ್ಕಳು ಮನೇಲಿ ಜಾಸ್ತಿ ಆಗಿರೋರು, 8-10 ಜನ ಮಕ್ಕಳಿರೋರು. ಅಪ್ಪನಿಗೆ ಅನ್ನ ಹಾಕೋಕ್ಕಾಗ್ತಿರ್ಲಿಲ್ಲ. ಇದ್ದಿದ್ರಲ್ಲಿ ಲಕ್ಷಣವಾಗಿ ಕಾಣಿಸ್ತಿರೋನವನು, ಏನೋ ಒಂದು ಸ್ವಲ್ಪ ಚುರುಕಾಗಿ ಮಾತಾಡೋನು, ಅವನನ್ನು ಕರ್ಕೊಂಬಂದು ಗುಬ್ಬಿ ಕಂಪ್ನಿ ಅಲ್ಲಿ ನಾಟಕಕ್ಕೆ ಬಂದಿರೋದು ಆ ಊರ ಹತ್ರ. ಕರ್ಕೊಂಬಂದು ಯಜಮಾನ್ರ ಹತ್ರ ಮಾತಾಡಿಸಿ, ಕಷ್ಟ ಆಗ್ತಾಯಿದೆ, 8 ಮಕ್ಕಳು ಅನ್ನ ಹಾಕೋಕ್ಕಾಗ್ತಿಲ್ಲ, ಈ ಹುಡುಗ ನಿಮ್ಮ ಕಂಪ್ನೀಲಿರಲಿ. ಅವತ್ತಿನದಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಚಿಕ್ಕ ಮಕ್ಕಳದೊಂದಷ್ಟು ಪಾತ್ರಗಳು ಬರೋದು. ಸರಿ, ಕರ್ಕೊಂಬರಪ್ಪ, ಸೇರಿಸು ಅವನನ್ನು. ನಾನು ಆ ಮಕ್ಕಳನ್ನೆಲ್ಲ ಅಲ್ಲೇ ಸೇರಿಸೋರು. ಸರ್ಪ್ರೈಸಿಂಗ್ ಥಿಂಗ್, ಅಲ್ಲಿ ಒಬ್ಬ ಮೇಷ್ಟ್ರನ್ನ ಇಟ್ಕೊಳ್ಳೋರು, ಆ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋರು ಮೇಷ್ಟ್ರು. ಆ ರೀತಿಯಲ್ಲಿ ಎಜುಕೇಷನ್ ಪಡೆದು ಒಬ್ಬನಿಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅನ್ನಿಸ್ದಾಗ ಫಂಡ್ ಮಾಡಿ ಅವ್ರನ್ನ ಮುಂದೆ ಓದಿಸೋದಕ್ಕೆ ಕಳಿಸ್ದಂಥ ಕಂಪ್ನಿಯ ಸಾಧನೆ ಹೇಳಬೇಕು ಅಂದರೆ ಗುಬ್ಬಿ ಕಂಪ್ನಿ. ಆ್ಯಂಡ್ ದಿ ವ್ಯಕ್ತಿ ಹೂ ವೆಂಟ್ ಟು ವಾರಾಣಸಿ ಟು ಸ್ಟಡಿ ವಾಸ್ ಬಿ ವಿ ಕಾರಂತ್. ಬಿ ವಿ ಕಾರಂತರು ಗುಬ್ಬಿ ಕಂಪ್ನಿಯಲ್ಲಿ ಪಾತ್ರವನ್ನು ಮಾಡ್ತಾ ಮಂಗಳೂರು ಕಡೆಯಿಂದ ಬಂದವರು. ಅವರು ಬೆಳ್ಳಿಗಿದ್ದರು, ಹುಡುಗ ತುಂಬ ಲಕ್ಷಣವಾಗಿ ಕಾಣೋರು, ಓದೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಅಲ್ಲೇ ಸ್ಕೂಲ್ ಥರ ಮಾಡಿಸೋರು, ಎಲ್ಲ ಮಕ್ಕಳನ್ನ ಸೇರಿಸಿ ಪಾಠ ಹೇಳಿಸ್ಕೊಡೋರ್ಗು. ವೀರಣ್ಣವ್ರು ಹೇಳಿದರು, ಮಕ್ಕಳಿಗೆಲ್ಲ ಎಜುಕೇಷನ್ ತಪ್ಪಾರ್ದು. ನನಗಂತೂ ಸಿಗಲಿಲ್ಲ ವಿದ್ಯೆ, ಈ ಮಕ್ಕಳಿಗೆ ಯಾತಕ್ಕೆ ನಮ್ಮ ಜೊತೆ ಜೀವನ ಮಾಡ್ಕೊಂಡು ಅಲೆಮಾರಿಗಳ ಥರ ಇರೋವಾಗ ಅಟ್ಲೀಸ್ಟ್ ಅಷ್ಟು ಕೊಡ್ಸೋಣ ಅಂತ ನೋಡ್ತಾ ಹೋದರು. ಇವರು ಕಾರಂತರು ತುಂಬ ಚೆನ್ನಾಗಿ ಹುಡುಗ ಚೆನ್ನಾಗಿ ಓದ್ತಾ ಇದ್ದ. ಬೇರೆ ಕಂಪ್ನಿ ಕಲಾವಿದರನ್ನೆಲ್ಲ ಕರೆದ್ರು. ಎಲ್ಲಿದೆ? ಕಾಶಿಯಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆಯಂತೆ, ಅಲ್ಲಿಗೆ ಸೇರಿಸ್ಬೋದು. ಇಟ್ ಈಸ್ ಕಾಲ್ಡ್ ಆಸ್, ನಾವಿವತ್ತೇನಂತೀವಿ ಬೋರ್ಡಿಂಗ್ ಸ್ಕೂಲ್.
ಆ ಥರದ್ದೊಂದಿದೆ. ಸರಿ, ನಾವು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ನಮ್ದೊಂದೊಂದು ಸಂಬಳ ಕೊಡ್ತೀವಿ, ಕಳಿಸಿ ಅವ್ರನ್ನಾದರು. ಅವ್ರನ್ನ ಕಳಿಸಿದ್ರು. ಬಿ ವಿ ಕಾರಂತರ ಅಲ್ಲಿ ಹೋದರು. ವೆರಿ ನೈಸ್. ಇವಾಗ ಒಂದು ಕಂಪ್ನಿ ಅಂದರೆ ಅಲ್ಲಿ ಅವರೇ ಟೆಂಟ್ ಹಾಕಬೇಕು, ಅವರೇ ಆಡಿಟೋರಿಯಂ ಕಟ್ಟಬೇಕು, ಮತ್ತು ಅವರೇ ಪರದೆಗಳನ್ನ ಕೂಡ ಕಟ್ಟಬೇಕು. ಸೊ ಈ ಟೆಂಟ್ ಹಾಕೋ ಪ್ರಾಸೆಸ್ ಹೇಗಿರ್ತಿತ್ತು? ಸಾಮಾನ್ಯವಾಗಿ ಎಲ್ಲಕ್ಕೂ ಕೂಡ ಎಲ್ಲವನ್ನೂ ಎಲ್ಲರೂ ಕಲ್ತಿರಬೇಕು, ಎಲ್ರಿಗೂ ಎಲ್ಲದರ ಬಗ್ಗೆ ಜ್ಞಾನ ಇರಬೇಕು, ಅರಿವಿರಬೇಕು ಅನ್ನೋದಿತ್ತು. ಹಂಗಂತ ಮಾತ್ರಕ್ಕೆ ಕಲಾವಿದರೆಲ್ಲರೂ ಥಿಯೇಟರ್ ಕಟ್ಟಕ್ಕೆ ಹೋಗ್ತಿರಲಿಲ್ಲ. ಎಲ್ಲಕ್ಕೂ ಕೂಡ ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅಂತ ತಗೊಂಡ್ರೆ ಅದ್ಭುತವಾದಂತಹ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಇಟ್ಕೊಂಡಿದ್ದವರು, ಮ್ಯಾನೇಜರ್ಸ್ ಇರೋರು. 2 ರಂಗಭೂಮಿಯನ್ನು ಕಟ್ಟಕ್ಕಾಗೋಷ್ಟು ಸಪ್ರೇಟ್ ಇರೋದು ಥಿಯೇಟರ್ ವಸ್ತುಗಳಿರೋದು. ಅಂದರೆ ಬೊಂಬುಗಳು, ಜಿಂಕ್ ಶೀಟು, ಆಮೇಲೆ ಪರದೆಗಳು, ಸೆಟ್ಸು ಎಲ್ಲ ಇರೋದು. ಹಾಸನದಲ್ಲಿ ನಾನು ನಾಟಕ ಶುರು ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಹಾಸನ ನಾನು ಇನ್ನೊಂದು 3 ತಿಂಗಳಲ್ಲ ಇದಾದ್ಮೇಲೆ ಮುಗಿಯುತ್ತೆ ಅಂದಾಗ ಈ ಮ್ಯಾನೇಜರ್ ಕೆಲಸ, ಹಾಸನದಲ್ಲಿ ನಾಟಕ ಶುರುವಾಗಿ 1 ವಾರ ಆಗ್ತಿದ್ದ ಹಾಗೆ ಹಿ ಯೂಸ್ ಟು ಸ್ಟಾರ್ಟ್ ಹಿಸ್ ಪ್ರೋಸೆಸ್. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ, ಹಾವೇರಿನಾ, ಧಾರವಾಡನಾ, ಹುಬ್ಳಿನಾ, ಮೈಸೂರಾ, ಚನ್ನಪಟ್ಟಣನ ಡಿಸೈಡ್ ಮಾಡೋಣ. ಅಲ್ಲಿ ಹೋಗಿ ಜಾಗ ರಿಸರ್ವ್ ಮಾಡಿಸಿ ಒಂದು ಫುಲ್ ಸೆಟ್ ಅಲ್ಲಿ ಕಳಿಸೋನು. ಥಿಯೇಟರ್ ಪ್ರಾಸೆಸ್, ಬಿಲ್ಡಿಂಗ್ ಆಫ್ ದಿ ಥಿಯೇಟರ್ ಶುರುವಾಗೋದು 1 ತಿಂಗಳು ಬೇಕಾಗೋದು. ಬೇಕು ಅಂತ ನಿಧಾನಕ್ಕೆ 1-1.5 ತಿಂಗಳು ಟೈಮ್ ತಗೊಂಡು ಕೂಲಿಯವ್ರನ್ನ ಬಿಟ್ಟು, ಅವರು ಕಂಪ್ನಿಯಲ್ಲಿ ಇರೋರೆ, ಥಿಯೇಟರ್ ಕಟ್ತಾ ಇರೋರು. ಮಣ್ಣು ತೆಗಿಯೋದು, ಅಂದರೆ ಸಮವಾಗಿ ಸಮತಟ್ಟು ಅಂತೀವಿ, ಆ ಸಮತಟ್ಟಾಗಿರೋ ಜಾಗದಲ್ಲಿ ಒಂದು ಮಧ್ಯದಲ್ಲಿ ಗುಂಡಿ ತೆಗಿಯೋದು, ಪಿಟ್ ಅಂತ. ಆ ಪಿಟ್ಟಲ್ಲಿ ಕುರ್ಚಿಗಳು ಹಾಕೋರು. ಆ ಪಿಟ್ಟು ತೆಗೆದಂತಹ ಮಣ್ಣನ್ನು ಅರ್ಧ ಸ್ಟೇಜ್ಗೆ ಹಾಕೋರು, ಇನ್ನರ್ಧ ತೆಗೆದು ಹಿಂದ್ಗಡೆ ಗ್ಯಾಲರಿ ಕಟ್ಟೋರು, ಗ್ಯಾಲರಿ ಸ್ಟೈಲಲ್ಲಿ. ಅದ್ರ ಮೇಲೆ ಚಾಪೆ ಹಾಸ್ಬಿಟ್ರೆ ಜನ ಚಾಪೆ ಮೇಲೆ ಕೂತ್ಕೊಂಡು ನಾಟಕ ನೋಡೋರು. ಕುರ್ಚಿಯಲ್ಲಿ ಕೂತವ್ರಿಗೆ ಸ್ವಲ್ಪ ಕಾಸು ಜಾಸ್ತಿ, 1 ರೂಪಾಯಿ, 8 ಆಣಿ 4 ಆಣಿ. ಅದಾದಮೇಲೆ 1 ರೂಪಾಯಿ ಗ್ಯಾಲರಿ, 5 ರೂಪಾಯಿ ಮುಂದ್ಗಡೆ ಕುರ್ಚಿ. ಪ್ರಾಸೆಸ್ಸಲ್ಲಿ ಬೆಳೀತಾ ಹೋಯಿತು. ರಂಗಭೂಮಿ ಇವನು ಇಲ್ಲಿ ನಾಟಕ ಇಲ್ಲಿ 3 ತಿಂಗಳು ನಡೆಯೋ ಅಷ್ಟರೊಳಗೆ ಇನ್ನೊಂದು ಬುದ್ಧಿವಂತಿಕೆ ಮಾಡೋರು. ಬೇಕು ಅಂತ ನಿಧಾನಕ್ಕೆ ಥಿಯೇಟ್ರ್ ಕಟ್ಟೋರು. ಅಕ್ಕಪಕ್ಕದಲ್ಲಿ ಓಡಾಡ್ತಿರೋರೆಲ್ಲ ಏನೋ ಕಟ್ತಾ ಇದ್ದಾರೆ ಅಂತ ಹಳ್ಳಿ ಜನ. ಗುಬ್ಬಿ ಕಂಪ್ನಿ ಬರುತ್ತಂತೆ, ಸುಬ್ಬಯ್ಯನಾಯ್ಡುಗಳ ಕಂಪ್ನಿ ಬರುತ್ತಂತೆ, ಹಿರಣ್ಣಯ್ಯನವ್ರ ಕಂಪ್ನಿ ಬರುತ್ತಂತೆ. ಅದೊಂದು ಪ್ರಚಾರ ಶುರುವಾಗೋದು. 1-1.5 ತಿಂಗಳು ಪ್ರಚಾರ ಆಗ್ತಾನೇ ಇರೋದು. ಸೊ ಆವಾಗ ನಮಗೆ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಬೇಕಾದ ಕಮ್ಮಿ ಆಗೋದು. ಗುಬ್ಬಿ ಕಂಪ್ನಿಯ ಫೇಮಸ್ ನಾಟಕಗಳು ಅಂತ ಕೆಲವು ತೊಗೊಂಡ್ರೆ ಸದಾರಮೆ ಬರುತ್ತೆ. ಅದರಲ್ಲಿ ಮೊದಲು ಪೌರಾಣಿಕ ಆರಂಭ ಮಾಡಿದ್ರು. ದಶಾವತಾರ, ಕೃಷ್ಣಗಾರುಡಿ, ಆಮೇಲೆ ಇದು ರಾಮಾಯಣ, ಇಂಥವೆಲ್ಲ ಜಾನಪದ ನಾಟಕಗಳು ತಗೊಂಡ್ರು. ಆಮೇಲೆ ಸದಾರಮೆ, ಆಮೇಲೆ ಐತಿಹಾಸಿಕ ಎಚ್ ಎಂ ನಾಯಕ, ಈ ಥರದ್ದೆಲ್ಲ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ, ಇದೆಲ್ಲ ತಗೊಂಡ್ರು. ಆಮೇಲೆ ಸಾಮಾಜಿಕಕ್ಕೆ ಬಂದರು. ಸಂಸಾರ ನೌಕ, ಇದು ಒಂದಷ್ಟು ನಾಟಕಗಳು. ಒಂದು ಕಂಪನಿ ಅಂದರೆ ಒಂದು ಬತ್ತಳಿಕೆಯಲ್ಲಿ ಇಟ್ಕೊಳ್ಳೋ ಬಾಣಗಳಿದ್ದ ಹಾಗೆ. ಒಂದು 20 ಬಾಣ ಇರುತ್ತೆ. ಒಂದು ಸಲ ಒಂದು ಬಾಣ ಬಿಡ್ತೀವಿ, ಆ ಬಾಣ ಒಬ್ಬ ವ್ಯಕ್ತಿ ಹೋಗೇ ಬಿಡ್ಬೋದು. ಕೆಲವು ಸಲ ಆ ಬಾಣ ಸರ್ವೈವ್ ಆಗ್ಬಿಡ್ತಾನೆ ಅಥವಾ ಮಿಸ್ ಆಗಿಬಿಡುತ್ತೆ, ಇನ್ನೊಂದು ಬಾಣ ತೆಗಿಬೇಕು. ಹಾಗೆ ಗುಬ್ಬಿ ಕಂಪ್ನಿ ಒಂದು ಸಲ ಬಂದಾಗ ದಶಾವತಾರ ಅದ್ಭುತವಾದ ಕ್ಲಿಕ್ ಆಗಿರೋದು. ನೆಕ್ಸ್ಟ್ ಊರಿಗೆ ಹೋದಾಗ ದಶಾವತಾರ ಯಾಕೋ ಜನಕ್ಕೆ ಹಿಡಿಸ್ತಿರ್ಲಿಲ್ಲ. 4 ನಾಟಕ ಆಡ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ರಾಮಾಯಣ ಹಾಕಯ್ಯ ಅನ್ನೋರು, ಕೃಷ್ಣಗಾರಡಿ ಹಾಕಯ್ಯ ಅನ್ನೋರು. ಸೊ ಕೃಷ್ಣಗಾರಡಿ ಸಕ್ಸಸ್ ಆಗ್ಬಿಡೋದು. ಒಂದೊಂದು ಚೇಂಜ್ ಮಾಡಬೇಕು. ಒಂದು 10 ನಾಟಕ ಇಟ್ಕೊಂಡ್ರವರು, 10 ನಾಟಕದಲ್ಲಿ. ಬಟ್ ಎಲ್ಲಾರ್ಗೂ ಒಂದು ಮಾಸ್ಟರ್ ಪೀಸ್ ಇರೋದು. ಈಗ ನಮ್ಮ ಹಿರಣ್ಣಯ್ಯ ಮಿತ್ರಮಂಡಳಿ ತಗೊಂಡ್ರೆ, ಕೆ ಹಿರಣ್ಣಯ್ಯನವ್ರು ನಮ್ಮ ತಾತ ಆಡ್ತಿದ್ದಾಗ ದೇವದಾಸಿ, ಎಚ್ ಎಂ ನಾಯಕ, ಸದಾರನಾಮೆ, ಪಂಗನಾಮ, ಆಮೇಲೆ ಮಕ್ಮಲ್ ಟೋಪಿ, ಆಮೇಲೆ ಬಸವೇಶ್ವರ, ದೇವಿ ಮಂಡೋದರಿ, ಒಂದು 8-10 ನಾಟಕ ಇತ್ತು. ಬಟ್ ಅವ್ರ ಮಾಸ್ಟರ್ ಪೀಸ್ ವಾಸ್ ದೇವದಾಸಿ. ಕೆ ಹಿರಣ್ಣಯ್ಯನವ್ರ ನಾಟಕ ಅಂದ್ರೆ ದೇವದಾಸಿ ಅನ್ನೋರು.
ಮಾಸ್ಟರ್ ಹಿರಣ್ಣಯ್ಯನವರು ಲಂಚಾವತಾರ, ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ, ಕಾವಿ ವಿಲಾಸ, ನಡುಬಿದಿ ನಾರಾಯಣ, ಬಿಕನಾಸಿ, ಇಷ್ಟು ನಾಟಕ ಇವ್ರು ಇಟ್ಕೊಂಡಿದ್ರು. ಬಟ್ ಇವ್ರ ಮಾಸ್ಟರ್ ಪೀಸ್ ವಾಸ್ ಲಂಚಾವತಾರ. ಸುಬ್ಬಯ್ಯ ನಾಯ್ಡು ಅವರ ಕಂಪ್ನಿಗೆ ಬಂತು ಅಂದರೆ ನಮ್ಮ ಲೋಕೇಶ್ ಅವರ ತಾತ, ಸುಜನ್ ಲೋಕೇಶ್ ಅವರ ತಾತ, ಲೋಕೇಶ್ ಅವರ ತಂದೆ. ಹೌದು. ಸೊ ಸುಬ್ಬಯ್ಯ ನಾಯ್ಡು ಅವರ ಕಂಪ್ನಿಗೆ ಬಂತು ಅಂದರೆ ಅವ್ರು ಯಾವ ಥರ ನಾಟಕಗಳು ಮಾಡ್ತಾಯಿದ್ರು, ಮತ್ತು ಅವ್ರ ಕಂಪ್ನಿ ಹೆಸರೇನಿತ್ತು? ಅವ್ರದ್ದು ಸಂಗೀತ ಸಾಹಿತ್ಯ ನಾಟಕ ಮಂಡಳಿ ಅಂತ ಇತ್ತು. ಅವರು ಗುಬ್ಬಿ ಕಂಪನಿಯಿಂದ ಬ್ರಾಂಚ್ ಆಗಿ ಬಂದವರು. ಬ್ರಾಂಚ್ ಅಂದ್ರೆ ಬ್ರಾಂಚ್ ಅಂತ ಬರಲಿಲ್ಲ, ಅವರು ಕಲ್ತರು. ಆಮೇಲೆ ತದನಂತರದಲ್ಲಿ ಅವರು ಹಿ ಕೇಮ್ ಔಟ್ ಬಂದು ಅವರು ಆರ್ ನಾಗೇಂದ್ರ ರಾಯರು ಅಂತ. ನೀವು ಇವತ್ತಿನ ಚಿತ್ರರಂಗವನ್ನು ನೋಡಿದಾಗ ಆರ್ ಎನ್ ಸುದರ್ಶನ್, ಆರ್ ಎನ್ ಜಯಗೋಪಾಲ್ ಕನ್ನಡ ಸಾಹಿತ್ಯವನ್ನು ಬರೆದು ಸಿನಿಮಾ ಸಾಹಿತ್ಯ ಬರೀತಿದ್ದವರು. ಆರ್ ಎನ್ ಕೃಷ್ಣಸ್ವಾಮಿ ಅಂತ ಕ್ಯಾಮ್ರಾಮನ್ ಆಗಿ ಚೆನ್ನೈಯಲ್ಲಿ ಎಲ್ಲ ಇದ್ದಂಥವ್ರು. ಇವ್ರುಗಳು 3 ಜನ ಮಕ್ಕಳವ್ರಿಗೆ. ಇವರು ಆರ್ ನಾಗೇಂದ್ರ ರಾಯರು ಅಂತ. ಅವರು ಕೂಡ ಸುಬ್ಬಯ್ಯ ನಾಯ್ಡುಗಳ ಜೊತೆ ಸೇರಿ ಇಬ್ಬರು ಪಾರ್ಟ್ನರ್ಸ್ ಆಗಿ ನಾಟಕದ ಕಂಪನಿಯನ್ನು ಆರಂಭ ಮಾಡಿದ್ರು. ಅದೇ ಸುಬ್ಬಯ್ಯ ನಾಯ್ಡು ಕಂಪನಿ ಅಂತ ಕರೆಯೋರು. ಮೇಲ್ನೋಟಕ್ಕೆ ಸುಬ್ಬಯ್ಯ ನಾಯ್ಡು ಕಂಪ್ನಿಗಳು ಸುಬ್ಬಯ್ಯ ನಾಯ್ಡು ಅವ್ರ ಕಂಪನಿ ಅಂತ ಕರೆಯೋರೇ ವಿನ ಸಾಹಿತ್ಯದಿಂದ ಕೆ ಹಿರಣ್ಯ ಮಿತ್ರ ಮಂಡಳಿಯಿಂದಾಗೆ ಹಿರಣ್ಯನವ್ರ ಕಂಪನಿಯಿಂದ ಬಿಡೋರು. ಗುಬ್ಬಿ ಕಂಪನಿ ಅಂತ ಇರಲಿಲ್ಲ ಅವ್ರದ್ದು. ಚನ್ನಬಸವೇಶ್ವರ ನಾಟಕ ಸಂಸ್ಥೆ ಅಂತಿತ್ತು. ಮೈಸೂರು ರತ್ನಾವಳಿ ಅಂತ ಕರೆಯೋರು. ಅದು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಪೀರ್ ಸಾಹೇಬ್ ಇವ್ರದ್ದು ವರದಾಚಾರ್ ಕಂಪನಿ ಇಂದ ಬಿಡೋರು. ಪೀರ್ ಸಾಹೇಬ್ರ ಕಂಪನಿ ಅನ್ನೋರೇ ವಿನ ನಾಟಕದ ಕಂಪನಿಯ ಹೆಸರೇ ಮರ್ತೋಗ್ಬಿಡತ್ತೆ. ಹೀಗಿದ್ದಿತ್ತು. ಸೊ ಸುಬ್ಬಯ್ಯ ನಾಯ್ಡುಗಳು ಬಂದರು. ಅವತ್ತಿನ ಕಾಲದಲ್ಲಿ ಸ್ಮಾಲ್ ಟ್ವಿಸ್ಟ್ಗಳ ಜೊತೆಗೆ ಈಗ ರಾಮಾಯಣವನ್ನೇ ತೋರಿಸೋದು, ರಾಮಾಯಣ ಅಂತ ಇಟ್ಕೊಂಡು ಸಂಪೂರ್ಣ ರಾಮಾಯಣ ಅಂತ ಗುಬ್ಬಿ ಕಂಪ್ನಿಯವ್ರು ಆಡ್ತಿದ್ದಾರೆ ಅಂತಂದರೆ ರಾಮಾಯಣಕ್ಕೆ ಬೇರೆ ಹೆಸರು ಕೊಡೋರು. ಪೌಲಸ್ತ್ಯ ಕುಲಜ ರಾವಣ ಅಂದ್ಬಿಡೋರು, ಇಲ್ಲ ರಾಮಾಂಜನೇಯ ಯುದ್ಧ ಅಂದ್ಬಿಡೋರು, ವಾಲಿ ಸಂಹಾರ ಅಂದ್ಬಿಡೋರು. ಇದೇನೋ ಒಂದನ್ನು ಹೆಸರನ್ನ ಬೇರೆ ಮಾಡೋರು, ಬಟ್ ವಸ್ತು ಮಾತ್ರ ಅದೇ ಇರೋದು. ಅದೇ ರೀತಿಯಾಗಿ ಅವರು ಆಡ್ತಿದ್ರು. ರಾಮಾಯಣ ಆಡೋರು, ಮಹಾಭಾರತದ ಒಂದು ಕರ್ಣನ ಪ್ರಸಂಗದ ಯಾವುದೋ ಒಂದು ನಾಟಕ ತಗೊಂಡು ಆಡೋರು, ಬೇರೆ ಬೇರೆ ಪ್ರಸಂಗಗಳು ತಗೊಂಡು ಮೇನ್. ಬಟ್ ಅವರು ಭಕ್ತ ಅಂಬರೀಷ ಈ ನಾಟಕ ಮಾತ್ರ ತುಂಬಾ ಫೇಮಸ್ ಆಗಿ ಸುಬ್ಬಯ್ಯ ನಾಯ್ಡುಗಳ ಕಂಪನಿಯಲ್ಲಿ ಹೆಸರು ತಂತು. ಆ ಟೈಮಲ್ಲೇನೆ ನಿಮಗೆ ನಮ್ಮ ತಾತ ಕೆ ಹಿರಣ್ಣಯ್ಯನವರು ಕೂಡ ಸುಬ್ಬಯ್ಯ ನಾಯ್ಡುಗಳ ಕಂಪನಿ ಮಾಡೋ ತನಕ ಅಲ್ಲೇ ಇದ್ರು ವೀರಣ್ಣವ್ರ ಜೊತೆನೆ. ವೀರಣ್ಣವರೇ ನಮ್ಮ ತಾತನಿಗೆ ಮದುವೆನೂ ಮಾಡಿಸಿದ್ರು. ಅದಾದ್ಮೇಲೆ ಸುಬ್ಬಯ್ಯ ನಾಯ್ಡುಗಳ ಜೊತೆಗೆ ಬಂದರು. ಬಿಕಾಸ್ ಪ್ರಾಬಬ್ಲಿ ಫೈನಾನ್ಸ್ ಇರ್ಬೋದು, ಆರ್ ಕಂಫರ್ಟ್ ಝೋನ್ ಇರ್ಬೋದು, ಒಟ್ಟಿನಲ್ಲಿ ಹೊಸದೊಂದೇನೋ ಕ್ರಿಯೇಟಿವ್ ಥಾಟ್ಸ್ ಇರ್ಬೋದು. ಹೊರಗೆ ಬಂದು ಅವ್ರ ಜೊತೆಗೆ ಸೇರಿದ್ರು. ರಾಜ್ಕುಮಾರ್ ಅವರು ಬಂದರು. ರಾಜ್ಕುಮಾರ್ ಅವರು ಕೂಡ ಸುಬ್ಬಯ್ಯ ನಾಯ್ಡುಗಳ ಕಂಪನಿಗೆ ಬಂದು ಸೇರಿಕೊಂಡ್ರು. ಸೊ ಗುಬ್ಬಿ ಕಂಪನಿ ಅದಾದ್ಮೇಲೆ ಸುಬ್ಬಯ್ಯ ನಾಯ್ಡುಗಳ ಕಂಪನಿ. ಸುಬ್ಬಯ್ಯ ನಾಯ್ಡು ಕಂಪನಿಯಿಂದ ಬಂದ ಮೇಲೆ HLN ಸಿಂಹ ಅವ್ರು ಬಂದು ರಾಜ್ಕುಮಾರ್ ಅವ್ರನ್ನ ಫಿಲಿಮ್ಗೆ ಕರ್ಕೊಂಡು ಹೊಟ್ಟೋದ್ರು. ಅದಾದಮೇಲೆ ನಂತರದಲ್ಲಿ ಅವ್ರು ರಂಗಭೂಮಿ ಕಡೆ ತಿರುಗಿ ವಾಪಸ್ ಬರಲಿಲ್ಲ. ಬಟ್ ನಮ್ಮ ತಾತ ಅಲ್ಲಿಂದ ಮೊಹಮ್ಮದ್ ಪೀರ್ ಕಂಪ್ನಿಗೆ ಹೋದರು. ಪೀರ್ ಸಾಹೇಬರು ಸುಬ್ಬಯ್ಯ ನಾಯ್ಡುಗಳ ಜೊತೆ ಬಂದಿದ್ದವರು. ಅವರೊಂದು ನಾಟಕದ ಕಂಪ್ನಿ ಶುರು ಮಾಡಿದ್ರು, ಕವಲು ಹೊಡಿತು ಅಂತೀವಿ. ಅವರು ಗೌತಮ ಬುದ್ಧ, ಅದ್ಭುತವಾದಂಥ ನಾಟಕ, ಆಶ್ಚರ್ಯಕರವಾಗದು. ಮೊಹಮ್ಮದ್ ಪೀರ್ ಅಂತ ಅವ್ರ ಹೆಸರು. ಇಲ್ಲಿ ಭಾಳ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಐ ವಿಲ್ ಸೇ, ಇವತ್ತು ನಾವು ಸಮಾಜದಲ್ಲಿ ಧರ್ಮ ಅಂತ ಬೇರೆ ಬೇರೆ ಹೆಸರಿಟ್ಕೊಂಡು ಜಗಳ ಆಡ್ತೀವಿ. ಅವ್ರು ಯಾರಿಗೂ ಅದನ್ನು ಕೊಡಲೇ ಇಲ್ಲ. ಇದನ್ನು ಯಾರೋ ಒಬ್ಬರು ಅದನ್ನು ಕಬ್ಜಾ ಮಾಡಿ ಇಟ್ಕೊಂಡ್ಬಿಟ್ರು. ಸಂಸ್ಕೃತ ಭಾಷೆಯನ್ನು ಬೇರೆ ಯಾರೂ ಕಲಿಯಕ್ಕೆ ಬಿಡಲಿಲ್ಲ ಅನ್ನೋ ಆರೋಪಗಳನ್ನೂ ಕೂಡ ಬೇರೆಯವ್ರ ಮೇಲೆ ಹಾಕ್ತೀವಿ, ಬೇರೆ ಧರ್ಮದವ್ರ ಮೇಲೆ ಹಾಕ್ತೀವಿ. ಇವೆಲ್ಲ ಸುಳ್ಳು ಅಂತ ಹೇಳೋಕ್ಕೆ. ಮೊಹಮ್ಮದ್ ಪೀರ್ ಅವರು ಮಹಮ್ಮದೀಯರಾಗಿದ್ದರು ಧರ್ಮದಲ್ಲಿ. ಅವರು ನಾಟಕದ ಕಂಪನಿಯಲ್ಲಿ ಪಾತ್ರವನ್ನು ಮಾಡೋರು. ಎಲ್ಲಕ್ಕಿಂತ ಹೆಚ್ಚಾಗಿ ಆಶು ಕವಿತೆಯನ್ನು ಸಂಸ್ಕೃತದಲ್ಲಿ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಅಂದರೆ ಮೊಹಮ್ಮದ್ ಪೀರ್. ಹಿ ಯೂಸ್ ಟು ರೈಟ್ ಪೊಯೆಟ್ರಿ ಆನ್ ಸ್ಟೇಜ್ ಇನ್ ಸ್ಯಾನ್ಸ್ಕ್ರಿಟ್. ಗೌತಮ ಬುದ್ಧ ನಾಟಕದಲ್ಲಿ ಅಷ್ಟು ಸಂಸ್ಕೃತದ ಮೇಲೆ ಅಂಥ ಒಂದು ಅದ್ಭುತ ಹಿಡಿತಾ ಇದ್ದಂತಹ ವ್ಯಕ್ತಿಯಾಗಿದ್ದರು. ಅವ್ರ ಕಂಪನಿಯಲ್ಲೂ ಕೂಡ ನಮ್ಮ ತಾತ ಇದ್ದರು. ಆವಾಗ ರಾಜ್ಕುಮಾರ್ ಅವರು ಅಷ್ಟೊತ್ತಿಗೆ ಪಿಕ್ಚರ್ಗೆ ಹೊರಟೋಗ್ಬಿಟ್ರು. ಸೀಮೆ ಅಥವಾ ಈ ಕಡೆ ಪ್ರಾಂತ್ಯಗಳಲ್ಲಾದರೆ ಉತ್ತರ ಕರ್ನಾಟಕ
ಅಲ್ಲಿ ಕೂಡ ನಾಟಕಗಳಿಗೆ ಅಪಾರವಾದಂತಹ ಡಿಮ್ಯಾಂಡು, ಗೌರವ. ಅಲ್ಲಿ ಅದ್ಭುತವಾದಂತಹ ಕಲಾವಿದರು. ನನಗೆ ಜ್ಞಾಪಕಕ್ಕೆ ಬರೋದು ಒಂದು ಹೆಸರು ಅಂದರೆ ಯಣಗಿ ಬಾಳಪ್ಪ ಅವರು. ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಇದ್ದಂತಹ ಡ್ರಾಮಾ ಕಲ್ಚರ್ ಏನು, ಅಲ್ಲಿದ್ದಂತಹ ಕಂಪನಿಗಳು ಯಾವ್ದ್ಯಾವುದು, ಅದ್ರ ಬಗ್ಗೆ ಹೇಳ್ಬೋದಾ? ಹಳೆ ಮೈಸೂರಲ್ಲಿ ನಾಟಕದ ಕಲ್ಚರು ಒಂದು ಕೊಂಚ ಸೀಮಿತವಾಗಿತ್ತು. ಕಾರಣ ನಮ್ಮಲ್ಲಿ ನಮ್ಮ ಕನ್ನಡ ಮಾತ್ರ, ಇಲ್ಲಿದ್ದು ಮಾತ್ರ ಇತ್ತು. ಇನ್ಫ್ಲೂಯೆನ್ಸ್ ಆಗೋಕ್ಕೆ ನಮಗೆ ಅವಕಾಶ ಇದ್ದಿಲ್ಲ ಹಳೆ ಮೈಸೂರಿನ ಜನಕ್ಕೆ. ಉತ್ತರ ಕರ್ನಾಟಕದವ್ರಿಗೆ ಭಾಳ ಇನ್ಫ್ಲೂಯೆನ್ಸ್ ಆಗೋಕ್ಕೆ, ಅಂದರೆ ಆಮದು ಮಾಡ್ಕೊಳ್ಳೋಕ್ಕೆ, ಟು ಟೇಕ್ ಸಮಥಿಂಗ್ ಫ್ರಮ್ ಅದರ್ ಥಿಂಗ್ಸ್, ಅದರ್ ಲ್ಯಾಂಗ್ವೇಜ್, ಅದರ್ ಸ್ಟೇಟ್ ಅವಕಾಶಗಳಿತ್ತು. ಉತ್ತರ ಕರ್ನಾಟಕ ವೆರಿ ನಿಯರ್ ಟು ಬಾಂಬೆ. ಕಲ್ಯಾಣ ಕರ್ನಾಟಕ ಅಂತ ಇವತ್ತು ನಾವೇನು ಕರಿತೀವಿ, ರಾಯಚೂರು, ಗುಲ್ಬರ್ಗ, ಈ ಕಡೆ ಹೋದರೆ ಇಟ್ ಈಸ್ ವೆರಿ ನಿಯರ್ ಟು ಹೈದರಾಬಾದ್. ಬೀದರ್ ಕಡೆ ಹೋದರೆ ಅಲ್ಲೊಂದು. ಇಲ್ಲಿ ಮೂರೂ ಕಡೆ ಬೇರೆ ಬೇರೆ ಕಲ್ಚರ್ ನೋಡ್ಬೋದು. ಬೆಳಗಾಂ ಕಡೆ ಹೋದರೆ ಮರಾಠಿಯ ಕಲ್ಚರ್ ಇದೆ. ಈ ಕಡೆ ಸೈಡಲ್ಲಿ ಗೋವಾ ಕೊಂಕಣಿ ಕಲ್ಚರ್ ಇದೆ. ಮೇಲ್ಗಡೆ ಹೋದರೆ ನಿಮಗೆ ಹೈದರಾಬಾದಲ್ಲಿ ಬೀದರ್ ಹತ್ರ ಹೋಗ್ಬಿಟ್ರೆ ಉರ್ದು ಇದೆ, ಉರ್ದು ಬರುತ್ತೆ ಅಲ್ಲಿಗೆ. ಈ ಕಡೆ ಬಂದರೆ ತೆಲುಗು ಸೇರುತ್ತೆ, ಬಳ್ಳಾರಿ. ಆಮೇಲೆ ಈ ಕಡೆ ಹೋದರೆ ರಾಯಲಸೀಮಾ, ಆ ಕಡೆಯಿಂದ ತೆಲುಗು ಬರುತ್ತೆ. ಬೀಚಿ ಇವರೆಲ್ಲರದ್ದು ಮಾತೃಭಾಷೆ ತೆಲುಗು ಆಗಿತ್ತು. ಸೊ ನಿಮಗೆ ಅಲ್ಲಿಯ ರಂಗಭೂಮಿ ಬೆಳೀತಲ್ಲ, ಅದರ ಇನ್ಫ್ಲೂಯೆನ್ಸ್ ಭಾಳ. ಮರಾಠಿಯಲ್ಲಿ ನಾಚ್ ಅಂತ ಬಂತು, ಮರಾಠಿಯಲ್ಲಿ ಬೇರೆ ಬೇರೆ ಥರದ ಥಿಯೇಟರ್ಸ್ ಬಂತು. ಆ ಥಿಯೇಟ್ರನ್ನ ತಗೊಳ್ಳೋಕೆ ಅನುಕೂಲ ಆಯಿತು. ಚಿತ್ತರ್ಗಿ ಗಂಗಾಧರ ಶಾಸ್ತ್ರಿಗಳು, ಆಮೇಲೆ ನೀವು ಹೇಳಿದಾಗೆ ಯಣಗಿ ಬಾಳಪ್ಪನವರು, ಅರಶನಗುಡಿ ಕಂಪನಿಯವರು, ಆಮೇಲೆ ನಮ್ಮ ಗುಡಿಗೇರಿ ಬಸವರಾಜು, ಚಿಂದೋಡಿ ವೀರಪ್ಪನವರು, ಇವರೆಲ್ಲರೂ ಭಿನ್ನ ಭಿನ್ನವಾದಂತಹ ನಾಟಕಗಳನ್ನು, ಬಳ್ಳಾರಿಯಿಂದ ರಾಘವರು, ಬಳ್ಳಾರಿ ರಾಘವ ಅಂತ ಅದ್ಭುತವಾದಂಥ ನಟರು, ಅವರು ತೆಲುಗುವನ್ನು ಆಧರಿಸಿ ನಾಟಕಗಳನ್ನು ಮಾಡೋರು. ಇಲ್ಲಿ ಶ್ರೀಮಂತಿಕೆ ತುಂಬ ಇತ್ತು, ಭಾಷಾ ಶ್ರೀಮಂತಿಕೆ. ಸಾಮಾನ್ಯವಾಗಿ ನೀವು ನೋಡಿದ್ರೆ ಉತ್ತರ ಕರ್ನಾಟಕದ ಭಾಷೆ ಇದೆಯಲ್ಲ, ಇವತ್ತು ನಾವು ಅದನ್ನು ತಮಾಷೆಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾವಾಗಲೂ ಇದು ಅವನ ಅಕ್ಕನ ಅಂತ ಮಾತಾಡ್ತಾರೆ, ಅಥವಾ ಸೂಳೆ ಮಗನೆ ಅಂತ ಕರೀತಾರೆ, ಈ ಪದಗಳನ್ನು ಬಳಸ್ತಾರೆ ಅನ್ನೋದು ನಮಗೆ ಉತ್ತರ ಕರ್ನಾಟಕದ ಭಾಷೆ ಅಂತ ಆಗ್ಬಿಟ್ಟಿದೆ. ಅದಷ್ಟೇ ಅಲ್ಲ, ರಕ್ತರಾತ್ರಿ ಇಂಥ ಅದ್ಭುತವಾದಂಥ ನಾಟಕಗಳು, ಆಮೇಲೆ ಸಂಪತ್ತಿಗೆ ಸವಾಲ್, ವರ ನೋಡಿ ಹೆಣ್ಣು ಕೊಡು, ಸಿನಿಮಾ ಬಂದಂಥ ನಾಟಕಗಳು, ಇಟ್ ವಾಸ್ ಮೂಲ ನಾಟಕದ ಕೃತಿಗಳದು. ಉತ್ತರ ಕರ್ನಾಟಕದಲ್ಲಿ ನಾಟಕದ ಕೃತಿ. ಅದನ್ನು ತಗೊಂಬ ಸಿಂಧೂರ ಲಕ್ಷ್ಮಣ, ವೀರ ಸಿಂಧೂರ ಲಕ್ಷ್ಮಣ, ಆಮೇಲೆ ನಾಗಮಂಡಲ, ಎಂಥ ನಾಟಕಗಳು ಇವೆಲ್ಲ ಉತ್ತರ ಕರ್ನಾಟಕದ ನಾಟಕಗಳು. ಅದ್ಭುತವಾದಂಥ ನಾಟಕ. ಎಮೋಷನ್ಸ್, ದೇ ಯೂಸ್ ಟು ಪ್ಲೇ ಆನ್ ಎಮೋಷನ್ಸ್. ಅದನ್ನು ಆಮೇಲೆ ಅವರ ನಾನು ಎಷ್ಟೋ ಸಲ ನಮ್ಮ ಕಲಾವಿದರು ಕಲಿಯಕ್ಕೆ ಬಂದವ್ರಿಗೆ ಹೇಳ್ತೀನಿ, ಉತ್ತರ ಕರ್ನಾಟಕದಲ್ಲಿ ಆಡುವ ನಾಟಕಗಳ ಸ್ಕ್ರಿಪ್ಟನ್ನು ಓದೋದನ್ನು ಕರೆಕ್ಟಾಗಿ ಕಲ್ತ್ಬಿಟ್ರೆ ನೀನು ನಟ ಆಗ್ತೀಯಪ್ಪ. ಕಷ್ಟ ಇತ್ತು, ಕಠಿಣವಾಗಿದೆ ಇತ್ತು. ಇದು ನಮ್ಮ ಮೈಸೂರು ಇದ್ದಿದ್ದು ಕರ್ನಾಟಕ ಆಯಿತು 1957 ವಿಶಾಲ ಕರ್ನಾಟಕ ಅಂತ ಮಾಡಿ ಕೂರ್ಗನ್ನ ಒಳಗೆ ಸೇರಿಸ್ಕೊಂಡ್ರು. ಈ ಕಡೆ ಬೆಳಗಾಂ ಕಡೆ ಶೋಲಾಪುರ, ಕರ್ಕೋಟೆ ಅದನ್ನು ತಗೊಂಡ್ರು. ಈ ಕಡೆಯಲ್ಲಿ ಬಳ್ಳಾರಿಯನ್ನು ಮತ್ತೆ ತಗೊಂಡ್ರು. ಇವೆಲ್ಲ ಬಂತಲ್ಲ, ತಮಿಳ್ನಾಡಲ್ಲಿ ಹೋಗಿದ್ದಂಥ ಒಂದಷ್ಟು, ಆಂಧ್ರದಲ್ಲಿ ಹೋಗಿದ್ದು ಎಲ್ಲ ತಗೊಂಡು ಕರ್ನಾಟಕ ಮಾಡಿಕೊಂಡ್ರು ನಮ್ಮವರು. ಆವಾಗ ವಿ ಗಾಟ್ ಟು ನೋ ಅಬೌಟ್ ದಿ ರಿಚ್ ಕಲ್ಚರ್ ಆಫ್ ಉತ್ತರ ಕರ್ನಾಟಕ. ಅಲ್ಲಿ ತನಕ ಅದೊಂಥರ ಏಲಿಯನ್, ನಮಗೂ ಅವ್ರಿಗೂ ಒಂದು ಸ್ವಲ್ಪ ಬಿಟ್ಬಿಟ್ಟಿತ್ತು. ಆ್ಯಂಡ್ ಆ ಭಾಷೆ ನಮ್ಗೆ ಅರ್ಥವಾಗ್ತಿರಲಿಲ್ಲ, ನಮ್ಮ ಭಾಷೆ ಅವ್ರಿಗೆ ಅರ್ಥವಾಗ್ತಿರಲಿಲ್ಲ. ಅದೇನು ಮಾತಾಡ್ತಾರೋ ಅವರು ಅಂತ ಅವ್ರು ಅನ್ನೋರು, ನಮ್ಮವ್ರು. ನೋಡಿ, ಸಣ್ಣ ವ್ಯತ್ಯಾಸ ಅಂದರೆ ಏನಪ್ಪ ತಿಂಡಿ ತಿಂದ್ಯಾ ಅಂದ್ಬಿಡ್ತೀವಿ. ನಮ್ಮಲ್ಲಿ ಹಳೆ ಮೈಸೂರಲ್ಲಿ ತಿಂಡಿ ಅಂದರೆ ತಿನ್ನೋದು, ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ಟು ತಿಂಡಿ ಅಂದರೆ ಕೆರ್ಕೊಳ್ಳೋದು. ಏನೋ ತಿಂಡಿ ಆಗೈತೇನೋ ಮೈಗೆ ಏನೋರು ಅಂದರೆ ಕೆರ್ತಾ ಬರ್ತಿದೀಯಾ ಅಂತ. ನಾವು ದುಡ್ಡು ಅಂದ್ಬಿಡ್ತೀವಿ. ನೀವು ದುಡ್ಡು ಅಂತಂದ್ರೆ ಅವ್ರಿಗೇನೂ ಅರ್ಥವಾಗಲ್ಲ, ರೊಕ್ಕ ಅನ್ಬೇಕು. ಆಮೇಲೆ ಪೌಣೆ ಆಟ, ಸವಾ ನೋವು ಅಂತಾರೆ. ಮರಾಠಿಯ ಪೌಣೆ ಅದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಅವ್ರ ದುಡ್ಡನ್ನ ಅಳಿತಾರೆ. ಇಲ್ಲಿ ಎಷ್ಟು ತಾಸಿನ ಹಾದಿ ಅಂದರೆ 1.5 ತಾಸಿನ ಹಾದಿ, 1.5 ತಾಸು ಅಂತಾರೆ. ಸೊ ನಿಮಗೆ ಈ ಭಾಷೆಗಳಿದೆಯಲ್ಲ, ಈ ಭಾಷೆಯ ವೈಪರೀತ್ಯ. ಬಟ್ ಆದರೆ ಉತ್ತರ ಕರ್ನಾಟಕದಲ್ಲಿ ಅಮೇಝಿಂಗ್ ಸ್ಕ್ರಿಪ್ಟ್ಸ್ ಬಂತು, ಅಮೇಝಿಂಗ್ ಡ್ರಾಮಾಸ್ ಬಂತು. ಅದು ದೀಸ್ ಆರ್ ಆಲ್ ದಿ ಕಂಪ್ನೀಸ್. ವೀರಪ್ಪನವ್ರು ಇರ್ಬೋದು. ಇಲ್ಲೇ ಈ ಉತ್ತರ ಕರ್ನಾಟಕ ಅಂತ ಇದ್ದಂಗೆ
ನಮಗೆ ಏನು ನಾಪಕಕ್ಕೆ ಬರುತ್ತೆ ಅಂದರೆ ಗೆಸ್ಟ್ ಅಪಿಯರೆನ್ಸ್ಗಳು ಶುರು ಆಗ್ತವೆ ನಾಟಕದ ಕಂಪ್ನಿನಲ್ಲಿ. ಎಸ್ಪೆಷಲಿ ಸ್ವಲ್ಪ ಟ್ರೆಂಡ್ ಕಮ್ಮಿ ಆದಂಥ ಹೀರೋಯಿನ್ಗಳೆಲ್ಲರೂ ನಾಟಕದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಕಲ್ಪನಾ ಅವ್ರ ಹೆಸರು ಕೂಡ ಬರುತ್ತೆ. ಹೌದು ಚಂದೋಡಿ ಲೀಲಾ ಅವರು ಕೂಡ ನಾಟಕದಿಂದಾನೇ ಹುಟ್ಟು ಬಂದಂಥವ್ರು ಅವರು. ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಈ ಗೆಸ್ಟ್ ಅಪಿಯರೆನ್ಸ್ಗಳು, ಹೀರೋಯಿನ್ಗಳು ಅಥವಾ ನಟರು ಹೇಗೆ ಬರ್ತಾ ಇದ್ರು ಅಲ್ಲಿಗೆ? ಅದರ ಒಂದು ಟ್ರೆಂಡ್ ಹೇಗಿತ್ತು? ಪ್ರೊಫೆಷನಲ್ ನಾಟಕದ ರಂಗಭೂಮಿಯ ಕಲಾವಿದರನ್ನ ಮೊದಲು ಒಂದು ಸಣ್ಣ ಪರಿಚಯ ಅಂತಂದರೆ ವಿದ್ಯೆ ನಾನು ಅವಾಗಲೇ ಹೇಳಿದಾಗೆ ಇಲ್ಲಿ ಸಲ್ಲುವರು ಎಲ್ಲೂ ಸಲ್ಲುವರಯ್ಯ ಅಂತಾರೆ ಅಣ್ಣ ಬಸವಣ್ಣವರು. ಅದು ರಿವರ್ಸಲ್ ನೋಡಿದ್ರೆ ವೃತ್ತಿ ರಂಗಭೂಮಿ. ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ. ಮನೆಯಿಂದ ಓಡ್ ಬಂದಿರೋರು, ಅಪ್ಪ ಅಮ್ಮ ಅನ್ನ ಹಾಕಕ್ಕಾಗದೇ ಇರೋವಂಥವ್ರು, ವಿದ್ಯೆ ಹತ್ತದೇ ಇರೋರು, ಬಿಡಿ ಸಿಗರೇಟು ಗುಂಡು ಕುಡಿಯೋದನ್ನ ಕಲ್ತಂಥವ್ರು, ಅಂದ್ರೆ ಒಂದು ರೀತಿಯಲ್ಲಿ ನಿಪಾತಾಗೋಗಿರೋರು, ಎಕ್ಕುಟ್ಟೋಗಿರೋವಂಥವ್ರು, ಈ ಥರದವರು ಬಂದು ಕಂಪ್ನಿಗೆ ಸೇರ್ಕೊಂಬಿಡೋರು. ಆದರೆ ಇಲ್ಲಿ ಬಂದು ಸಂಸ್ಕಾರವನ್ನು ಕಲಿಯೋರು, ಕಲ್ಚರ್ ಕಲಿಯೋರು, ರಂಗಭೂಮಿಯ ಶ್ರೇಷ್ಠ ಕಲಾವಿದರಾಗಿ ಮೆರೆಯೋರು. ಅವ್ರನ್ನ ನೋಡಿದ್ರೆ ಯಾರೇ ನೀವು ರಂಗಭೂಮಿಯ ಕಲಾವಿದರನ್ನ ಯಾರನ್ನೇ ತಗೊಳ್ಳಿ, ಏನು ಓದಿದ್ದಾರೆ ಅವರು? 5ನೇ ಕ್ಲಾಸೋ 6ನೇ ಕ್ಲಾಸೋ ಅಷ್ಟೇ ರೀ. ಸರ್ 6ನೇ ಕ್ಲಾಸ್ ಇದ್ದಾಗ ಮನೆ ಬಿಟ್ಟು ಓಡೋಗ್ಬಿಟ್ಟ ಸರ್, ಅವನು ಇಲ್ಲಿ ಬಂದು ನಾಟ ಅದ ಅಷ್ಟೇ ಅಂತಾರೆ. ಸೊ ಆ ಸ್ಥಿತಿಯಲ್ಲಿ ಇದ್ದಂಥವರು ರಂಗಭೂಮಿಯ ಕಲಾವಿದರು. ಇವ್ರಿಗೆ ರಂಗಭೂಮಿ ಬಿಟ್ಟರೆ ಜೀವನ ಇಲ್ಲ. ಈಗ ನನಗೇನೆ, ನಮಗೆ ಆಸ್ತಿ ಪಾಸ್ತಿ ದುಡ್ಡಿದೆ, ಕೀರ್ತಿ ಇದೆ, ಅದೆಲ್ಲ ಅಲ್ಲ ಲೆಕ್ಕ. ರಂಗಭೂಮಿ ಬಿಟ್ಟರೆ ನಂಗೆ ಬೇರೆ ಇನ್ನೇನು ಮಾಡೋಕ್ಕೆ ಬರಲ್ಲ, ಅಂದರೆ ಆ್ಯಕ್ಟ್ ಮಾಡೋದು ಬಿಟ್ಟರೆ. ಯಾಕೆ ಅಂದರೆ ಹುಟ್ಟಿದಾಗಿಂದ ನಾನು ಸೈಡ್ ವಿಂಗ್ಸಲ್ಲೇ ಹುಟ್ಟಿದು ಬೆಳೆದವ್ರು ನಾವು. ದಿನ ಬೆಳಕರದ ಏಟಿಗೆ ಮ್ಯೂಸಿಕ್ ಪಿಟ್ಟಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ನೋಡೋದು. ನಮ್ಮ ಅಪ್ಪ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರೆ ಸಾಯಂಕಾಲ ಹಾರ್ಮೋನಿಯಂ ನುಡಿಸ್ತಿದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಿರೋದು. ನಾಟಕದಲ್ಲಿ ನಮ್ಮ ಅಪ್ಪನ ನೋಡಿದೇಟಿಗೆ ಯಾರೋ ಒಂದು 4 ಜನ ಚಪ್ಪಾಳೆ ತಟ್ಟದೇಟಿಗೆ ಹಿಂತಿರುಗಿ ನೋಡೋದು. ನಮ್ಮ ಅಪ್ಪಂದಕ್ಕೆ ಮಾತ್ರ ಚಪ್ಪಾಳೆ ತಟ್ಟೋದು ಒಂದು ಏಟಿಗೆ ನಾನು ಒಂದಿನ ಈ ಥರ ಡೈಲಾಗ್ ಹೊಡಿಯೋಂಗೆ ಆಗಬೇಕು, ನನಗೂ ಚಪ್ಪಾಳೆ ತಟ್ಟಬೇಕು ಜಾನ್. ಇದು ನಮ್ಮ ತಲೆ ಒಳಗೆ ಕೆಲಸ. ಮನ್ನಣೆಯ ದಾಹವಿಂ ಎಲ್ಲದಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತಾರೆ. ಮನ್ನಣೆಯ ದಾಹ, ಐ ವಾಂಟ್ ಟು ಬಿ ರೆಕಗ್ನೈಸ್ಡ್, ಕೀರ್ತಿ ಬರಬೇಕು. ಈ ಹಪ್ಪಿ ಕಲಾವಿದರಲ್ಲೆಲ್ಲರಲ್ಲೂ ಇರೋದು. ಸೊ ಅವ್ರಿಗೆ ಅದು ಹೊಟ್ಟೆಪಾಡಿತ್ತು ರಂಗಭೂಮಿ. ಅನ್ಫಾರ್ಚುನೇಟ್ಲಿ ಒಬ್ಬ ಸಂಘಟಕ, ಕಂಪನಿಯನ್ನು ನಡೆಸುವ ವ್ಯಕ್ತಿ, ಅವನ ಥಾಟ್ ಪ್ರೋಸೆಸ್ ಬೇರೆ, ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅವನದ್ದು. ಅವನಿಗೆ ಈ ಎಮೋಷನ್ಸ್ ಅರ್ಥ ಆಗಲ್ಲ. ಅವನಿಗೆ ಕಂಪ್ನಿ ಸರ್ವೈವ್ ಆಗಬೇಕು, ಕಲೆಕ್ಷನ್ ಆಗಬೇಕು. ಯಾವುದೋ ಒಂದು ಕ್ಯಾಂಪಲ್ಲಿ ಕಲೆಕ್ಷನ್ ಡಲ್ ಆಗೋದು. ಆ ಊರಲ್ಲಿ ಏನು ಮಾಡೋರು, ಯಾವುದೋ ಒಬ್ಬರು ಫಿಲಿಮ್ ಸ್ಟಾರ್ನ ಕರೆಸೋರು. ಸುಮ್ಮನೆ ಚೀಫ್ ಗೆಸ್ಟಾಗಿ ಬನ್ನಿ ನೀವು ಅಂತ. ದಿನ ಕಲೆಕ್ಷನ್ ಚೆನ್ನಾಗಿ ಆಗ್ಬಿಡೋದು. 10 ದಿನ ಕಲೆಕ್ಷನ್ ಡಲ್ ಆಗಿರೋದು, 500-600 ರೂಪಾಯಿ ಕಲೆಕ್ಷನ್ ಆಗಿರೋದು. ಇವ್ರನ್ನ ಚೀಫ್ ಗೆಸ್ಟಾಗಿ ಕರೆದಾಗ 6,000 ರೂಪಾಯಿ ಕಲೆಕ್ಷನ್ ಆಗಿಬಿಡೋದು. ಆ ದುಡ್ಡು ಜಾಸ್ತಿ ಬಂದಿದ್ದು ರುಚಿಯನ್ನು ಇವ್ರು ಕಂಡುಕೊಂಡ್ರು. ಅವ್ರ ಜೀವನ ಶೈಲಿಯಲ್ಲಿ ಅವ್ರದ್ದು ಒಂದು ಸ್ವಲ್ಪ ಡಿಕ್ಲೈನ್ ಸ್ಟಾರ್ಟ್ ಆಗಿತ್ತು ಪಿಕ್ಚರಲ್ಲಿ. ಅವ್ರುಗಳು ಇಲ್ಲೊಂದು ಹೊಸ ಅಭಿರುಚಿ ಕಂಡುಕೊಂಡ್ರು. ಬೇರೆ ಊರಲ್ಲಿ ಜನಗಳನ್ನ ಬೇಗ ಸಮೀಪ ಹೋಗ್ಬೋದಲ್ಲ ಅಂತ ಅವರು ಬರೋಕ್ಕೆ ಶುರು ಮಾಡಿದ್ರು. ಬರೀ ಬಂದೊಂದು 2 ನಿಮಿಷದ ಮಾತನ್ನು ಆಡ್ಬಿಟ್ಟು ಹೊಟ್ಟೋಗೋಕ್ಕಾಗಲ್ಲ, ಅದಕ್ಕೆ ಅವ್ರು ದುಡ್ಡು ಕೊಡೋಕ್ಕಾಗ್ತಾ ಇರಲಿಲ್ಲ. ಇವರು ನಮ್ಗೊಂದು ಸ್ವಲ್ಪ ದುಡ್ಡು ಕೊಡಿ ಅಂದರು. ಅವರು ನೀವು ದುಡ್ಡು ಕೊಡಬೇಕು ಅಂದರೆ ನಾಟಕದ ಜೊತೆಗೆ ಪಾರ್ಟ್ ಮಾಡೋಕ್ಕೆ ಶುರು ಮಾಡಿ ಅಂದರು. ನಾಟಕದಲ್ಲಿ ಪಾರ್ಟ್ ಮಾಡೋಷ್ಟು ಅವ್ರಿಗೆ ಆಗ್ತಿರ್ಲಿಲ್ಲ. ಅದಕ್ಕೇನು ಮಾಡಿದ್ರು, ಒಂದು ಕೆಲಸ ಮಾಡೋಣ, ನನ್ನ ಚಿತ್ರದ ಯಾವ್ದಾರ ಒಂದು 2-3 ಡೈಲಾಗನ್ನು ಹೇಳಿ ಒಂದು 10 ನಿಮಿಷ ಈ ಎಂಟರ್ಟೈನ್ ಮಾಡ್ತೀವಿ ಅನ್ನೋರು. ಆ ಎಂಟರ್ಟೈನ್ಮೆಂಟ್ ಶುರುವಾಯಿತು. ಇವತ್ತು ಬರೀ 2 ಡೈಲಾಗನ್ನು ಇಷ್ಟಪಟ್ಟು ಜನ ಮಾರನೇ ದಿನ ಒಂದು ಡ್ಯಾನ್ಸ್ ಮಾಡಲಿ ಅಂದರು. ಡ್ಯಾನ್ಸ್ ಮಾಡಿದ್ರು. ಆಮೇಲೆ ಹಾಗೆ ಬಂತು. ಸೊ ಆ ಕಲ್ಚರ್ ಇದರಲ್ಲಿ ಇಂಬೈಬ್ ಆಗೋಯ್ತು. ನಾಟಕದ ಕಂಪ್ನಿಯವ್ರಿಗೆ ಇದು ಭಾರ ಆಗಕ್ಕೆ ಶುರುವಾಯಿತು. ಅವ್ರನ್ನ ಕರೆಸ್ಬೇಕು, ಅವ್ರಿಗೊಂದು ಹೋಟೆಲ್ ರೂಮ್ ಮಾಡಿಕೊಡ್ಬೇಕು, ಅವ್ರನ್ನ ಉಳಿಸ್ಕೋಬೇಕು, ಊಟ ತಿಂಡಿ ಕೊಡಬೇಕು, ಅದಲ್ಲದೆ ಅವ್ರಿಗೆ ಸಂಭಾವನೆ ಕೊಡಬೇಕು. ಇದಿಷ್ಟನ್ನು ಕೊಟ್ಟು ಕಂಪ್ನಿ ದುಡ್ಡು ಮಾಡ್ಕೋಬೇಕು. ಸೊ ಇಟ್ ಬಿಕೇಮ್ ಎ ವೆರಿ ಡಿಫಿಕಲ್ಟ್ ಟಾಸ್ಕ್, ಅಪ್ಹಿಲ್ ಟಾಸ್ಕ್. ಸರಿ, ಅದಕ್ಕೇನು ಮಾಡಿದ್ರು, ಕಂಪ್ನಿಯಲ್ಲಿ ಇದ್ದಂಥ ಕಲಾವಿದರನ್ನ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಇವರು ಬಂದಾಗ ಅವ್ರಿಗೆ ಬಾವು ಕೊಡ್ತಿರ್ಲಿಲ್ಲ ಅಂತೀವಿ. ದೇ ವರ್ ನಾಟ್ ಗಿವನ್ ಪ್ರಾಮಿನೆನ್ಸ್. ಅವರು ನನ್ನ ಸ್ಥಾನ ಎಲ್ಲಿ ತೊಂದರೆ ಆಗತ್ತೋ ಅಂತ ಕಂಪ್ನಿಲಿರೋ ಕಲಾವಿದರು ಈಗ ಅವ್ರೇನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಹಾಡಿಗೆ ಡ್ಯಾನ್ಸ್ ಮಾಡುತ್ತಾನೆ, ನಾವೇ ಮಾಡ್ತೀವಿ ತಗೊಳ್ಳಿ ಅಂದರು. ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾವಾಗ ರಂಗಭೂಮಿಯಲ್ಲಿ ಮರಾಠಿಯಲ್ಲಿ ಇವತ್ತಿಗೂ ಇದೆ, ನಾಚ್ ಬೇರೆ ನಾಟಕ ಬೇರೆ. ಇನ್ನೊಂದು ಕಡೆ ಹೋದರೆ ಇನ್ನೊಂದು ಅದೇ ಥರದ್ದು ಬೇರೆ ಇದೆ.
ಇದು ಬೇರೆ, ದಟ್ ಈಸ್ ಅ ಸಪ್ರೇಟ್ ಐಡೆಂಟಿಟಿ. ಎರಡು ಮಿಕ್ಸ್ ಆಗಿತ್ತಿಲ್ಲ. ಜೆಂಟಲ್ಮೆನ್ ನಾಟಕದಲ್ಲಿ ಬಂದು ಕೂತ್ಕೊಂಡು ಸುಸಂಸ್ಕೃತರಾದವರು ನಾಟಕ ನೋಡೋರು, ಇಲ್ಲ ಅದೇ ಬೇಕು ಅಂತ ಅನ್ನಿಸ್ದವ್ರು ಅಲ್ಲಿಗೆ ಹೋಗೋರು ನಾಚಿಗೆ. ಈ ಥರದ ಕಲ್ಚರ್ನ ಮಿಕ್ಸ್ ಆಗಿತ್ತಿಲ್ಲ, ಅದು ಮಿಕ್ಸ್ ಆಗೋಯ್ತು. ಇದು ಮಿಕ್ಸ್ ಆದಮೇಲೆ ರಂಗಭೂಮಿಗೆ ಇದ್ದಂಥ ಪ್ರಾಶಸ್ತ್ಯ ಇವತ್ತಿಗೂ ಕೂಡ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಅವನು ಚಿತ್ರರಂಗದವನಾಗಿರಲಿ, ಕಿರುತೆರೆಯವರಾಗಿರಲಿ, ರಂಗಭೂಮಿಯವರಾಗಿರಲಿ, ಸ್ಟೇಜ್ ಮೇಲೆ ಕರೆದ ಇಟ್ಟಿಗೆ ರಂಗಭೂಮಿಗೆ ಹೀಗೆ ಅಂದ್ಕೊಂಡು ಹೋಗ್ತಾರೆ. ಅಂದರೆ ರಂಗಭೂಮಿಯ ಆ ಪಾವಿತ್ರತೆಯನ್ನು ಏನಿತ್ತು ಅಲ್ಲಿ ನೀವು ಡ್ಯಾನ್ಸು ನಾಚು ಎಲ್ಲ ಯಾವಾಗ ಬಂತು ಆ ಪಾವಿತ್ರತೆ ಹಾಳಾಗೋಯ್ತು. ಇದಕ್ಕೆ ಕಾರಣ ಯಾರು, ಯಾರಿಂದ ಆಯಿತು? ಅದು ಗೌಣ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಇಟ್. ಇಟ್ ಮೈ ಮೇಡ್ ಮನಿ ಆಲ್ಸೋ ಔಟ್ ಆಫ್ ಇಟ್. ಸರ್, ಪ್ರತಿಯೊಬ್ಬ ದುಡ್ಡು ನಾಯಿ ಮಾರಿ ದುಡ್ಡು ಬೊಗಳಲ್ಲ ಅಂತ ಹೇಳ್ತಾರೆ. ನಾನು ನಾಯಿ ಮಾರ್ಬಿಟ್ಟು ದುಡ್ಡು ತೊಗೊಂಬಂದರೆ ಆ ದುಡ್ಡು ನನ್ನ ಕೈಯಲ್ಲಿ ನೋಟು ಬೊಗಳ್ಕೊಂಡೇನು ಬರೋಲ್ಲ, ಮಾಮೂಲಿ ದುಡ್ಡೇ. ದೇವಸ್ಥಾನದಲ್ಲಿ ಪ್ರಸಾದವನ್ನು ಕೊಟ್ಬಿಟ್ಟು ನನಗೆ ದುಡ್ಡು ಕೊಟ್ಟಿದ್ರೆ ಅದು ಅದೇ ದುಡ್ಡೇ, ಇದು ಅದೇ ದುಡ್ಡು. ಬಟ್ ಮೈ ಕಾನ್ಷಿಯಸ್ ಇದೆಯಲ್ಲ, ವಾಟ್ ಆಮ್ ಐ ಡೂಯಿಂಗ್? ನನ್ನ ಒಂದು ಉಳಿವಿಕೆಗಾಗಿ, ನನ್ನ ಒಂದು ಸರ್ವೈವಲ್ಗಾಗಿ ರಂಗಭೂಮಿಯನ್ನು ಈ ಮಟ್ಟಕ್ಕೆ ಹಾಳು ಮಾಡಿಬಿಟ್ಟು ಹೊಟ್ಟೋದ್ರೆ ಮುಂದಿನ ಪೀಳಿಗೆ ನನ್ನನ್ನು ಏನಂತ ನೆನಪು ಮಾಡ್ಕೊಳತ್ತೆ? ಇಟ್ ವಿಲ್, ಎಷ್ಟು ಶೇಮ್. ಇವತ್ತು 100 ವರ್ಷಗಳಾದರೂ ಕೂಡ ರಂಗಭೂಮಿ ಅಂತ ಅಂದ ತಕ್ಷಣ ಗುಬ್ಬಿ ವೀರಣ್ಣವ್ರ ಹೆಸರು ಹೇಳ್ತೀವಿ, ಸುಬ್ಬನಾಡುಗಳ ಹೆಸರು ಹೇಳ್ತೀವಿ, ಮೊಹಮ್ಮದ್ ಪೀರ್ ಹೆಸರು ಹೇಳ್ತೀವಿ, ಕೆ ಹಿರಣ್ಣಯ್ಯನವರು ಅಂತ ನಮ್ಮ ಅಪ್ಪನ ನಮ್ಮ ತಾತನ ಹೆಸರು ಹೇಳ್ತೀವಿ. ನಾನು ಈ ಕೆಲಸ ಮಾಡ್ಬಿಟ್ಟು ಹೋಗ್ಬಿಟ್ರೆ ಇಮಿಡಿಯೇಟ್ ಎಂಥ ಅವ್ರ ಮಗ ಗುರು, ಎಷ್ಟು ಹಲ್ಕ ಕೆಲಸ ಮಾಡ್ಬಿಟ್ಟು ಹೋಗ್ಬಿಟ್ಟ ಅಂತ ಬೈತು ಅಲ್ವಾ? ಸೊ ನನ್ನ ಸರ್ವೈವಲ್ಗೋಸ್ಕರವಾಗಿ ಅವರೆಲ್ಲ ಹಾಕ್ಕೊಟ್ಟಿರೋ ಪೀಳಿಗೆ ಇವತ್ತು ಹವ್ಯಾಸಿಗರು ಕೂತ್ಕೊಂಡು ವೃತ್ತಿರಂಗಭೂಮಿ ಹಾಳಾಗೋಗಿದೆ ಅಂತ ಬೈಯೋದಕ್ಕೆ ಕಾರಣ ಏನು? ಹಿಂದಿನಿಂದ ವೃತ್ತಿರಂಗಭೂಮಿ ಕೆಟ್ಟಿತ್ತಿಲ್ಲ ಸರ್. ಇಟ್ ಈಸ್ ಓನ್ಲಿ ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಅವರೊಬ್ಬರದೇ ಅಲ್ಲ, ಕಾಂಟ್ರಿಬ್ಯೂಷನ್ಸ್ ಬೇರೆ ಕಡೆಯಿಂದನೂ ಬಂತು. ಇದನ್ನು ನಾವು ಮಾತಾಡ್ತಾ ಇಲ್ಲ, ಅವರನ್ನು ಮಾತ್ರ ಬ್ಲೇಮ್ ಮಾಡ್ತು. ಕೋತಿ ಮೊಸರನ್ನು ತಿಂದುಬಿಟ್ಟು ಮೇಕೆಗೆ ಕೂತ್ಕೊಂಡು ಅದನ್ನು ಒರೆಸ್ಬಿಟ್ಟು ಹೊಟ್ಟೋಗ್ಬಿಡ್ತು. ಕೋತಿ ಯಾರು ಮೇಕೆ ಯಾರು ಇಸ್ ಡಿಫ್ರೆಂಟ್. ಕೇಳುವವರಿಗೆ ನೋಡೋರಿಗೆ ಅದು ಅರ್ಥವಾಗತ್ತೆ. ಅದನ್ನ ಪಕ್ಕಕ್ಕಿಡೋಣ. ನನಗೆ ಕುತೂಹಲ ಇರೋದೇನೆಂದರೆ, ಚೆಂದೋಡಿ ಲೀಲಾ ಅವರ ಹೆಸರು ತುಂಬ ಕೇಳಿಬರ್ತೀವಿ ನಾವು. ಅವರು ಒಂದು ಪಾರ್ಟು ಸಿಕ್ಕಾಪಟ್ಟೆ ಫೇಮಸ್ ಅಲ್ಲ ಸರ್? ಯಾವ್ದು ಸರ್ ಅದು? ಪೊಲೀಸನ ಮಗಳು ಅಂತ ಮಾಡಿದ್ರು. 1,000 ಪ್ರಯೋಗಗಳು ಕಂಟಿನ್ಯೂಸ್ ಆಗಿ ನಡೀತು ಬೆಂಗಳೂರಲ್ಲಿ. ಗುಬ್ಬಿ ವೀರಣ್ಣ ನಾಟಕ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಪೊಲೀಸನ ಮಗಳು 1,000 ಪ್ರಯೋಗಗಳು ಕಂಟಿನ್ಯೂಸ್ ಫಾರ್ 1000 days. and 1000 days ಅಲ್ಲ, ಶಿ ಕಂಪ್ಲೀಟೆಡ್ ಇಟ್ ಪ್ರಾಬಬ್ಲಿ ವಿತಿನ್ 800 days ಆರ್ ಸಮಥಿಂಗ್. ಬಿಕಾಸ್ ಸಂಡೇಸ್ ಶಿ ಯೂಸ್ ಟು ಪ್ಲೇ 2 ನಾಟಕ ಆಡೋರು, ಶನಿವಾರ ಭಾನುವಾರ ವೀಕೆಂಡ್ಸ್. ಹಾಗಾಗಿ 365 2 ವರ್ಷನೋ 2.5 ವರ್ಷನೋ ಏನೋ ತಗೊಂಡ್ರು. 2.5 ವರ್ಷದಲ್ಲಿ ಶಿ ಕಂಪ್ಲೀಟೆಡ್ ಇಟ್ ಆಫ್. ಹಾಗಾಗಿ ಅದೊಂದು ರೆಕಾರ್ಡ್ ಆಯಿತು. ಇಟ್ ಬಿಕೇಮ್ ಎ ವೆರಿ ಬಿಗ್ ರೆಕಾರ್ಡ್. ನಾನು ಅವಾಗಲೇ ಹೇಳಿದಾಗೆ ಅವರು ಅಷ್ಟೊತ್ತಿಗೆ ಪಾಠ ಕಲ್ತ್ಬಿಟ್ಟಿದ್ರು ಚಿಂದೋಡಿ ಲೀಲಮ್ಮನವರು, ಏನು ಅಂದರೆ ರೆಕಾರ್ಡ್ಸ್ ಇಟ್ಕೋಬೇಕು ಅಂತ. ಅಷ್ಟೊತ್ತಿಗೆ ನಮ್ಮ ಸೋಷಿಯಲ್ ಮೀಡಿಯಾ ನ್ಯೂಸು ಇವೆಲ್ಲವೂ ಕೂಡ ಜಾಗೃತವಾಗಿತ್ತು. ಸೊ ಅವ್ರು ಆಡ್ತಿದ್ದ ನಾಟಕ 1000 ಮುಟ್ಟದೆ ಇಟ್ಟಿಗೆ ಅದು ಅಷ್ಟೊಂದು ರೆಕಾರ್ಡ್ಸ್ನ ಕಲೆಕ್ಟ್ ಮಾಡಿಕೊಂಡ್ರು. ಇಟ್ ಬಿಕೇಮ್ ರೆಕಾರ್ಡ್. ನಮ್ಮದು 11,000 ಆದರೂ ಆಗಲಿಲ್ಲ. ಬೇಸಿಕಲಿ ಬಿಕಾಸ್ ವಿ ವರ್ ಇಗ್ನೋರೆಂಟ್ ಆಫ್ ದಿ ಫ್ಯಾಕ್ಟ್ ದಟ್ ವಿ ಶುಡ್ ಮೇಂಟೈನ್ ರೆಕಾರ್ಡ್ಸ್ ಅಂತ. ಈಗ ವೃತ್ತಿರಂಗಭೂಮಿಯಲ್ಲಿ ಒಂಥರ ಕೊನೆ ಹಂತಕ್ಕೆ ಬರ್ತೀವಿ. ಇಲ್ಲಿ ನನಗೆ ಸೂಪರ್ ಸ್ಟಾರ್ ಆಗಿ ಕಾಣೋದು ಮೋಸ್ಟ್ಲಿ ಮಾಸ್ಟರ್ ಹಿರಣ್ಣಯ್ಯ. ಯಾಕೆಂದರೆ ಒಂದು 20 ವರ್ಷ ಅವರು ಎಲ್ಲ ಕಡೆ ಎಲ್ಲ ಇಂಡಸ್ಟ್ರಿನಲ್ಲೂ ಫುಲ್ ಹೆಸರು ಮಾಡಿಬಿಡ್ತಾರೆ. ಎಷ್ಟರ ಮಟ್ಟಕ್ಕೆ ಅಂದರೆ MGR ಅವರು ಕೂಡ ಬಂದು ಹುಡುಕೊಂಬಂದು ಅವ್ರ ನಾಟಕ ನೋಡಿ, ಈ ನಾಟಕ ನಾನು ತಮಿಳು ಕನ್ನಡಲ್ಲಿ ಮಾಡಬೇಕು ಅಂತಿದ್ದೀನಿ, ನೀವೇ ಆ್ಯಕ್ಟ್ ಮಾಡಬೇಕು ಕನ್ನಡದಲ್ಲಿ ಅಂತ ಕೂಡ ಹೇಳ್ತಾರೆ. ಸೊ ಮಾಸ್ಟರ್ ಹಿರಣ್ಣಯ್ಯನವರ ಇಂಪ್ಯಾಕ್ಟ್ ಅಥವಾ ಅವರ ಕಂಪನಿಯ ಇಂಪ್ಯಾಕ್ಟ್ ಏನು ಅಂತ ಹೇಳ್ಬೋದಾ ಕರ್ನಾಟಕದ ಮೇಲೆ? ಇನ್ ಎ ನಟ್ಶೆಲ್, ಎವ್ರಿಬಡಿ ವೆನ್ ಇಟ್ ಕೇಮ್ ಫಾರ್ ಸರ್ವೈವಲ್ ದೇ ಬಿಕಮ್ ಕ್ರಿಯೇಟಿವ್.
ಹ್ಮ್ ಗುಬ್ಬಿ ವೀರಣ್ಣವ್ರ ಕಂಪನಿಯಲ್ಲಿ ಪೌರಾಣಿಕ ನಾಟಕ ಸಿಕ್ಕಾಬಟ್ಟೆ ಅದ್ಭುತವಾಗಿ ನಡೀತಿತ್ತು. ಸುಬ್ಬಯ್ಯ ನಾಯ್ಡುಗಳು ಬೇರೆ ಏನಾದ್ರು ಮಾಡಬೇಕಾಯ್ತು. ಐತಿಹಾಸಿಕ ನಾಟಕ ಎಚ್.ಎಂ. ನಾಯಕ ತಗೊಂಡ್ರು. ಮೊಹಮ್ಮದ್ ಪೀರ್ ಅವರು ಆ ಕಂಪ್ನಿಯಿಂದ ಹೊರಗೆ ಬಂದು ನಾನು ಅದೇ ನಾಟಕ ಇದೇ ಥರದ್ದೇ ಆಡ್ತಾ ಇದ್ರೆ ನನಗವ್ರಿಗೂ ಡಿಫ್ರೆನ್ಸ್ ಇರಲ್ಲ. ಅವ್ರು ಹೋಗಿದ್ದು ಊರಿಗೆ ಹೋದಾಗ ನನಗೆ ಕಲೆಕ್ಷನ್ ಆಗಲ್ಲ. ಅದಕ್ಕೆ ಗೌತಮ್ ಬುದ್ಧ ಅಂತ ನಾಟಕ ಬರೆಸಿದ್ರು. ಒಬ್ಬೊಬ್ಬರು ಒಂದೊಂದು ಮಾಡ್ತಾ ಹೋದರು. ಅದೇ ರೀತಿಯಾಗಿ ಕೆ ಹಿರಣ್ಣಯ್ಯನವರು ಸಾಮಾಜಿಕ ನಾಟಕ ಯಾರು ಮುಟ್ಟಿತ್ತಿಲ್ಲ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ದೇವದಾಸಿ ಈ ನಾಟಕ ಎಲ್ಲ ತಗೊಂಡ್ಬಿಟ್ರು. ಅವರು ಹೀ ಸಕ್ಸೀಡೆಡ್. ಇವರೆಲ್ಲರೂ ವಾಟ್ ವಿ ಆರ್ ಟಾಕಿಂಗ್ ಟುಡೇ ಈಸ್ ಪ್ರೀ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಆದ ನಂತರದಲ್ಲಿ ಬಂದಂಥ ಸರ್ವೈವ್ಡ್ ಕಂಪ್ನೀಸಲ್ಲಿ ಭಾಳ ಮುಂಚೂಣಿಯಲ್ಲಿದ್ದವ್ರು ನಮ್ಮಪ್ಪ ಮಾಸ್ಟರ್ ಹಿರಣ್ಣಯ್ಯ. ಅವರು he saw that it is not a successful thing because I am being compared to my father, I am being compared to ಸುಬ್ಬಯ್ಯ ನಾಯ್ಡುಗಳು, I am being compared to ವರದಾಚ್. ಅದೇ ನಾಟಕ ಆಡಿದ್ರೆ ಅವರೆಲ್ಲರೂ ಆಡ್ಬಿಟ್ಟಿದ್ದಾರೆ, ನಾನೇನು ಮಾಡಲಿ? ಯಾರೋ ಒಬ್ಬರು ಬಂದರು, ಪ್ರೇರಕ ಶಕ್ತಿ, ಗಾಡ್ ಸೆಂಟ್. ಪೊಲಿಟಿಕಲ್ ಕ್ರಿಟಿಸಿಸಮ್ಸ್ನ ಸಣ್ಣದಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ನನ್ನ ತಂದೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಜನ ರಾಜಕೀಯವನ್ನು ಮಾತಾಡಿದ್ದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರು ಫಸ್ಟ್. ಬಿಕಾಸ್ ಯಾರೂ ಮಾಡಿತ್ತಿಲ್ಲ. ಇದು ಹಾಗೇ ಆಗತ್ತೆ, ಜನ ಆಕ್ಸೆಪ್ಟ್ ಮಾಡ್ಕೋತಾರೆ, ನಾನು ಇಲ್ಲಿ ಬಿಕಮ್ ಎ ಲೆಜೆಂಡ್ ಅಂತ ಏನೂ ಮಾಡಲಿಲ್ಲ. ಸಣ್ಣದಾಗಿ ಟೆಸ್ಟ್ ಡೋಸ್ ಪೆನ್ಸಿಲಿನ್ ಅಂತ ಬಂತು ಫಸ್ಟ್. ಇವತ್ತಿಗೂ ಕೂಡ ನೀವು ಆರ್ ಯು ಅಲರ್ಜಿಕ್ ಟು ಸಮ್ ಇಂಜೆಕ್ಷನ್ಸ್ ಅಂತ ಕೇಳ್ತಾರೆ. ಇಲ್ಲದೆ ಹೋದರೆ ಹೌದು ಗೊತ್ತಿಲ್ಲ ಸರ್ ನನಗೆ ಅಂದರೆ ಪೆನ್ಸಿಲಿನ್ ಕೊಡಬೇಕು ನಿಮಗೆ, ಒಂದು ಟೆಸ್ಟ್ ಡೋಸ್ ಕೊಡೋಣ ಅಂತ ಸಣ್ಣದಾಗಿ ಕೊಟ್ಬಿಟ್ಟು ಸ್ಕಿನ್ ನೋಡಿ ಅಂತಾರೆ. ಈಚಿಂಗ್ ಇದ್ದರೆ ಏನಾರು ಇದ್ದರೆ ದಯವಿಟ್ಟು ಅದನ್ನು ನೀವು ನಂಗೆ ಹೇಳ್ಬಿಡಿ. ಸೊ ದಟ್ ಈಸ್ ಎ ಟೆಸ್ಟ್ ಡೋಸ್. ಹಾಗೆ ನಾಟಕದಲ್ಲಿ ಟೆಸ್ಟ್ ಡೋಸ್ ಕೊಟ್ಟರು ಮಾಸ್ಟರ್ ಹಿರಣ್ಣಯ್ಯನವರು. ರಾಜಕೀಯದ ಕಾಮೆಂಟ್ಸ್ ಮಾಡಿದ್ರು. ಜನಕ್ಕೆ ಅದು ಇಷ್ಟ ಆಗಕ್ಕೆ ಶುರುವಾಯಿತು. ವಿಡಂಬನೆ, ಬೀಚಿಯವ್ರ ಜೊತೆ ಸೇರ್ಕೊಂಡು ಕಲ್ತಿದ್ದ ವಿಡಂಬನೆ ಬಳಸಿದ್ರು. ಸಖತ್ ಸಕ್ಸಸ್ ಆಯಿತು. ಇದು ನನ್ನ ಹಾದಿ ಅಂತ ಅವ್ರು ಹಿಡ್ಕೊಂಡು ಅಲ್ಲಿಂದ ಮುಂದುವರಿತಾ ಹೋದರು. ಲಂಚಾವತಾರ ಬರೆದ್ರು. ಲಂಚಾವತಾರ ಸಕ್ಸಸ್ ಆಯಿತು. ಸೊ ಇವರ ನಂತರದಲ್ಲಿ ದಟ್ ಬಿಕೇಮ್ ಒನ್ ಮೈಲ್ ಸ್ಟೋನ್ ಫಾರ್ ಮೋರ್ ದೆನ್ 40-45 ಇಯರ್ಸ್ ಹಿ ರೂಲ್ಡ್. ಯಾತಿಕ ಸಕ್ಸಸ್ ಆಯಿತು ಗೊತ್ತಿಲ್ಲ. ಯು ಕೆನಾಟ್ ಮೆಷರ್ ಸಕ್ಸಸ್, ಯು ಕೆನಾಟ್ ಹ್ಯಾವ್ ಎ ಡೆಫಿನೇಷನ್ ಫಾರ್ ಸಕ್ಸಸ್, ಯು ಕೆನಾಟ್ ಥಿಂಕ್ ಅಬೌಟ್ ಒನ್ ಸೂತ್ರ ಫಾರ್ ಎ ಸಕ್ಸಸ್. ಆದರೆ ಮಾಸ್ಟರ್ ಹಿರಣ್ಣಯ್ಯನವ್ರು ಮಾಡಿದ ಪಾತ್ರವನ್ನು ಬೇರೆ ಇನ್ಯಾರ ಕೈಲೂ ರೀಪ್ಲೇಸ್ ಮಾಡೋಕ್ಕೆ ಆಗಲೇ ಇಲ್ಲ ಅಲ್ಲ? ಆಗಲಿಲ್ಲ. ನಾನು ಕೆಲವು ನಾಟಕಗಳೆಲ್ಲ ಅವ್ರನ್ನ ಮಾಡ್ತಿದ್ದೆ. ಬಟ್ ಮಾಡ್ತೀವಿ, ಇಟ್ ಈಸ್ ನಾಟ್ ಎನ್ ಇಂಪಾಸಿಬಲ್ ಥಿಂಗ್ ಅಂತಲ್ಲ. ಬಟ್ ಇಟ್ ನೀಡ್ಸ್ ಲಾಟ್ ಆಫ್ ಥಿಂಗ್ಸ್. ನಿಮ್ಮಿಂದನೂ ಒಂದಷ್ಟು ಡೆಡಿಕೇಶನ್ ಬೇಕು, ಅಪ್ಡೇಷನ್ಸ್ ಬೇಕು. ಅದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿ ನನ್ನ ದೃಷ್ಟಿಯಲ್ಲಿ ನಾನು ಇಷ್ಟು ವರ್ಷ ಕಂಡುಕೊಂಡಿರೋದು, ಅವಾಗಲೇ ಹೇಳಿದಾಗೆ ಆಕ್ಸೆಪ್ಟೆನ್ಸ್ ಬೈ ದಿ ಪಬ್ಲಿಕ್ ಬೇಕು. ಮಾಸ್ಟರ್ ಹಿರಣ್ಣಯ್ಯ, ಈಗ ನಾನೇ ಹೋಗಿ ಮಾಸ್ಟರ್ ಹಿರಣ್ಣಯ್ಯನವ್ರು ಲಂಚಾವತಾರ ನಾಟಕ ಆಡಿದ್ರೆ ಏನೋ ಮಾಸ್ಟರ್ ಹಿರಣ್ಣಯ್ಯ ಅಂತಾರೆ ಆಡಕ್ಕೆ ಹೋಗ್ತೀಯ ನೀನು ಅಂತ ಬೈತಾರೆ. ಇನ್ಯಾವನಾರ ಒಬ್ಬ ರಾಜಕೀಯ ಮಾತಾಡಿದ್ರೆ, ಇವತ್ತು ಪಬ್ಲಿಕ್ ಟಿವಿಯ ರಂಗನಾಥ್ ಅವ್ರನ್ನ ಇನ್ಯಾರ ಒಬ್ಬರನ್ನ ಕೇಳಿದ ಇಟ್ಟಿಗೆ ಸ್ವಲ್ಪ ಮಾಸ್ಟರ್ ಹಿರಣ್ಣಯ್ಯನ ಥರ ಮಾತಾಡ್ತಂಗರು ಅವನು ಅಂತಾರೆ. ದಟ್ ಹ್ಯಾಸ್ ಬಿಕಮ್ ಒಂದು ರೀತಿಯಲ್ಲಿ ಮೆಟಫರ್. ರಾಜಕೀಯವನ್ನು ಮಾತಾಡೋದು ಒಂದು ರೂಪಕ ಆಗೋಗಿದೆ ಮಾಸ್ಟರ್ ಹಿರಣ್ಣಯ್ಯ ಅಂತ. ಆಮೇಲೆ ಎಷ್ಟೋ ಜನ ಪೊಲಿಟಿಷಿಯನ್ಸು ಹಿರಣ್ಣಯ್ಯನವ್ರು ಬೈದ್ರೆ ಅದು ಆಶೀರ್ವಾದ ಅಂದ್ಕೊಂಡ್ಬಿಡೋರು, ಬಂದು ಚೆನ್ನಾಗಿ ನಕ್ಬಿಟ್ಟು ಹೋಗೋರು. ಅವ್ರ ಮುಂದೆನೆ ಅವಹೇಳನ ಮಾಡಿರೋದೆಲ್ಲ ಉಂಟು. ಇದನ್ನೇ ನಾನು ಹೇಳಿದ್ದು. ವೈ ವಿ ಡೋಂಟ್ ನೋ. ಸೊ ನಿಮಗೆ ಧೈರ್ಯ ಇದ್ದು ಸಣ್ಣದಾಗಿ ಯು ಹ್ಯಾವ್ ಟು ಸ್ಟಾರ್ಟ್. ಅವ್ರಿಗೆ ಓವರ್ ನೈಟ್ ಸಕ್ಸಸ್ ಬರಲಿಲ್ಲ ಸರ್. ಗುಬ್ಬಿ ವೀರಣ್ಣವರು 100 ವರ್ಷ ಕಂಪ್ನಿನ ನಡೆಸಿದ್ದು ಓವರ್ ನೈಟ್ ಅಲ್ಲ. 70 ವರ್ಷಗಳ ಕಾಲ ಅವರು ಶ್ರಮಪಟ್ಟು ಆ ಮಟ್ಟಕ್ಕೆ ಹೋಗಿದ್ದಾರೆ. ನಾನು ಒಂದೇ ವರ್ಷಕ್ಕೆ ಅದು ಬರಬೇಕು ಅಂತಂದರೆ ಹೇಗೆ? ಒಂಥರ 70-80ರ ದಶಕದಲ್ಲಿ ಹಿರಣ್ಣಯ್ಯನವರು ಎಷ್ಟು ಪ್ರದರ್ಶನಗಳನ್ನು ಮಾಡಿರ್ತಾರೆ, ಎಲ್ಲ ನಾಟಕಗಳು ಸೇರಿ ಸುಮಾರು ಒಂದು 15-20 ಸಾವಿರ ಪ್ರದರ್ಶನ ಆಗಿತ್ತು. ಜಾಸ್ತಿನೇ ಆಗೋಗಿತ್ತು. ಬಟ್ ಹೈಯೆಸ್ಟ್ ಅಂದ್ರೆ ಲಂಚಾವತಾರ, 11 ಸಾವಿರ. ನಾನು ಒಂದು ನಡುಬಿದಿ ನಾರಾಯಣ, ನೆಕ್ಸ್ಟ್ ಪ್ರಾಬಬ್ಲಿ ಒಂದು 5-6 ಸಾವಿರ ನಾಟಕ ಆಡಿರೋದು. ಭ್ರಷ್ಟಾಚಾರ 1,000-2,000 ಆಡಿರ್ಬೋದು. ಹೀಗೆ ಎಲ್ಲ ಲೆಕ್ಕಕ್ಕೆ ತಗೊಂಡ್ಬಿಟ್ರೆ ಒಂದು 25-30 ಸಾವಿರ ನಾಟಕ ಪ್ರಯೋಗಗಳಾಗೋಗಿದೆ. ಕೆಲವು ಕಡೆ ದಿನಕ್ಕೆ 2 ಸಲ ಮಾಡ್ತಾ ಇದ್ರ. ವೀಕೆಂಡ್ಸ್ ಮಾತ್ರ, ಸ್ಯಾಟರ್ಡೇ ಅಂಡ್ ಸಂಡೇ 2 ಶೋ. ಕರ್ನಾಟಕ ಬಿಟ್ಟು ಬೇರೆ ಇನ್ಯಾವ ರಾಜ್ಯಗಳಲ್ಲಿ ಮಾಡಿದ್ದೀರಾ? ಗುಜರಾತ್ಗೆ ಹೋಗಿದ್ದೀವಿ, ಡೆಲ್ಲಿಗೆ ಹೋಗಿದ್ದೀವಿ, ಆಮೇಲೆ ಹೈದರಾಬಾದ್ಗೆ ಹೋಗಿದ್ದೀವಿ, ಚೆನ್ನೈಗೆ ಹೋಗಿದ್ದೀವಿ, ಮುಂಬೈಗೆ ಹೋಗಿದ್ದೀವಿ. ಅಫ್ಕೋರ್ಸ್ ಅಮೇರಿಕಾಕ್ಕೇನೆ ಅವರೊಂದು 6-7 ಸಲ ಹೋದರು. 1983ರಿಂದ 7-8 ಸಲ ಅಮೇರಿಕಕ್ಕೆ ಹೋದರು. ಆಸ್ಟ್ರೇಲಿಯಾ, ಬಹ್ರೈನ್,
ದುಬೈ, ಮಸ್ಕಟ್, ಆಮೇಲೆ ಸಿಂಗಪೂರ್, ಎಲ್ಲ ಕಡೆ 2-3 ಬಾರಿ ಸುತ್ತಬಿಟ್ರು. ಪ್ರಾಬಬ್ಲಿ ವೃತ್ತಿರಂಗಭೂಮಿಯಲ್ಲಿ ಆ ರೀತಿಯ ಯಶಸ್ಸನ್ನು ಕಂಡಂತಹ ಏಕೈಕ ವ್ಯಕ್ತಿ ಅಂದರೆ ಮಾಸ್ಟರ್ ಅಣ್ಣನ, ಹೆಮ್ಮೆಯಿಂದ ಹೇಳ್ಬೋದು. ಬೇರೆ ಇನ್ಯಾರೂ ವೃತ್ತಿರಂಗಭೂಮಿಯವರು ಇನ್ನೆಲ್ಲೂ ಹೋಗಲಿಲ್ಲ. ಸೊ ಆವಾಗ ಹವ್ಯಾಸಿ ತಂಡಗಳು ಬಂದವು. ವೀರಣ್ಣವರು, ಬಿ ವಿ ಕಾರಂತ್, ಹಿ ಬ್ರಾಟ್ ಇನ್ ಎ ವೆರಿ ನ್ಯೂ ಕಲ್ಚರ್. ಅವರಾಗ್ಬೋದು, ರಂಗಸಂಪದ ಆಗ್ಬೋದು, ಆಮೇಲೆ ಸಂಕೇತು, ಆಮೇಲೆ ಕಲಾಗಂಗೋತ್ರಿ, ಆಮೇಲೆ ನಟರಂಗ, CR ಸಿಂಹ ಅವರ ವೇದಿಕೆ, ಎಲ್ಲರೂ ಸಂಚಾರಿ, ಈ ಥರದ ಅದ್ಭುತವಾದಂತಹ ರಂಗ ತಂಡಗಳು ಹುಟ್ಕೊಂಡವು. ಹೊಸ ಹೊಸ ಹವ್ಯಾಸಿ ತಂಡಗಳು ಬಂದವು. ಹೊಸ ಹೊಸ ರೀತಿಯಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರಾಬಬ್ಲಿ ದೇ ಬಿಕೇಮ್ ಮೋರ್ ಎಜುಕೇಟಿವ್, ಬ್ರಿಂಗಿಂಗ್ ದಿ ವೆಸ್ಟರ್ನ್ ಮಿಕ್ಸ್ ಆಫ್ ಇದು. ಅಂದರೆ ಪಾಶ್ಚಿಮಾತ್ಯ ದೇಶದಲ್ಲಿ ನಾವು ಅರಿಸ್ಟಾಟಲ್ಲು, ಆಮೇಲೆ ಪ್ಲೂಟೋ, ಆಮೇಲೆ ಬ್ರೆಟ್, ಮೌಲಿಯರು, ಈ ಥರದ ನಾವು ಏನೇನೇನೇನು ಸ್ಟ್ಯಾನ್ಸ್ಲೋವೆಸ್ಕಿ ಇವೆಲ್ಲ ಏನು ಹೇಳ್ತೀವಿ, ಆ ಮೆಥಡಾಲಜೀಸ್ ಆಫ್ ಥಿಯೇಟರ್ ಏನಿದೆ, ಆ ಲೈಟಿಂಗು, ಆ ಸ್ಪಾಟ್ಸು ಯೂಸ್ ಮಾಡೋದು, ಮೂಮೆಂಟ್ಸ್ ಯೂಸ್ ಮಾಡೋದು, ಇವೆಲ್ಲವನ್ನು ಹೊಸ ರೀತಿಯಲ್ಲಿ ತಗೊಂಬಂದು ರಂಗಭೂಮಿಯನ್ನು ಶ್ರೀಮಂತಗೊಳಿಸ್ಬಿಟ್ರು. ಹೊಸ ದಿಕ್ಕು, ಹೊಸ ತಿರುವು ಕೊಟ್ಟುಬಿಟ್ರು. ಈ ಹವ್ಯಾಸಿ ರಂಗಭೂಮಿ ಅಂತ ಬರ್ತಾ ಇದ್ದಂಗೆನೆ ಇದರ ಪಿತಾಮಹ ಅಂದ್ರೆ ಯಾರಿರಬಹುದು ನಿಮ್ಮ ಪ್ರಕಾರ? ಪಿತಾಮಹ ಅನೇಕರು ಬಂದರು. ಆದರೆ ಒಬ್ಬೊಬ್ಬರು, ಈಗ BC ಅವ್ರು ತಗೊಂಡ್ರೆ, BC ಅಂತ ಒಬ್ಬರಿದ್ರು, ಬಿ ಚಂದ್ರಶೇಖರ್ ಅವರು, ಇವರೆಲ್ಲರೂ ಕೂಡ ಸಂಸ ನಾಟಕದ ಅದ್ಭುತವಾದಂಥ ನಾಟಕಗಳ ರಚನೆ ಆಯಿತು. ಈ ಥರದ್ದೆಲ್ಲರೂ ನಾಟಕಗಳನ್ನು ಬರಿತಾ ಹೋದರು. ಹೊಸ ಹೊಸ ಅಲೆಯ ನಾಟಕಗಳು. ಇದಕ್ಕೆ ಅವರ ಅಧ್ಯಯನ ಮುಖ್ಯವಾಯಿತು. ವೃತ್ತಿರಂಗಭೂಮಿಯವರು ಈ ಕುದುರೆಗೆ ಆ ಕಡೆ ಈ ಕಡೆಗೆ ಕಟ್ಟಿದಂಥದ್ದೊಂದಿರುತ್ತೆ. ಆ ಕಡೆ ಈ ಕಡೆ ಎಲ್ಲೂ ಕಾಣದೆ ಅದು ಸುಮ್ಮನೆ ಮುಂದೆ ನೋಡ್ಕೊಂಡು ಹೋಗ್ತಾ ಇರಲಿ. ಹೀಗೆ ಅದಕ್ಕೆ ಕಣ್ಣಿಗೆ ಕಣ್ಣು ಪಟ್ಟಿ ಕಟ್ತಾರೆ. ಲಗಾಮು ಅನ್ನೋದು ಎಳೆಯ, ಈ ಕಣ್ಣು ಪಟ್ಟಿ ಏನು ಕಟ್ತಾರೆ, ಆ ರೀತಿಯಾಗಿ ಸಕ್ಸಸ್ ಸೂತ್ರ ಕಂಡ್ಕೊಂಡ್ಬಿಟ್ರು ವೃತ್ತಿರಂಗಭೂಮಿಯವರು. ಏನು, ಜನರ ಎಮೋಷನ್ಸ್ ಮೇಲೆ, ಅವ್ರ ಮೇಲೆ ಭಾವನಾತ್ಮಕವಾಗಿ ಏನೋ ಒಂದು ಪ್ರಯೋಗವನ್ನು ಮಾಡಿಕೊಂಡು ನಾಟಕಕ್ಕೆ ಕೆಳಗಡೆ ಒಂದು ಲೈಟು, ಮೇಲೊಂದು ಲೈಟು, ಆ ಕಡೆ ಈ ಕಡೆ ಎಲ್ಲ ಬಿಳಿ ಲೈಟು, ಮೈಕ್ಗಳು, ಸ್ಟ್ಯಾಂಡ್ ಮೈಕ್ಸ್ ಮುಂದೆ ಇಟ್ಕೊಂಡು, ಯಾಕಂದರೆ ಜನಗಳಿಗೆ ಕೇಳಬೇಕು, ವಾಚಿಕ ಜನಗಳಿಗೆ ಎಲ್ಲ ರೀಚ್ ಆಗಬೇಕು. ಆಮೇಲೆ ಮೇಕಪ್ಪು, ಇದೆಲ್ಲ ಮಾಡ್ಕೊಳ್ಳೋದು ಇಷ್ಟೇ. ಇದು ಜನಕ್ಕೆ ಇಷ್ಟವಾಗ್ತಿದೆ ಅಂತ ಆದಾಗ ಅದನ್ನು ಅಲ್ಲಾಡಿಸೋವಂಥ ಪ್ರಯತ್ನ ಇವ್ರು ಯಾರೂ ಮಾಡಲಿಲ್ಲ. ಯಾಕೆಂದರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಸ್ ಹೊಟ್ಟೆಪಾಡು. ಹೊಟ್ಟೆಪಾಡಿಗೋಸ್ಕರವಾಗಿ ನಾವು ರಂಗಭೂಮಿಯನ್ನು ಅವಲಂಬಿಸಿದ್ದೀವಿ ಅಂತ ಆದಮೇಲೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡೋರು. ಅಷ್ಟು ಬಿಟ್ಬಿಟ್ರೆ ಧೈರ್ಯವಾಗಿ ಹೊಸ ಎಕ್ಸ್ಪರಿಮೆಂಟ್ಸ್ ಮಾಡೋಕ್ಕಾಗ್ತಿರಲಿಲ್ಲ. ಹವ್ಯಾಸಿಗರು ಅಂತ ನಾವು ಇವ್ರನ್ನ ಏನು ಕರಿತೀವಿ, ಅವರೂ ಕೂಡ ಪ್ರೊಫೆಷನಲ್ಲಾಗೇ ಬಂದವರು ರಂಗಭೂಮಿಗೆ. ಅಂದರೆ ವೃತ್ತಿಪರತೆಯನ್ನು ಇಟ್ಕೊಂಡು ಕಲಿತು ಬಂದವರು. ಅವರು ವೆಸ್ಟರ್ನ್ ಥಿಯೇಟರ್ಸ್ ಓದ್ಕೊಂಡ್ರು. ಕಾರಂತರು NSD ಇಂದ ಬರಲಿಲ್ಲ, ಆದರೆ NSDಯನ್ನು ಸ್ಥಾಪನೆ ಮಾಡುವಂಥ ವ್ಯಕ್ತಿಯಾಗಿ ಬಂದರು. ಹಿ ಹ್ಯಾಡ್ ಸೀನ್ ವೃತ್ತಿರಂಗಭೂಮಿ. ಗುಬ್ಬಿ ಕಂಪನಿಯಿಂದ ಹೋಗಿದ್ರು ಅವರು. ಸೊ ಗುಬ್ಬಿ ಕಂಪನಿಯ ವೈಭವವನ್ನು ನೋಡಿದ್ರು. ಬೇರೆ ಕಡೆ ಹೋಗಿ ಓದೋಕ್ಕೆ ಶುರು ಮಾಡಿದಾಗ ಅಲ್ಲಿ ವೆಸ್ಟರ್ನ್ ಡ್ರಾಮಾಸ್ ಬಗ್ಗೆ ತಿಳ್ಕೊಂಡ್ರು, ರಷ್ಯನ್ ಡ್ರಾಮಾ ರೈಟರ್ಸ್ ಬಗ್ಗೆ ತಿಳ್ಕೊಂಡ್ರು, ಗ್ರೀಕ್ ಡ್ರಾಮಾ ಬಗ್ಗೆ ಓದಿದ್ರು, ಗ್ರೀಕ್ ಥಿಯೇಟರ್ಸ್ ಬಗ್ಗೆ ತಿಳ್ಕೊಂಡ್ರು. ಯಾಕೆ ಅರಮನೆಯ ಕಂಪನಿ ಅಂತ ಶುರು ಮಾಡಿ ಮಹಾರಾಜರು ಪಾರ್ಸಿ ರಂಗಭೂಮಿಯನ್ನು ಯಾಕೆ ಅಳವಡಿಸಬಾರ್ದು ಅಂತಂದ್ರು. ಹಾಗೆ ಇವರು ಅದನ್ನು ಓದ್ದವರು, ಇದನ್ನೆಲ್ಲ ನಾವು ಯಾತಕ್ಕೆ ಇವತ್ತು ರಂಗಭೂಮಿಯಲ್ಲಿ ಅಳವಡಿಸಬಾರ್ದು ಅಂತ ಅನ್ನಿಸ್ತು. ಆದರೆ ವೃತ್ತಿಯವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಸ್ಥಿತಿಯಲ್ಲಿ ಪಾಪ ಅವ್ರು ಇರಲಿಲ್ಲ. ಅವ್ರು ಅಕಸ್ಮಾತ್ ವೃತ್ತಿರಂಗಭೂಮಿಯವ್ರಿಗೆ ಬಂದ್ಬಿಟ್ಟು ಈ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದರೆ ದೇ ವುಡ್ ನಾಟ್ ಹ್ಯಾವ್ ಆಕ್ಸೆಪ್ಟೆಡ್ ಇಟ್. ಅದಕ್ಕೆ ಅವ್ರೇನು ಮಾಡಿದ್ರು, ಹವ್ಯಾಸಿಗರದ್ದೊಂದು ತಂಡ ಮಾಡಿದ್ರು. ಆ ಹವ್ಯಾಸಿಗರ ತಂಡ ಅಂದರೆ ಏನದು ಅಂತಂದರೆ, ಹೂ ಆರ್ ನಾಟ್ ಡಿಪೆಂಡೆಂಟ್ ಫಾರ್ ದರ್ ಬ್ರೆಡ್ ಆ್ಯಂಡ್ ಬಟರ್ ಆನ್ ಥಿಯೇಟರ್ಸ್. ಆ ಹೆಸರುಗಳ ಪೈಕಿನೇ ನೀವು ಹೇಳ್ತಿರೋ ಲೋಕೇಶ್ ಅವ್ರು ಇರ್ಬೋದು. ಲೋಕೇಶ್ ಅವ್ರು ಎಲ್ಲೋ ಒಂದು ಕಂಪ್ನಿ ಇದ್ರಲ್ಲಿ ಕೆಲಸ ಮಾಡ್ತಿದ್ರು. CR ಸಿಂಹ ನಾಟಕ ಇದರಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಲೋಹಿತಾಶ್ವ ಒಂದು ಕಡೆ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಲೋಕನಾಥ್, ಇವರೆಲ್ಲರೂ ಬೇರೆ 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 ಕಡೆ, ಆಮೇಲೆ ಮೇಕಪ್ ನಾಣಿ, ಇವರೆಲ್ಲರೂ ಜೀವನಗಳನ್ನ ಎಲ್ಲ ಬೇರೆ ಬೇರೆ ಕಡೆ ಕಟ್ಕೊಂಡ್ಬಿಟ್ಟಿದ್ರು. ಸೊ ಅವರೆಲ್ಲರೂ ಕರ್ಕೊಂಡ್ಬಂದು ಕಲೆ ಹಾಕ್ಬಿಟ್ಟು, ನಾಗಾಭರಣ ಇವರೆಲ್ಲರೂ, ಸುಂದರರಾಜ್ ಇರ್ಬೋದು, ಇವರೆಲ್ಲರೂ ಕರ್ಕೊಂಬಂದು ಕಲೆ ಹಾಕಿದ್ರು.
ಕಲೆ ಹಾಕಿ ಅವ್ರ ಕೈಲಿ ಹೊಸ ನಾಟಕಗಳನ್ನು, ಹೊಸ ಪ್ರಯೋಗಗಳನ್ನು ಮಾಡ್ಸೋಕ್ಕೆ ಶುರು ಮಾಡೋದು. ದಟ್ ಗೇವ್ ಒಂದು ಹೊಸ ತಿರುವನ್ನು ರಂಗಭೂಮಿಗೆ ಕೊಡ್ತು. 10 ವರ್ಷಗಳಿಂದ ಇದನ್ನೇ ನೋಡ್ಕೊಂಬಂದಿದ್ದ ಜನಕ್ಕೆ ಹೊಸದೇನೋ ಒಂದು ಕಂಡಿತು, ಅದನ್ನು ಕ್ಯಾಚ್ ಮಾಡಿದ್ರು. ಅದಾಗ್ತಿದ್ದಾಗೆ ನಟರಂಗ ಅಂತ ಒಂದು ತಂಡ ಸ್ಟಾರ್ಟ್ ಆಯಿತು, ವೇದಿಕೆ ಶುರುವಾಯಿತು, ರಂಗಸಂಪದ ಶುರುವಾಯಿತು, ಬೆನಕ ಶುರುವಾಯಿತು, ಸಂಚಾರಿ ಶುರುವಾಯಿತು. ಹೀಗೆ ಅನೇಕ ಕವಲುಗಳು ವೃತ್ತಿರಂಗಭೂಮಿಯಲ್ಲಿ ಗುಬಿ ಕಂಪನಿಯಿಂದ ಹೊಸದಾಗಿ ಬೇರೆ ಬೇರೆಯವ್ರು ಬಂದ ಹಾಗೆ ಇವರು ಹವ್ಯಾಸಿಗರಿಂದ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್. ಅಷ್ಟೊತ್ತಿಗೆ ತುಂಬ ಜನ NSDಯಿಂದ ಬಂದರು. NSDಯಿಂದ ಬಂದಂಥವ್ರು ಅಲ್ಲಿ ಕಲಿತಂಥ ನಾಟಕಗಳನ್ನು ಇಲ್ಲಿಗೆ ತಗೊಂಡ್ಬಂದರು. ಕೆಲವರು ಮರಾಠಿ ನಾಟಕಗಳಿಂದ ಪ್ರೇರಿತರಾಗಿ ವಿಜಯ್ ತೆಂಡೂಲ್ಕರ್ ಅವ್ರ ನಾಟಕಗಳನ್ನು ಇಲ್ಲಿಗೆ ತಂದರು. ಆಮೇಲೆ ಏನು ಕೆಲವರು ಹಿಂದಿಯಲ್ಲಿ ಓದಿದಂತಹ ನಾಟಕಗಳನ್ನು ತಗೊಂಡ್ಬಂದು ಇಲ್ಲಿಗೆ ಅದನ್ನು ಮಾಡಿದ್ರು. ತೊಗಲಕ್ಕಾಗ್ಬೋದು, ಆಮೇಲೆ ಜೋಕುಮಾರಸ್ವಾಮಿ ಆಗ್ಬೋದು, ಈ ರೀತಿ ನಾಗಮಂಡಲ ಆಗ್ಬೋದು, ಶಾಂತತಾ ಕೋರ್ಟ್ ಚಾಲೋ ಹೇ ಅಂತ ಇದ್ದಿದ್ದನ್ನು ತಗೊಂಡ್ಬಂದು ಸದ್ದು ವಿಚಾರಣೆ ನಡೀತಿದೆ ಅಂತ ಒಂದು ನಾಟಕ ಮಾಡಿದ್ರು. ಆಮೇಲೆ ಗುರು ದೇಶಪಾಂಡೆ, ನಮ್ಮ ಯಶವಂತ್ ಸರ್ದೇಶಪಾಂಡೆ ಅವರೇನು ಮಾಡಿದ್ರು, ಆಲ್ ದಿ ಬೆಸ್ಟ್ ನಾಟಕ ತಗೊಂಡ್ಬಂದರು. ಹೀಗೆ ಒಂದು ರಾಶಿ. ಇದರ ಮಧ್ಯದಲ್ಲಿ ಭಾಳ ಬಂದಂತಹ ಒಂದು ವಿಚಾರ ಅಂದರೆ ವೃತ್ತಿರಂಗ ಭೂಮಿಯಲ್ಲಿ ಅನೇಕ ಬಾರಿ 2-3 ಬಾರಿ ತಿರುವು ಕಂಡಿತು. ಅದೇ ರೀತಿಯಲ್ಲಿ ಹವ್ಯಾಸಿಗರಲ್ಲಿ BV ಕಾರಂತರು ಬಂದಾಗ ಒಂದು ತಿರುವು ಕಂಡಿತು. ನಂತರದಲ್ಲಿ ತಿರುವನ್ನು ಕೊಟ್ಟಂಥವ್ರು ಅಂತಂದರೆ ವಿ ಮೈಟ್ ಫಾರ್ ಎ ಶಾರ್ಟ್ ಪೀರಿಯಡ್ ಹಿ ಸ್ಟೇಡ್, ಬಟ್ ಹಿ ಕ್ರಿಯೇಟೆಡ್ ಎ ಮ್ಯಾಜಿಕ್ ಅನ್ನೋದು ಸಂಕೇತ. ಶಂಕರ್ನಾಗ್ ಅಲ್ಲಿ ತನಕ ಮರಾಠಿ ನಾಟಕದ ಅದ್ಭುತವಾದಂಥ ಎಮೋಷನ್ಸ್ ಏನಿತ್ತು, ಸಂಧ್ಯಾ ಛಾಯಾ, ಆಮೇಲೆ ನೋಡಿ ಸ್ವಾಮಿ ನಾವಿರದೆ ಹೀಗೆ, ಇಂಥ ನಾಟಕಗಳನ್ನು ತಗೊಂಡ್ಬಂದು ಅದನ್ನು ರಂಗ ಪ್ರಯೋಗಗಳನ್ನು ಮಾಡಿದ್ರು. ಆ್ಯಂಡ್ ಹೀ ಮೈಗ್ರೇಟೆಡ್ ಆರ್ ಗ್ರ್ಯಾಜುಯೇಟೆಡ್ ಟುವರ್ಡ್ಸ್ ಸಿನಿಮಾ ಫಾರ್ ಎ ವಿತಿನ್ ಎ ಶಾರ್ಟ್ ಸ್ಪ್ಯಾನ್. ಬಟ್ ಅಣ್ಣ ತಮ್ಮಂದ್ರು ಅಂದರೆ ಅನಂತ್ನಾಗ್ ಅವರು, ಶಂಕರ್ನಾಗ್ ಅವರು ಇಬ್ಬರು ಕೂಡ ಕಾರಂತರ ಶಿಷ್ಯಂದ್ರೆ ಅಲ್ವಾ? ಕಾರಂತರ ಶಿಷ್ಯಂದ್ರೆ ಹೌದಾ? ಇಲ್ಲ ಅನ್ಸತ್ತೆ ನನಗೆ. ಇವರು ದೇವರಿನ್ ಬಾಂಬೆ ತಾನೆ, ಕಾರಂತರ ಜೊತೆಗೆ ಬಟ್ ಅವರು ಒಡನಾಟ ಇದ್ದಿರಬಹುದು, ಅವರು ಶಿಷ್ಯರಾಗಿತ್ತಿಲ್ಲ, ಅವ್ರ ಜೊತೆ ಪಳಗಲಿಲ್ಲ. ಓಕೆ. ರಮೇಶ್ ಭಟ್ರು, ಆಮೇಲೆ ಶಂಕರ್ನಾಗು, ಇವನು ನಮ್ಮ ಸುಂದರಣ್ಣ, ಕಾಶಿ ಇವರೆಲ್ಲರೂ ಇಲ್ಲಿ ತಯಾರಾಗಿದ್ರು. ಸೊ ಇವರು ಶಂಕರ್ನಾಗ್ ಬಂದಾಗ ಈ BV ಕಾರಂತರ ರಂಗ ಪ್ರಾಸೆಸ್ ಏನಿತ್ತು ಅದು ಇಟ್ ಗಾಟ್ ಮಿಕ್ಸ್ಡ್ ವಿತ್ ಶಂಕರ್ನಾಗ್ ಬ್ರಾಟ್ ಸಮ್ ಫ್ರಮ್ ಮರಾಠಿ ಬಾಂಬೆಯಿಂದ. ಬಾಂಬೆಯಲ್ಲಿ ಇನ್ನೂ ಅದ್ಭುತವಾಗಿದ್ದಂಥ ರಂಗಮಂದಿರದಿಂದ ಅವರೊಂದಷ್ಟು ತಂದರು, ಇವರೊಂದಷ್ಟು ತಂದರು, ಎರಡನ್ನೂ ಸೇರಿಸ್ಬಿಟ್ಟು ಒಂದು ಹೊಸದನ್ನು ಕೊಟ್ಟರು. ಸೊ ಈ ಹೊಸದು ಇಟ್ ಕ್ರಿಯೇಟೆಡ್ ಎ ಸೆನ್ಸೇಷನ್ ಒನ್ಸ್ ಅಗೇನ್. ಯಾವಾಗಲೂ ಒಂದು ಸ್ಟ್ರೈಟ್ ಲೈನ್ ಹೋಗ್ತಾ ಇದ್ದು ಅಲ್ಲೆಲ್ಲೋ ಒಂದು ಕಡೆ ಮಧ್ಯ ಒಂದು ಕಟ್ಟಾದರೆ ಅಥವಾ ಏನೋ ಒಂದು ಸಣ್ಣ ಚೇಂಜ್ ಆದರೆ ಇಟ್ ಮೈಟ್ ಗೋ +90 ಡಿಗ್ರೀಸ್ ಹೋಗ್ಬೋದು, 180 ಡಿಗ್ರೀಸು ಹೋಗ್ಬೋದು, ಅಥವಾ ಇಟ್ ಕ್ಯಾನ್ ಗೋ ಟು -90 ಡಿಗ್ರೀಸ್ ಆಲ್ಸೋ. ಸೊ ಎಕ್ಸ್ಪೆರಿಮೆಂಟ್ಸ್ ಆಗ್ತಾನೇ ಇರುತ್ತೆ. ಕೆಲವ್ರದ್ದು ಮಾತ್ರ ಸಕ್ಸಸ್ ಆಗುತ್ತೆ, +90 ಹೋಗಿರುತ್ತೆ. BV ಕಾರಂತ್ ವಾಸ್ ಒನ್ ಸಚ್ ಪರ್ಸನ್. ಹೋಗ್ತಾ ಇದ್ದಂಥದ್ದನ್ನು ತೆಗೆದು ಎಲ್ಲೋ ಮೇಲಿಕ್ಕೆ ಎತ್ಕೊಂಡು ಹೋದರು. ಅದಾದಮೇಲೆ ಒಂದಷ್ಟು ದಿನ ಮತ್ತೆ ಅದೇ ಶಾಂತವಾಗಿ ನಡೀತಿತ್ತು. ಮತ್ತೆ ಒನ್ಸ್ ಅಗೇನ್ ಶಂಕರ್ನಾಗ್ ಕ್ರಿಯೇಟೆಡ್ ಒನ್ scene. Probably once again it might happen or it might not happen, we don't know. ಸೊ ಈ ಸಮಯದಲ್ಲಿ ನಾವು ಕೇಳಿದಂತಹ ಫೇಮಸ್ ನಾಟಕಗಳು ಅಂದರೆ ಬೆನಕನಲ್ಲಿ ಸತ್ತವರ ನೆರಳು, ಜೋಕುಮಾರಸ್ವಾಮಿ, ಹಯವದನ, ಇದೆಲ್ಲ ಒಂದ್ ಕಡೆ ಆಗತ್ತೆ. ನಾಗಮಂಡಲನೂ ಮಾಡ್ತಾ ಇದ್ರು, ನಾಗಮಂಡಲ ಮಾಡ್ತಿದ್ರು, ಆಮೇಲೆ ಸಂಗ್ಯಾಬಾಳ್ಯ ಮಾಡ್ತಿದ್ರು, ಆಮೇಲೆ ಒಥೆಲೋ ಮಾಡ್ತಿದ್ರು, ಆಮೇಲೆ ಇವರು ನಮ್ಮ ನಟರಂಗದವ್ರದ್ದು ಕಾಕನ ಕೋಟೆ ಮಾಡಿದ್ರು. ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ಯಾವ ಮಟ್ಟದ ಎಕ್ಸ್ಪೆರಿಮೆಂಟ್! ಇನ್ಫ್ಯಾಕ್ಟ್ ನಾನು ಕಾಕನ ಕೋಟೆಯಲ್ಲಿ ನಾನು ಕೂಡ ಮಾಡಿದ್ದೆ. ಲೋಕೇಶ್ ಅವರ ನೆನಪಿನಲ್ಲಿ ಮಾಡಿದಂತಹ ನಾಟಕ ಸಪ್ತಾಹದಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ. ಅವಾಗ ನನಗೆ ಗೊತ್ತಾಗಿದ್ದೇನೆಂದ್ರೆ, ಆ ನಾಟಕದಲ್ಲಿ ಒಂದು ಮದುವೆ ಸೀಕ್ವೆನ್ಸ್ ಬರುತ್ತೆ. ಆ ಮದುವೆ ಸೀಕ್ವೆನ್ಸಲ್ಲಿ ಗಿರಿಜಾ ಲೋಕೇಶ್ ಅವರು ನಾಟಕದಲ್ಲಿ ಮದುವೆ ಆಗತ್ತೆ. ನಾಟಕ ಮುಗಿದ್ಮೇಲೆ ನಾವು ನಿಜವಾಗ್ಲೂ ಮದುವೆ ಆದ್ವಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರಂತೆ. ಅದನ್ನೆಲ್ಲ ಗಿರಿಜಮ್ಮನವ್ರು ಅವಾಗ ಸೇರಿದಾಗ ಹೇಳೋರು. 2-3 ಇಂಟರ್ವ್ಯೂಗಳೆಲ್ಲ ಅವ್ರು ಹೇಳಿದ್ದು ಕೇಳಿದ್ದೀನಿ. ಎಸ್, ಅದು ಏನಾಗೋದು ಅಂದರೆ ಒಟ್ಟೊಟ್ಟಿಗೆ ಇರ್ತಾ ಇದ್ವಿ. ನಿನಾಸಂ ಬಂತು, ಶಿವಸಂಚಾರ ಬಂತು. ಯು ಹ್ಯಾವ್ ಟು ಟಾಕ್ ಅಬೌಟ್ ದಟ್ ರೆಪ್ರೆಟ್ರಿ. ಇವತ್ತಿನ ಕಾಲ ರಂಗಭೂಮಿ ಹ್ಯಾಸ್ ಮೂವ್ಡ್ ಫ್ರಮ್
ಪ್ರೊಫೆಷನಲ್ ಥಿಯೇಟರ್ ಹ್ಮ್. ಟು ಹವ್ಯಾಸಿ. ಹವ್ಯಾಸಿಯಿಂದ ಟುಡೇ ವಿ ಹ್ಯಾವ್ ಮೂವ್ ಟು ರೆಪರೇಟರಿ. ಸೊ ಕರ್ನಾಟಕದ ಫೇಮಸ್ ರೆಪರ್ಟ್ರಿಗಳು ಅಂದ್ರೆ ನೀನಾಸಂ, ನೀನಾಸಂ, ರಂಗಾಯಣ, ರಂಗಾಯಣ, ನಟನ, ನಟನ, ಸಾಣೆಹಳ್ಳಿ, ಸಾಣೆಹಳ್ಳಿಯವ್ರದ್ದು ಶಿವಸಂಚಾರ ಅಂತ ಇದೆ, ಆಯ್ತು. ಅದ್ಭುತ. ಆಮೇಲೆ ಚಿತ್ರದುರ್ಗ ಮುರುಗಿ ಮಠದವರು ಕೂಡ ಒಂದು ಅಶೋಕ್ ಬಾದರ್ದಿನ್ನಿ ಅಂತ NSD ಇಂದ ಬಂದಂತಹ ವ್ಯಕ್ತಿನ ಕರ್ಕೊಂಡೋಗಿ ಅಲ್ಲೊಂದು ರಂಗಶಾಲೆಯನ್ನು ಮಾಡಿದ್ರು. ಆಮೇಲೆ ತರಳಬಾಳು ಇವ್ರದ್ದು ಗುರುಗಳದ್ದು ಒಂದಿದೆ, ತರಳಬಾಳು, ಅದಕ್ಕೆ ಹೆಸರು ಇನ್ನೊಂದು ಇವ್ರದ್ದೇನೆ, ನಮ್ಮ ಪಂಡಿತಾರಾಧ್ಯರದ್ದೇ ಮೂಲ ಮಠ, ಅದು ಸಿರಿಗೆರೆ ಮಠ ಅಂತ. ಆ ಸಿರಿಗೆರೆ ಮಠದಲ್ಲೂ ಕೂಡ ಒಂದು ರಂಗಶಿಕ್ಷಣ ಶಾಲೆ ಇದೆ. ಆಮೇಲೆ ಅಭಿನಯ ತರಂಗ, ಅಭಿನಯ ತರಂಗ ಇದೆ. AS ಮೂರ್ತಿಗಳು ಸ್ಥಾಪನೆ ಮಾಡಿಕೊಟ್ಟು ಹೋದಂಥದ್ದು ಅಭಿನಯ ತರಂಗ ಇದೆ. ತುಂಬ ಇದೆ ಈ ಥರದ್ದು ಟುಡೇ. ಆಮೇಲೆ ಭಾಳ ಮುಖ್ಯವಾಗಿ ಸೈಲೆಂಟಾಗಿ ಕೂತ್ಕೊಂಡು ಕೆಲಸ ಮಾಡ್ತಿರೋಂಥ ಮಂಗಳ ಅವರಿದ್ದಾರೆ, ಹ್ಮ್ 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 ರಂಗಾಯಣ ರಘು ಅವ್ರ ಮಿಸಸ್. ಹ್ಮ್ 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 ಅಮೇಝಿಂಗ್. ಶಿ ಹಸ್ ಎಷ್ಟು ಜನ ಆರ್ಟಿಸ್ಟ್ಗಳನ್ನು, ಆ ಥರದವ್ರು ತುಂಬ ಜನ ಇದ್ದಾರೆ. ಉಷಾ ಭಂಡಾರಿ, ರಘುನಾಥ್, ಆಮೇಲೆ ಪ್ರಸನ್ನ, ವಿ ಶುಡ್ ನಾಟ್ ಫರ್ಗೆಟ್ ಪರ್ಸನ್ಸ್ ಲೈಕ್ ಪ್ರಸನ್ನ. ಆಮೇಲೆ ಜನ್ನು ಅಂತಾರೆ, ಜನಾರ್ದನ್, ರಂಗಾಯಣದಲ್ಲಿದ್ದಂತಹ ಬಸ್ತಿಂಗೈನವರು ಎಲ್ಲರೂ. ಆಮೇಲೆ ಲೋಕೇಶ್, ಇವರೆಲ್ಲರೂ ಕೂಡ ಒಬ್ಬೊಬ್ಬರು ಕ್ರಿಯೇಟ್ ಮಾಡಿ ಒಂದೊಂದು ಸಂಸ್ಥೆಗಳನ್ನು ಹೆಡ್ ಮಾಡಿದ್ರು. BV ರಾಜಾರಾಮ್, ಇವತ್ತು BV ರಾಜಾರಾಮ್ ಅವರ ಮುಖ್ಯಮಂತ್ರಿ ನಾಟಕ ಪ್ರಾಬಬ್ಲಿ ಮಾಸ್ಟರ್ ಹಿರಣ್ಣಯ್ಯನವ್ರ ನಂತರ ರಂಗಭೂಮಿಯ ಮೇಲೆ ರಾಜಕೀಯವನ್ನು ತಂದಂತಹ ನಾಟಕದ ಹವ್ಯಾಸಿ ಸಂಸ್ಥೆ ಒಂದು ಯಾವ್ದಾರ ಇದ್ದರೆ ಅದು ಕಲಾ ಗಂಗೋತ್ರಿ, ಅಂಡ್ ದಿ ಕ್ರೆಡಿಟ್ ಗೋಸ್ ಟು BV ರಾಜಾರಾಮ್ ಅಂಡ್ ಮುಖ್ಯಮಂತ್ರಿ ಚಂದ್ರು. ತುಂಬ ಚೆನ್ನಾಗಿ ಬಂತ ನಾಟಕ. ಅಷ್ಟೇ ಅಲ್ಲ, ಬಿ ಜಯಶ್ರೀ ಅವರು, ಬಿ ಜಯಶ್ರೀ ಅವರ ಕಟ್ಟಿದಂತಹ ಸ್ಪಂದನ ಆಗ್ಬೋದು, ಹಾಗೆ CGK ಅವರು, ಹೌದು, ಸುರೇಂದ್ರನಾಥ್ ಹಾಗೂ ಸುಂದರಶ್ರೀ ಅವರು, ಸುಂದರ್ಶ್ರೀ, ಸುರೇಂದ್ರನಾಥ್, ಆಮೇಲೆ ಲಂಬು ನಾಗೇಶ್. ಲಂಬು ನಾಗೇಶು, ಆಮೇಲೆ ಬಿ ಜಯಶ್ರೀ ಅವರ ಸ್ಪಂದನ ತಗೊಂಡ್ಬಿಟ್ರಂತೂ ಹಾ, ಮೇಳಕ್ಕೆ, ಹಿಮ್ಮೇಳಕ್ಕೆ, ಹ್ಮ್ ಅಂಡ್ ಅದರಲ್ಲಿ ಫ್ಯೂಷನ್ ಥರ ಹ್ಮ್ ಆ ನಾಟಕದ ಜೊತೆಗೆ ಹಾಡನ್ನು ತಗೊಂಡ್ಬರೋದು. ಹ್ಮ್. ಆಮೇಲೆ ಹಳೆ ನಾಟಕಗಳಿಗೆ ಹೊಸ ರೂಪವನ್ನು ಕೊಟ್ಟಿದ್ದು. ಹ್ಮ್. ಲಕ್ಷಪತಿ ರಾಜನ ಕತೆ ಆಗ್ಬೋದು, ಹ್ಮ್. ಆಮೇಲೆ ನವೀನ ಸದಾರಾಮೆ ಆಗ್ಬೋದು, ಕರಿಮಾಯೆ, ಕರಿಮಾಯೆ, ಸಂಖ್ಯಾ ಬಾಳ್ಯ, ಎಲ್ಲ ಒಂದೊಂದು ಕ್ರಿಯೇಟ್ ಮಾಡಿದ್ರು. ಸೊ ದಿಸ್ ಬಿಕೇಮ್, ಅಂದರೆ ಅದಕ್ಕೆ ನಿಮಗೆ ನಾನು ಆರಂಭದಲ್ಲೇ ಒಂದು ಮಾತು ಹೇಳಿಬಿಟ್ಟೆ, ವ್ಯಕ್ತಿಗಳು ಬರ್ತಾರೆ, ಒಂದಷ್ಟು ದಿನ ಇರ್ತಾರೆ, ಏನೋ ಅವ್ರ ಕೈಲಾದಷ್ಟು ಏನೋ ಒಂದು ಮಾಡ್ತಾರೆ, ಅಥವಾ ಹೊಟ್ಟೆಪಾಡು ನಡೆಸ್ಕೋತಾರೆ, ಹೊರಟೋಗ್ತಾರೆ. ಶಾಶ್ವತವಾಗಿ ಯಾವಾಗಲೂ ಉಳಿಯೋದು ಒಂದು ವಸ್ತು, ಅದು ರಂಗಭೂಮಿ. ದಟ್ ವಿಲ್ ಸ್ಟೇ ಫಾರ್ ಎವರ್. BV ಕಾರಂತರು, ಇವತ್ತು BV ಕಾರಂತರನ್ನ ನಾವು ಮರೆತು ಬಿಟ್ಟಿದ್ದೀವಿ. ಆದರೆ ಅವ್ರ ಕ್ರಿಯೆ, ರಂಗಭೂಮಿಗೆ ಅವ್ರು ಕೊಟ್ಟ ಚಾಲನೆ, ಇಟ್ ಕ್ಯಾನ್ ನೆವರ್ ಡೈ. ಶಂಕರ್ನಾಗ್ ಸ್ಟೇಡ್ ಓನ್ಲಿ ಫಾರ್ ಎ ಫ್ಯೂ ಇಯರ್ಸ್, ಬಟ್ ಈ ಕ್ರಿಯೇಟೆಡ್ ಸಮ್ ಮ್ಯಾಜಿಕ್ ಆ್ಯಂಡ್ ಈ ವೆಂಟ್ ಅವೇ ಟು ಸಿನಿಮಾ. ಆಮೇಲೆ ಬಿಡಿ, ಅವ್ರು ಹೊರಟೋಗಿ ಕಾಲವಾಗಿದ್ದನ್ನು ಮರೆತು ಬಿಡೋಣ, ಬಟ್ ಅವರು ಸ್ಟ್ಯಾಂಪ್ ಒತ್ತೋಗಿದಾರಲ್ಲ, ಅದಿದೆ. ಲೋಕೇಶ್ ಏನು ಕಮ್ಮಿ ಮಾಡಿಬಿಟ್ಟು ಹೋದ್ರ ರಂಗಭೂಮಿಗೆ. ಸಿ ಆರ್ ಸಿಂಹ ವೇದಿಕೆಯನ್ನು ಮಾಡಿ ಪ್ರಾಯಶಃ ನಮ್ಮ ತಂದೆಯ ನಂತರದಲ್ಲಿ ಅಮೇರಿಕ ಬೇರೆ ಬೇರೆ ದೇಶಗಳನ್ನು ಸುತ್ತಿದ ಪೈಕಿ ಹವ್ಯಾಸಿ ತಂಡದಲ್ಲಿ ಬಹಳ ಮುಖ್ಯವಾಗಿ ಹೆಸರಿಸಬಹುದಾದ್ದು CR ಸಿಂಹ ಅವರು. ಇಲ್ಲ, ಟಿಪಿಕಲ್ ಅಸಮ್ ಅಂತ ಒಂದು ನಾಟಕ ಆಡಿದ್ರು. ಆ ನಾಟಕ ತಗೊಂಡು ಒಂದು ಏಕಪಾತ್ರಾಭಿನಯ ತಗೊಂಡು ಪ್ರಪಂಚಾದ್ಯಂತ ಸುತ್ತಾಡಿ ಬಂದ್ಬಿಟ್ರು. ಎಲ್ಲಿ ಹೋದ್ರಲ್ಲ ಅದನ್ನು ಕೇಳೋರು ಜನ. ನನಗೆ ಇನ್ನೊಂದಿಷ್ಟು ಹೆಸರುಗಳು ಬರ್ತವೆ. ಇವರು ಟೆಲಿವಿಷನಲ್ಲಿ ಭಾಳ ದೊಡ್ಡ ಹೆಸರು ಮಾಡ್ತಾರೆ. ಇವರು ನಾಟಕದಿಂದನೇ ಗ್ರ್ಯಾಜುಯೇಟ್ ಆಗೋದು. ಒಂದು ಉಮಾಶ್ರೀ, ಸಿನಿಮಾಗಳಲ್ಲೂ ಕೂಡ ತುಂಬ ಹೆಸರು ಮಾಡ್ತಾರೆ. ಎರಡನೇದು ಸರಿಗಮ ವಿಜಿ, ಸಂಸಾರದಲ್ಲಿ ಸರಿಗಮ ನಾಟಕದಿಂದ ಫೇಮಸ್ ಆಗ್ತಾರೆ. ಸರಿಗಮ ವಿಜಿ ಆ ಒಂದು ಬ್ಯಾಚ್ ಆಗ್ಬೋದು. ಅಂದರೆ ಕಮಿಡಿಯನ್ಸ್ ಆಗಿ ಬ್ಯಾಂಕ್ ಜನಾರ್ದನ್ ಬರ್ತಾರಲ್ಲಿ, ಸುಮಾರು ಜನ ಕಮಿಡಿಯನ್ಸ್ ಇರ್ತಾರಲ್ಲಿ. ಸೊ ಡಿಂಗ್ರಿ ನಾಗರಾಜ್, MS ಉಮೇಶ್, ಇವರೆಲ್ಲರೂ ರಂಗಭೂಮಿಯಿಂದ ಬಂದಂತಹ ಅತ್ಯದ್ಭುತವಾದಂತಹ ಶ್ರೇಷ್ಠವಾದಂತಹ ಪ್ರತಿಭೆಗಳು. ನಂತರದಲ್ಲಿದೆ ಗ್ರ್ಯಾಜುಯೇಟೆಡ್ ಇಂಟು ಸ್ಮಾಲ್ ಸ್ಕ್ರೀನ್ ಫಿಲಿಮ್ಸ್ ಎಲ್ಲ. ಅಲ್ಲೂ ಕೂಡ ಮುಸುರಿ ಕೃಷ್ಣಮೂರ್ತಿಗಳು, ಯು ಕ್ಯಾನಾಟ್ ಫರ್ಗೆಟ್ ದಟ್ ಲೆಜೆಂಡ್. ಧೀರೇಂದ್ರ ಗೋಪಾಲ್, ಉತ್ತರ ಕರ್ನಾಟಕದಲ್ಲಿ ಬಹಳ ರೇಜ್ ಹೌದು. ಇವರೆಲ್ಲರೂ ರಂಗಭೂಮಿಯಲ್ಲಿ ಅರಳಿದ ಪ್ರತಿಭೆಗಳು. ಅಲ್ಲಿಗೆ ಹೋದ್ರು, ಅಲ್ಲೂ ಛಾಪನ್ನ ಮೂಡಿಸಿದ್ರು.
ಆಮೇಲೆ ನನ್ನ ಪ್ರಕಾರ ಈ ಹವ್ಯಾಸಿ ಅಂತ ಏನು ನಾವು ಇವತ್ತು ಟಚ್ ಮಾಡಿದ್ದೀವಿ ಟಾಪಿಕ್ಕು, ಇದು ಬರೀ ಟಿಪ್ ಆಫ್ ದಿ ಐಸ್ಬರ್ಗ್. ಇದು ಬಹಳ ದೊಡ್ಡ ಟಾಪಿಕ್ಕು. ಆದರೆ ಎಲ್ಲೋ ಒಂದು ಕಡೆ ನಾಟಕದ ಕಡೆ ಒಲವು ಕಮ್ಮಿಯಾಗಿ ಜನ ಮನೇಲಿದ್ದಂತಹ ಪೆಟ್ಟಿಗೆ ಮುಂದೆ ಕೂತ್ಕೊಂಡು ಅಲ್ಲಿ ಮನೋರಂಜನೆಯನ್ನು ಸವಿಯಕ್ಕೆ ಶುರು ಮಾಡ್ತಾರೆ. ಅಂದರೆ ದ ರೈಸ್ ಆಫ್ TV, ಡಿಕ್ಲೈನ್ ಆಫ್ ಥಿಯೇಟರ್ ಅಂತ ಹೇಳ್ಬೋದಾ? ಡಿಕ್ಲೈನ್ ಅಂತ ಹೇಳೋಕ್ಕಾಗಲ್ಲ, ಎಕ್ಲಿಪ್ಸಿಂಗ್ ಅಂತ ಅನ್ಬೋದು. Okay. ಅಂದರೆ ಗ್ರಹಣಗ್ರಸ್ತ ಅಂತ. ಎಕ್ಲಿಪ್ಸ್ ಆಗತ್ತೆ, ಕೆಲವು ಕಾಲ ಹಿಂಗೆ ಮರೆ ಆಗತ್ತೆ. ಎಕ್ಲಿಪ್ಸ್ ಆಫ್ ದಿ ಸನ್ ಅಂತೆ. ಕ್ಯಾನ್ ಸನ್ ಬಿ, ಆ ಸೂರ್ಯನನ್ನು ಮರೆ ಮಾಡಿ ಅದನ್ನು ಮುಗಿಸೇ ಬಿಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ಕಾಲ ಅದನ್ನು ಮರೆ ಮಾಡ್ಬೋದು. ಹಾಗೆ ರಂಗಭೂಮಿಯನ್ನು ನನ್ನ ದೃಷ್ಟಿಯಲ್ಲಿ, ನನ್ನ ಅನುಭವದಲ್ಲಿ, ನಾನು ಕಲ್ತು ಬಂದಿರೋದ್ರಲ್ಲಿ ಹೇಳಬೇಕು ಅಂತಂದರೆ ಅದನ್ನು ಎಕ್ಲಿಪ್ಸ್ ಮಾಡ್ಬೋದು. ಕೆಲವು ಕಾಲ ಮನೆಯಲ್ಲಿ TV ಇಂದ್ವಿ, ಫಸ್ಟ್ ಫಿಲಿಮ್ ಬಂತು, ಜನ ಏನು ಕ್ರೇಜ್ ಅಂದರು. ಅದಾದಮೇಲೆ ಅದಕ್ಕಿಂತ ಒಳ್ಳೆಯದು ಕಣೋ ಮನೇಲಿ TVಯಲ್ಲೇ ಬಂದುಬಿಡತ್ತೆ ಅಂದರು. TVಗೆ ಮಾರು ಹೋದರು, ಸಿನಿಮಾ ಏಟ್ ತಿಂತು ಅಂದರು. ಈಗ ಮೊಬೈಲ್ ಬಂತು ಅಂದರು, OTT ಅಂದರು. OTT ಆದಮೇಲೆ ಮೊಬೈಲು. ಈಗ 4:30 10 ಗಂಟೆಗೆ ನಾಟಕ ಶುರುವಾಗಿ 6 ಗಂಟೆ ತನಕ ನೋಡ್ತಿದ್ದ ಕಾಲ ಇತ್ತು. 4 ಗಂಟೆ ಒಳಗೆ ನಾಟಕ ಆಡ್ಬಿಡಿ ಅಂದರು. ಆಯಿತು ಅಂದರು. ವೃತ್ತಿರಂಗಭೂಮಿ 4 ಗಂಟೆಗೆ ಆಡೋರು. ಇಲ್ಲ ನಮ್ಗೆ ಅದು ಅಷ್ಟು ಟೈಮ್ ಇಲ್ಲ, ನಮಗೆ 1.5 ಗಂಟೆಲಿ ನಾಟಕ ತೋರಿಸಿ. ಹವ್ಯಾಸಿಗರೆಲ್ಲ 1.5 ಗಂಟೆಗೆ ಬಂದರು. ಈಗ ರೀಲ್ಸ್ ಬಂದ್ಬಿಡ್ತು, 10 ನಿಮಿಷದ ತೋರಿಸಿ ಅಂದರು. ಬಟ್ ಇದ್ರ ಮಧ್ಯದಲ್ಲಿ ಒಂದು ಪರ್ವ ನಡೆಯುತ್ತೆ, ಮಲೆಗಳಲ್ಲಿ ಮದುಮಗಳು ನಡೆಯುತ್ತೆ, ಓವರ್ ನೈಟ್ ನಾಟಕ. ಜನ ಅದನ್ನು ನೋಡಿ ದಂಗು ಬಡಿದು ಕಲಾವಿದರು ಹಿಂಗೆ ಪಾತ್ರ ಈ ಥರ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ತಾರೆ. ಅಂದರೆ ಏನಾಯಿತು, ದಿ ಸೈಕಲ್ ಈಸ್ ಕಮಿಂಗ್ ಬ್ಯಾಕ್. ಇಟ್ ವಿಲ್ ಕಮ್ ಬ್ಯಾಕ್, ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್. ಎಷ್ಟೊತ್ತು ಅಂತ ಮೊಬೈಲ್ನೇ ನೋಡ್ತಾರೆ, ಇಲ್ಲ ಯಾರ ಫ್ರೆಂಡ್ಸ್ ಮಾತಾಡಿಸ್ಕೊಂಬರ್ತೀನಿ ಅಂತ ಹೊರಗೆ ಹೋಗ್ತಾರೆ. ಹಾಗೇ ಸಾಕು ಕಣೋ ಆ TV ಅಂತಾರೆ. ಇವತ್ತು ಮನೆಗಳಲ್ಲಿ ನೀವು ನೋಡಿ, ಯಾವುದೋ ಅವ್ರಿಗೆ ಇಷ್ಟವಾಗುವಂಥ ಒಂದು ಪ್ರೋಗ್ರಾಮನ್ನು ಮಾತ್ರ ನೋಡ್ತಾರೆ, ಅಥವಾ ಒಂದು ಸೀರಿಯಲ್ ನೋಡ್ತಿರ್ತಾರೆ. ಅದು ಬಿಟ್ಟು ಬಿಕ್ಕಿದೆಲ್ಲವನ್ನೂ ಕೂತ್ಕೊಂಡು ಬೆಳಿಗ್ಗಿಂದ 24 ಅವರ್ಸ್ ಬರುತ್ತೆ. ದೇರ್ ಆರ್ ಆಲ್ ಚಾನಲ್ಸ್ ವಿಚ್ ಕಮ್ 24 ಅವರ್ಸ್. 24 ಅವರ್ಸ್ ಯಾರ ಮನೇಲಿ ಹಾಕಿರ್ತಾರೆ? ಹಾಕಲ್ಲ. ಮುಂಚೆ ಬಂದು ಹೊಸರಲ್ಲಿ ಬಂದು ಅಷ್ಟೊತ್ತು ಕೂತ್ಕೊಂಡು ದೂರದರ್ಶನದಲ್ಲಿ ಆ ಬ್ಯಾಂಡ್ ಹಾಕಿದ್ರೆ ಬ್ಯಾಂಡನ್ನು ಕೂತ್ಕೊಂಡು ನೋಡ್ತಾ ಕೂತಿರೋರು. ಇವಾಗ ಅದು ಬಿಟ್ಬಿಟ್ವಿ. ಹಾಗೆ ಜನ ಥಿಯೇಟ್ರಿಗೆ ಬರೋಕ್ಕೆ ಶುರು ನೋಡಿ. ನಿಮಗೆ ಅದಕ್ಕೆ ಒಂದೇ ಒಂದು ಸಣ್ಣ ಉದಾಹರಣೆ ಅಂತಂದರೆ, ನಾವು 5 ರೂಪಾಯಿ 10 ರೂಪಾಯಿ ಚಾರ್ಜ್ ಮಾಡ್ತಿದ್ದಾಗ ಅದನ್ನು ಏನಾದರೂ ನಾನೇ ನನ್ನ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ರಂಗಭೂಮಿಗೆ ಬಂದು ಹೊಸರಲ್ಲಿ ಸಂಘಟನೆ ಮ್ಯಾನೇಜ್ಮೆಂಟ್ ತಗೊಂಡು 7 ರೂಪಾಯಿ ಇತ್ತು ಮುಂದ್ಗಡೆ ಫ್ರಂಟ್ ಕುರ್ಚಿ, ಏನಾದರೂ ಮಾಡಿ 10 ರೂಪಾಯಿ ಮಾಡಬೇಕು. ಅದನ್ನು ಸಣ್ಣದಾಗಿ ಒಂದು ಬದಲಾವಣೆ ಮಾಡೋಣ, ಸ್ವಲ್ಪ ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೋದೆ. ಮೈ ಫಾದರ್ ವಾಸ್ ಅಗೇನ್ಸ್ಟ್ ಇಟ್. ಬಾಯಿಗೆ ಬಂದಾಗ ಪೋಲಿ ಮಾತೆಲ್ಲ ಬೈದ್ಬಿಟ್ರು ನನಗೆ. ರಂಗಭೂಮಿಗೆ 3 ರೂಪಾಯಿನ ಬೆಲೆ ಗೊತ್ತಾ ನಿಂಗೆ? ಬೀದಿಲಿ ಹೋಗಿ 10 ರೂಪಾಯಿ ದುಡ್ದು ಬಂದ್ಬಿಟ್ಟು ಆಮೇಲೆ ಅದನ್ನು ಮಾಡೋ ನೀನು ಅಂದರು. ನಾಟಕ ಬಿಟ್ಬಿಡು, ನಾಟಕದ ಬಗ್ಗೆ ಯೋಚನೆ ಮಾಡಬೇಡ, ನಾನು ನಿಂಗೆ ಅನ್ನ ಹಾಕ್ತಿದ್ದೀನಲ್ಲ ಅದನ್ನು ಮರೆತು ಬಿಡು, ಬೇರೆ ಕೆಲಸ ಮಾಡಿಬಿಟ್ಟು 10 ರೂಪಾಯಿ ದುಡ್ದು ಬಂದ್ಬಿಟ್ಟು ಆಮೇಲೆ ಆ ಕೆಲಸ ಮಾಡು ಅಂತ ಬೈದರು. ಅಂದರೆ ಅಷ್ಟು ದುಡ್ಡು ಕೊಟ್ಟು ರಂಗಭೂಮಿಯಲ್ಲಿ ನೋಡ್ತೀವಿ. ಇವತ್ತು 250 ರೂಪಾಯಿ 350 ರೂಪಾಯಿ ಟಿಕೆಟ್ ಕೊಟ್ಟು ಕೂಡ ಜನ ರಂಗಭೂಮಿಗೆ ಬರೋಕ್ಕೆ ಶುರು ಮಾಡಿದೆ. ಮೊನ್ನೆ ಆಡಿದ ಪರ್ವ ನಾಟಕದಲ್ಲಿ 1300 ಚಿಲ್ಲರೆ ನಾಟಕ 500 ರೂಪಾಯಿ ಟಿಕೆಟ್ ಇಟ್ಟಿದ್ರು. ಹೌಸ್ಫುಲ್ ಆಯ್ತು ಕಲೆಕ್ಷನ್. ಸೊ ಕಂಟೆಂಟ್ ಅನ್ನೋದೇನಿದೆ, ಆ ಕಂಟೆಂಟ್ಮೆಂಟ್ ಅಂತ ಏನಿದೆ, ತೃಪ್ತಿಯನ್ನು ಕೊಡುವಂತಹ ಅದ್ಭುತವಾದಂತಹ ಕ್ರಿಯೇಟಿವ್ ಆಗಿರುವಂಥ ನಾಟಕವನ್ನು ನಾವು ಆಡಿದಾಗ ಜನ ಬಂದೇ ಬರ್ತಾರೆ, ದುಡ್ಡು ಕೊಟ್ಟೆ ಕೊಡ್ತಾರೆ. ಇಟ್ ವಿಲ್ ಕಮ್ ಬ್ಯಾಕ್ ಅಗೇನ್. ಇದು ನನಗೆ ಮತ್ತು ಬಾಬು ಸರ್ಗೆ ಮೀರಿದಂತಹ ಟಾಪಿಕ್. ಯಾಕಂದರೆ ಇಲ್ಲಿ ಬಂದಂತಹ ಜನರು ಮತ್ತು ಅವರ ಕೊಡುಗೆ ಅಪಾರ ಮತ್ತು ಎಲ್ಲವೂ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನನ್ನ ಉದ್ದೇಶ ಇದ್ದಿದ್ದು ಒಂದೇ, ಕಂಪ್ನಿ ನಾಟಕ ಅನ್ನೋದೇನಿದೆ ಅದನ್ನು ಇವತ್ತಿನ ದಿವಸ ಜನ ಕಂಪ್ಲೀಟಾಗಿ ಮರ್ತು ಹೋಗ್ಬಿಟ್ಟಿದ್ದೀವಿ. ಅದೆಲ್ಲೂ ಕಾಣೋದು ಇಲ್ಲ ನಮ್ಗೆ ಇವತ್ತು. ಬರೀ ನೀವು ಫಾರಿನ್ಗೆ ಹೋದರೆ ಬ್ರಾಡ್ವೇ ಅದು ಇದು ಅನ್ನೋದು ಕಾಣ್ಬೋದು, ಅಷ್ಟು ಬಿಟ್ಟರೆ ನಮ್ಮಲ್ಲಿ ಆ ಕಲ್ಚರೇ ಇಲ್ಲ ಇವಾಗ. ಒಟ್ಟೊಟ್ಟಿಗೆ 80, 90, 100 ಜನರ ಒಂದು ತಂಡ ಕಟ್ಟಿ ಊರಿಂದ ಊರಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವರ ಬದುಕನ್ನು ಕಟ್ಕೊಟ್ಟು ಲಾಸ್ ಆಗಲಿ ಕಾಸಾಗಲಿ ಅದನ್ನೆಲ್ಲ ಸಹಿಸ್ಕೊಂಡು ಒಂದು ಅದ್ಭುತವಾದಂತಹ ಕಲೆಯನ್ನು ನಿತ್ಯ ಪ್ರದರ್ಶನ ಮಾಡುವಂತಹ ಈ ಒಂದು
ಕೆಲಸ ಏನಿದೆ ಇದು ಇವತ್ತಿನ ದಿವಸ ಬೇರೆ ಥರದಲ್ಲಿ ಬೆಳೆದಿದೆ. ಹಾಗಾಗಿ ಆ ಮರೆತು ಹೋದ ಕಲೆಯನ್ನು ನಿಮ್ಮ ಮುಂದೆ ಮತ್ತೆ ಕಟ್ಕೊಡುವಂತಹ ಪ್ರಯತ್ನವನ್ನು ನಾನು ಕಂಪನಿ ನಾಟಕದಲ್ಲೇ ಅದರ ಮ್ಯಾನೇಜ್ಮೆಂಟು ಮತ್ತು ಅವರ ಇಡೀ ಫ್ಯಾಮಿಲಿ ತಲತಲಾಂತರದಿಂದ ಅದನ್ನೇ ಮಾಡ್ಕೊಂಬಂದಿದ್ದಾರೆ. ಮೋಸ್ಟ್ಲಿ ಇದು ಲಾಸ್ಟ್ ಜನ್ರೇಷನ್ ಅಂತ ನನಗನ್ಸುತ್ತೆ. ಇದ್ರ ಮುಂದೆ ಕೇಳಬೇಕು ಅಂದರೆ ನನ್ನ ಪ್ರಕಾರ ರಿಸರ್ಚ್ನಲ್ಲಿ ಎಲ್ಲೂ ಹೆಸರುಗಳು ಸಿಗೋದಿಲ್ಲ, ಮತ್ತು ಅದನ್ನು ನೋಡೋದಕ್ಕೂ ಆಗೋದಿಲ್ಲ ನಮಗೆ. ಹಾಗಾಗಿ ಅದನ್ನು ಡಾಕ್ಯುಮೆಂಟ್ ಮಾಡಬೇಕು, ಅದನ್ನು ತಮ್ಮೆಲ್ರಿಗೂ ಮುಂದಿಡಬೇಕು ಅನ್ನೋ ಒಂದು ಹಂಬಲದಲ್ಲಿ ಈ ಒಂದು ಚರ್ಚೆ ಆಗಿದ್ದು. ಇದರಲ್ಲಿ ಏನಾದರೂ ನಾವು ಕೆಲವು ಹೆಸರುಗಳನ್ನ ಬಿಟ್ಟಿದ್ರೆ ಅದು ಇಂಟೆನ್ಷನಲ್ ಅಲ್ಲ, ಅದೊಂದು ಇನ್ನಸೆಂಟ್ ಮಿಸ್ಟೇಕು, ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ, ಹವ್ಯಾಸಿ ರಂಗಭೂಮಿ ಬಗ್ಗೆ ಇನ್ನೊಂದು ಸ್ಪೆಷಲ್ ಎಪಿಸೋಡನ್ನೇ ಮಾಡ್ತೀನಿ. ಆದರೆ ಇವತ್ತಿಗೆ ಈ ಒಂದು ಹರಟೆಯನ್ನು ನಾನು ಇಲ್ಲಿಗೆ ನಿಲ್ಲಿಸಲೇಬೇಕು. ಯಾಕೆ ಅಂದರೆ ಕಾರ್ಯಕ್ರಮದ ಅವಧಿಗಿಂತ ಹೆಚ್ಚಾಗಿ ಅದರ ಟಾಪಿಕ್ಕು ಎಲ್ಲೋ ಒಂದು ಕಡೆ ಡೈಲ್ಯೂಟ್ ಆಗೋಕ್ಕಿಂತ ಮುಂಚೆ ನಾನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಬಾಬು ಸರ್ಗೆ ನಾನು ವಿಶೇಷವಾದಂತಹ ಗೌರವ ಮತ್ತು ಪ್ರೀತಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಪುಟ್ಟ ಉಡುಗೊರೆ ನಿಮಗೆ ಕೊಡ್ತಾ ಇದ್ದೀನಿ. ಉಡುಗೊರೆ, ಅವಕಾಶ, ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಕೊಟ್ಟಂತಹ ನಿಮ್ಮಲ್ಲಿರುವಂಥ ಆಸಕ್ತಿ. ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ರಂಗಭೂಮಿಯ ಬಗ್ಗೆ ಜನಗಳು ಮರ್ತೋಗ್ತಿದ್ದಾರೆ ಅಥವಾ ಅದನ್ನು ಅವ್ರಿಗೆ ಪುನರಾವರ್ತನೆಗೊಳಿಸಬೇಕು, ಅವರನ್ನು ಮತ್ತೆ ರಂಗಭೂಮಿಯತ್ತ ಸೆಳೆಯುವಂಥ ಒಂದು ಕಾರ್ಯ ಇದೆಯಲ್ಲ, ಅದು ಶ್ಲಾಘನೀಯವಾದಂಥ ಕಾರ್ಯ. ಇದು ಆಗಬೇಕಾಗಿತ್ತು, ಅದನ್ನು ಅದ್ಭುತವಾಗಿ ಮಾಡಿದ್ದೀರಿ. ಆಮೇಲೆ ಹವ್ಯಾಸಿಗರ ಬಗ್ಗೆ ಮಾತಾಡ್ತಾ ನೀವು ಅಂದ್ರಿ, ಅದೊಂದು ದೊಡ್ಡ ಸಾಗರ. ಆ ಸಾಗರದಲ್ಲಿ ನಾವು ಎಷ್ಟೋ ಜನಗಳ ಹೆಸರನ್ನು ತಗೋತೀವಿ, ಎಷ್ಟೋ ಜನಗಳ ಹೆಸರನ್ನು ಬಿಟ್ಟಿರ್ತೀವಿ. ಯಾತಕ್ಕೆ ಅಂತಂದರೆ ಪೂರ್ಣ ಮಾಹಿತಿಯನ್ನು ಹೊಂದುವುದು ಇವತ್ತು ನಮ್ಮ ತಪ್ಪಿನಿಂದ ಆಗಿರೋದು. ವೃತ್ತಿರಂಗಭೂಮಿಯಲ್ಲಿದ್ದಂಥ ಅನೇಕ ಕಲಾವಿದರು ಇವತ್ತು ಅಕಸ್ಮಾತ್ ಯಾರ ಇದ್ದರೆ ನಮ್ಮ ಬಗ್ಗೆ ಇವನು ಮಾತೇ ಆಡಲಿಲ್ವಲ್ಲ ಅಂತ ಅನ್ಬೋದು. ಯಾತಕ್ಕಂತಾರೆ ಅಂತಂದರೆ ನಮ್ಮಲ್ಲಿ ಮಾಹಿತಿಯ ಕೊರತೆ ಇದೆ. ನಾವು ಅದನ್ನು ಯಾವುದೋ ಡಾಕ್ಯುಮೆಂಟೇಷನ್ ಇಷ್ಟು ವರ್ಷ ಮಾಡಿಲ್ಲ. ಅದಕ್ಕೆ ಭಾಳ ದೊಡ್ಡ ಹೆಜ್ಜೆಯನ್ನು ನೀವು ಇವತ್ತು ಇಟ್ಟಿದ್ದೀರಿ. ಈ ಹೆಜ್ಜೆ ಹೀಗೆ ಮುಂದುವರಿಲಿ. ಇಲ್ಲಿ ಹವ್ಯಾಸಿ ತಂಡವನ್ನು ಕರಿಬೇಕು ಅಂತಾದಾಗ ಹವ್ಯಾಸಿ ತಂಡದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿ ಅದರ ಸಂಪೂರ್ಣ ಮಾಹಿತಿ ನನ್ನಷ್ಟೇ ಪ್ರಾಯಶಃ ನಾನು ವೃತ್ತಿರಂಗಭೂಮಿಯಲ್ಲಿ ಇಟ್ಕೊಂಡಿರುವಂಥ ಹವ್ಯಾಸಿ ತಂಡದ ಮಾಹಿತಿಯನ್ನು ಬಲ್ಲವ್ರನ್ನೂ ಕೂಡ ಕರೆಸಿದಾಗ ಅದು ಇನ್ನೂ ಪೂರ್ಣತೆಯತ್ತ ಹೋಗುತ್ತೆ. ಆ ಪೂರ್ಣತೆಯತ್ತ ಹೋದಾಗ ನಾವು ಯಾವತ್ತೂ ಒಂದು ಹೇಳ್ತಿರ್ತೀನಿ, ನನ್ನ ಇವತ್ತು ನಾಳಿನ ವ್ಯಕ್ತಿಗೆ ಇತಿಹಾಸ, ನನಗೆ ಹಿಂದಿನದು ಇತಿಹಾಸ. ಸೊ ಹಿಸ್ಟ್ರಿ ಅನ್ನೋದು ಏನಿದೆ ಯಾವತ್ತೋ ನಡೆದಿದ್ದು ಬಿಡ, ಅದು ಯಾತಕ್ಕೆ ಬೇಕು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನಾನು ಎಲ್ಲಿವರೆಗೂ ನನ್ನ ಹಿಂದಿಂದನ್ನು ನೆನಪು ಮಾಡ್ಕೋತೀನಿ, ಅಲ್ಲಿವರೆಗೂ ನನ್ನ ಮುಂದಿನ ಬದುಕಿಗೆ ಒಂದು ಅದ್ಭುತವಾದಂಥ ದಿವ್ಯವಾದ ಬೆಳಕು ಸಿಗುತ್ತೆ. ಅಲ್ಲೇ ಅದಕ್ಕೆ ನೇತು ಹಾಕ್ಕೊಂಡು ಕೂತ್ಕೋಬೇಕಾದಿಲ್ಲ. ನಮ್ಮಪ್ಪ ಹಾಕಿದ ಹಾದಿ, ಅವ್ರು ಹಾಕಿದ ಶೂಸು ಅಂತ ಹೇಳಿ ಅದನ್ನೇ ನಾನು ಅಭಿಮಾನ ಪ್ರೀತಿ ಇದೆ ಅಂತ ಅದೇ ಶೂಸ್ ಹಾಕ್ಕೊಂಡು ಓಡಾಡಬೇಕಾಗಿಲ್ಲ. ಆದರೆ ಅವರು ಹಾಕ್ಕೊಟ್ಟಿರೋ ಹಾದಿಯಲ್ಲಿ ನಡಿಬೇಕಲ್ವ. ಸೊ ಆ ಹಾದಿಯಲ್ಲಿ ನಡೆಯೋಕ್ಕೆ ಇದು ಒಂದು ನಾಂದಿ ಆಗಲಿ, ರಂಗಭೂಮಿ ಹತ್ತ ಹೆಚ್ಚೆಚ್ಚು ಜನ ಬರಲಿ, ಪ್ರದರ್ಶನ ಕಲೆ ರಂಗಭೂಮಿ ಚಿರಾಯುವಾಗಿ ಉಳಿಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅದಕ್ಕೆ ನೀವು ಮಾಡಿರೋ ಪ್ರಯತ್ನಕ್ಕೆ ಅಭಿನಂದನೆಯನ್ನು ನಿಮಗೂ ಸಲ್ಲಿಸ್ತೇನೆ. ಜೊತೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ, ವಂದನೆ. ದೊಡ್ಡ ಮಾತು. ನಾನು ಕೆಲವು ವರ್ಷಗಳ ಹಿಂದೆ ಒಬ್ಬರು ವ್ಯಕ್ತಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಅವ್ರಿಗೆ ಒಂದು ಫಂಡ್ಸ್ ರೇಸ್ ಮಾಡಬೇಕು ಅಂತ ಹೇಳಿ ಒಂದು ಸಿಂಪಲ್ ಅನ್ನುವಂತಹ ಒಂದು ನಾಟಕವನ್ನು, ಒಂದು ಇಂಪ್ರಾವ್ನ ಆಗಿನ ಕಾಲಕ್ಕೆ ಮಾಡಿದ್ದೆ. ಇದು 2009-10 ಆ ಟೈಮ್ನಲ್ಲಿ ನಡೆದಂಥ ಒಂದು ಕತೆ. ಆಗ ನಾನು ಮಾಸ್ಟರ್ ಹಿರಣ್ಣಯ್ಯನವರು ಬಂದು ಈ ಒಂದು ಇಂಪ್ರಾವ್ಗೆ ಅಥವಾ ಈ ಒಂದು ನಾಟಕಕ್ಕೆ ಒಂದು ಕನ್ಕ್ಲೂಷನ್ ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೆ. ನಾನು ವಯಸ್ಸು ಅನುಭವ ಯಾವುದನ್ನೂ ಲೆಕ್ಕಿಸದೆ ಉದ್ದೇಶಕ್ಕೋಸ್ಕರ ಅವ್ರು ನನಗೋಸ್ಕರ ಬರ್ತಾರೆ, ಅದ್ಭುತವಾದಂತಹ ಒಂದಿಷ್ಟು ವಿಷಯಗಳನ್ನ ಮಾತಾಡ್ತಾರೆ, ಆ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಬೆಳಕನ್ನು ತಂದುಕೊಡ್ತಾರೆ. ಹಾಗೆ ಆ ಕಲೆಕ್ಷನ್ ಏನು ಮಾಡಿದ್ವೋ ಅದು ಕೂಡ ಸೇರಬೇಕಾದವ್ರಿಗೆ ಸೇರ್ತು. ಇದು ನನ್ನ ಜೀವನದ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಆ್ಯಂಡ್ ಅದಾಗೋದಕ್ಕೆ ಕಾರಣ ಬಾಬು ಹಿರಣ್ಣಯ್ಯನವರು. ಈ ಒಂದು ವೇದಿಕೆ ಮೇಲೆ ಅದನ್ನು ನೆನೆಸ್ತಾ ಮತ್ತೊಮ್ಮೆ ಆ ಅವಕಾಶಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಮುಂದಿನ ವಾರ ಮತ್ತೊಂದು ಹೊಸ ವಿಷಯದೊಂದಿಗೆ, ವಿಶೇಷವಾದ ಅತಿಥಿಯೊಂದಿಗೆ ವಿನಾಯಕ ನಿಮ್ಮ ಮುಂದೆ ಬರ್ತಾನೆ. ಅಲ್ಲಿವರೆಗೂ ನನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್.